ಕೊಂಡ್ರು, ತನ್ನಲ್ಲಿರುವ ಮಾಧುರ್ಯ ಪ್ರೇಮವನ್ನೇ ತುಪ್ಪವಾಗಿ ಸುರಿದ್ರು, ತನ್ನ ಒತ್ತಡ ಭಗವಂತನನ್ನ ದರ್ಶಿಸ್ಬೇಕು ಅನುಭವಿಸ್ಬೇಕು ಅನ್ನೋ ಒತ್ತಡ ಅದನ್ನೇ ತಿರಿಯಾಗಿ ತಿರುಚಿ ಇಟ್ರು, ತನ್ನಲ್ಲಿರುವ ಜ್ಞಾನವನ್ನೇ ಜ್ಯೋತಿಯಾಗಿ ಬೆಳಗಿದ್ರು. ದಿಗ್ 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 ಬಡಿ ಎರಿಯ ಆರಂಭಿಸಿದೆ. ಇದ ಧರ್ಮಭೂತ ಜ್ಞಾನಂ. ವಾಟ್ ಯು ಮೀನ್ ಬೈ ಧರ್ಮಭೂತ ಜ್ಞಾನಂ? ಜಗದೀಶ್ವರ ಯಾರು ಅಂತ ಗೊತ್ತಾಗಿದೆ, ಈಶ್ವರ ತತ್ವ ಅರ್ಥ ಆಗಿದೆ, ನಾನಲ್ಲ ಅನ್ನೋದು ಗೊತ್ತಾಗಿದೆ, ನೀನೇ ಅನ್ನೋದು ಗೊತ್ತಾಗಿದೆ. ಈ ನಾನು ಅನ್ನೋ ಲೌಕಿಕವನ್ನು, ನಾನಲ್ಲ ನೀನು ಅನ್ನೋ ಆಧ್ಯಾತ್ಮವನ್ನು ನೀವು ಬ್ಯಾಲೆನ್ಸಿಂಗ್ ಮಾಡ್ತಾ ಇದ್ದೀರಾ. ಅದೇ ಧರ್ಮಭೂತ ಜ್ಞಾನ. ಇದನ್ನೇ ಒಂದು ದೀಪವನ್ನ ಹಚ್ಚಿ ದೀಪದ ಮೂಲಕ ದ ವೆರಿ ಫಸ್ಟ್ ಆಳ್ವಾರ್ ಪೊಯ್ಗೈ ಆಳ್ವಾರ್ ತೋರಿಸಿದ್ದು. ಇದು ಭಕ್ತಿಯನ್ನ ನೂರ್ಮಡಿಸಿ ಇಮ್ಮಡಿಸಿ ದಾಟಿ ಮೊದಲನೆಯ ಪರಾಕಾಷ್ಠತೆ. ಇದನ್ನ ಪ್ರಹ್ಲಾದನಲ್ಲಿ ಹೆಂಗ್ ರಿಫ್ಲೆಕ್ಟ್ ಮಾಡಿ ನೋಡ್ತೀರಾ? ದಿಸ್ ಇಸ್ ಮೈ ಕ್ವೆಶನ್. ಕ್ವೆಶನೇ ಉಳ ಪುರುಷ ಇರ್ಕಾನ ಆನ್ಸರ್ ಹೊರವರಡು வரமாட்டேங்கிறது. ಅದೇ ಅಲ್ಲ, ಪ್ರಹ್ಲಾದ್ನಲ್ಲಿ ಹೇಗೆ ಅಂದ್ರೆ ಅವ್ನ್ ಮೊದ್ಲಿಂದಾನೇ ಹುಟ್ಟಿದಷ್ಟು ದಿವಸದಿಂದಾನೇ ಅಂದ್ರೆ ಹೊಟ್ಟೆ ಒಳಗಿದ್ದಿಂದ ಅವ್ನ ಭಕ್ತಿ ಅನ್ನೋದು ಅವ್ನ ರಕ್ತದಲ್ಲೇ ಬಂದು ಹೋಗಿದೆ ಅದು. ಎಲ್ರಲ್ಲೂ ಬರುತ್ತದು. ಇಲ್ಲ, ಎಲ್ಲರಿಗೂ ಎಲ್ಲಿ ಬರಕ್ ಸಾಧ್ಯ ಪ್ರಹ್ಲಾದ್ ನಂಗೆ? ಆತ್ಮದ ಗುಣನೇ ಭಕ್ತಿ ಅಂದ್ಮೇಲೆ ಎಲ್ರಲ್ಲೂ ಇದೆ ಅಂತ ತಾನೇ ಅರ್ಥ. ಅದು ನಿಮ್ಮಲ್ಲೂ ಇದೆ, ನನ್ನಲ್ಲೂ ಇದೆ. ನಾವು ಪ್ರಹ್ಲಾದನ ಒತ್ತಡ ತೋರ್ಸಿಲ್ಲ ಅಷ್ಟೇನೆ. ನಾನು ಅವತ್ತೇ ಹೇಳಿಲ್ವಾ, ಎಲ್ಲರಲ್ಲೂ ಇರ್ಬೋದು, ಆದ್ರೆ ಡಿಗ್ರಿ ವೇರಿ ಆಗೇ ಆಗತ್ತೆ. ಡಿಗ್ರಿ ಬೇರೀಸ್. ತೋರ್ಸೋದು ಅಂತ ತೋರಿಸ್ಕೊಂಡಾಗ ತಾನೇ ಗೊತ್ತಾಗೋದು, ಇಲ್ಲಿದ್ರೆ ಹೆಂಗ್ ಗೊತ್ತಾಗತ್ತೆ? ಇದ್ರು ನಾವ್ ಯಾವ್ದಾದ್ರು ರೂಪದಲ್ಲಿ ಅದನ್ನ ಹೊರಗೆ ಹಾಕಿದ್ರೆ ತಾನೇ ಗೊತ್ತಾಗೋದು, ಇಲ್ಲಿದ್ರೆ ಹೆಂಗ್ ಗೊತ್ತಾಗತ್ತದು? ಕರೆಕ್ಟ್. ಆದ್ರೆ ತನ್ನ ಧರ್ಮಭೂತ ಜ್ಞಾನವನ್ನ ಹೆಂಗೆ ಅವನು ಬೆಳಗ್ದ ಆಳ್ವಾರ್ ಬೆಳಗುತ್ತಾರ. ಆಳ್ವಾರೇನೋ 100 ಪಾಶುರಗಳಲ್ಲಿ ಅನುಸಂಧಾನ ಮಾಡಿ ಮೊದಲ್ ತಿರುವಂದಾದಿ ಅಂತ ಕೊಟ್ಟು ಬಿಟ್ರು. ಪ್ರಹ್ಲಾದ ಹೆಂಗ್ ತೋರಿಸ್ತಾ? ಪ್ರಹ್ಲಾದ ಒಂದೇ ಒಂದು ಇದ್ರಲ್ಲಿ ತೋರ್ಸದ. ಎಲ್ಲ ಏನೇನೇ ಪರೀಕ್ಷೆ ಮಾಡಿದ್ರು ಅವನು ನಾರಾಯಣನ ಅದನ್ನ ಬಿಡದೇ ಇದ್ದಾಗ ಎಲ್ಲಿದ್ದಾನೆ ಅವನು, ಇಲ್ಲೂ ಇದ್ದಾನೆ, ಇಲ್ಲ ಖಂಡಿತ ಎಲ್ಲೆಲ್ಲೂ ಇದ್ದಾನೆ ಅಂದ್ರೆ ಆ ಒಂದು ಕನ್ವಿಕ್ಷನ್, ಆ ಒಂದು ಹಿಸ್ ಬಿಲೀಫ್ ಫಾರ್ ಅವರ್ ಫಾದರ್ ಕ್ವೆಶ್ಚನ್ ಮಾಡಿದಾಗ ಆ ಬಿಲೀಫ್ ಅಷ್ಟು ಸ್ಟಾಂಚ್ ಬಿಲೀಫ್ ಇಟ್ಕೊಂಡು ಅವನ್ ರಿಪ್ಲೈ ಕೊಟ್ಟ ಅಲ್ವಾ. ನರಸಿಂಹಾವತಾರ ಆಗ್ಲಿಕ್ಕೆ ಅವನ್ ಕಾರಣ ಅದ ಅಲ್ವಾ. ಅದೇ ಪರಾಕಾಷ್ಠತೆ. ಇದು ಬೇರೆ ನೀವ್ ಹೇಳ್ತಾ ಇರೋ ಬೇರೆ ಆಳ್ವಾರಕ್ ಬರುತ್ತೆ, ಧರ್ಮಭೂತ ಜ್ಞಾನಕ್ ಬರ್ಲಿಲ್ವಲ್ಲ. ಲೌಕಿಕ ಅಂಡ್ ಆಧ್ಯಾತ್ಮದ ಮಧ್ಯದಲ್ಲಿ ಚಕಮಕಿ, ಅದನ್ನ ನಾನ್ ಕೇಳ್ತಾ ಇರೋದು. ಲೌಕಿಕ ಅಂತಂದ್ರೆ ಇದ್ರಲ್ಲಿ ಲೌಕಿಕ ಅಂತಂದ್ರೆ ಅವ್ರ ತಂದೆ ಏನ್ ಹೇಳ್ತಾರೋ ಅದಕ್ಕೆಲ್ಲ ಫಾಲೋ ಮಾಡೋದು, ಅಥವಾ ಅವನು ಲೌಕಿಕವಾಗಿ ಅದಕ್ಕೆ ಎಗೇನ್ಸ್ಟ್ ಆಗಿ ಹೋಗೋದು, ಅದೆಲ್ಲ ಲೌಕಿಕಕ್ಕೆ ಬರುತ್ತೆ. ಅಲೌಕಿಕ ಅಂತಂದ್ರೆ ಈ ಸ್ಟಾಂಚ್ ಬಿಲೀಫೇ ಅಲೌಕಿಕ ಅಂತ ನನ್ ಬಿಲೀಫ್. ಅದೆರಡಕ್ ಮಧ್ಯೆ ಘರ್ಷಣೆ ಆಗಿದ್ರಿಂದಾನೇ ನರಸಿಂಹಾವತಾರ ಬಂದಿದ್ದು. ಓಕೆ, ಸೊ ಆಲ್ಮೋಸ್ಟ್ 97%, 3% ಬಿಟ್ಟಿದ್ದೀರಾ. ಇಂಚೂರು ಯಾರಾದ್ರೂ ಯೋಚನೆ ಮಾಡಿ. 3% ತಂದೆ ಅಂತ ಅಲ್ಲ, ಆನ್ಸರ್ ಬರ್ತಿದ್ದಂಗೆ ದಟ್ ಇಟ್ ಸೆಲ್ಫ್ ಅನ್ ಆನ್ಸರ್. ಸೊ ಈಗ ನಮ್ಮನ್ನು ಪ್ರಹ್ಲಾದನ್ನು ಎಕ್ಸಾಂಪಲ್ ತಗೊಂಡ್ರೆ ಕಾಮನ್ ಏನ್ ಗೊತ್ತಾ, ಒಂದಷ್ಟು ನಮಗ್ ಬೇಡದೆ ಇರೋದು ನಮ್ಮ ಈ ಜೀವನದಲ್ಲಿ ಇದೆ. ಇದೆಯಾ ಇಲ್ವಾ? ತೆಗೆದಾಕಕ್ಕಂತೂ ಆಗಲ್ಲ. ನನ್ನಲ್ಲೇ ಇದೆ, ನಮ್ಮಲ್ಲೇ ಇದೆ, ನನ್ನ ದೇಹದಲ್ಲೇ ಇದೆ, ನನ್ನ ಗುಣದಲ್ಲೇ ಇದೆ ಅಲ್ವಾ. ಆ ಬೇಡದೆ ಇರೋದೆಲ್ಲ ನಾವು ಲೌಕಿಕದ ಗುಂಪಿಗೆ ಸೇರಿಸ್ತೀವಿ. ಒಂದಷ್ಟಿದೆ, ಏನ್ ಮಾಡೋದು? ಮನುಷ್ಯ ಜನ್ಮ ಪಡೆದ್ಮೇಲೆ ಹ್ಯೂಮನ್ಸ್ ಅನ್ ಎರರ್ ಅಂತ ಹೇಳಿ ಆ ಎರರಲ್ಲಿ ಎಲ್ಲ ಸೇರ್ಕೊಂಡಿದೆ. ನಂದು ಬೇಡದೆ ಇರೋದೆಲ್ಲ ಸೇರ್ಕೊಂಡಿದೆ. ಆದ್ರೆ ವಿವೇಕ ಪ್ರಜ್ಞೆಯಿಂದ ಆ ಬೇಡದೆ ಇರೋದ್ನು ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್, ಆಯ್ತಾ? ಆರ್ ಇಟ್ ವಿಲ್ ಮೇಕ್ ಯು ಟು ಅಕ್ಸೆಪ್ಟ್, ಅದು ಬೇರೆ ವಿಚಾರ. ತನ್ನ ತಂದೆ ಅಲ್ಲ ಅಂತ ನಿರೂಪಣೆ ಮಾಡಕ್ಕಾಗತ್ತಾ ಪ್ರಹ್ಲಾದ? ಭಕ್ತನಾದ ಹಿರಣ್ಯಕಶಿಪುವನ್ನ ತನ್ನ ತಂದೇನೆ என்னுடைய அப்பாதான் அவர், என்னதான் பெருமாளை பிடிச்சு திட்டினாலும் கத்தினாலும் கெஞ்சினாலும் கூத்தாடினாலும் என்னுடைய தோப்பனார் தான். ಯು ಕೆನಾಟ್ ಎರೈಸ್ ಇಟ್. ಅದು ಧರ್ಮಭೂತ ಜ್ಞಾನ. ಅಲ್ಲಿಂದ ಹಿಡಿದು ಚಕಮಕಿ ಆಧ್ಯಾತ್ಮಿಕಕ್ಕೆ ಅಂದ್ರೆ ನೀವು ಹೇಳ್ದಂಗೆ ತಂದೆಗೆ ವಿರುದ್ಧ ಅನ್ನಿಸ್ಬಹುದು. ಆದ್ರೆ ಇವನ ಎಲ್ಲ ಸಕಲ ಜೀವಾತ್ಮಗಳ ಗುಣವೇ ಈಶ್ವರ ತತ್ವವೇ ಹೊರತು ನಿರೀಶ್ವರ ತತ್ವ ಅಲ್ಲ. ಬಟ್
ಇವನು ಈಶ್ವರ ತತ್ವಕ್ಕೆ ವಿರುದ್ಧವಾಗಿದ್ದ. ಯಾರು? ಹಿರಣ್ಯಕಶಿಪು. ಈಶ್ವರ ತತ್ವಕ್ಕೆ ವಿರುದ್ಧವಾಗುವುದು ನ್ಯಾಚುರಾಲಿಟಿ ಅಲ್ಲ, ಇಟ್ ಇಸ್ ಸೂಪರ್ಫಿಷಿಯಲ್. ಓಕೆ, ಅದು ಬರ್ಸ್ಕೊಳ್ಳುವಂತಹ ಗುಣ. ಈಶ್ವರ ತತ್ವದಲ್ಲೇ ಮುಳುಗಿ ಇರುವುದು ಸ್ವಾಭಾವಿಕ ಗುಣ. ಗೊತ್ತಾಯ್ತಾ? ನಿರೀಶ್ವರ ತತ್ವವನ್ನೇ ಕೈ ಹಿಡಿದವನು ತಂದೆ, ಈಶ್ವರ ತತ್ವದಲ್ಲೇ ಲೀನನಾದವನು ಪ್ರಹ್ಲಾದ. ಈಶ್ವರ ತತ್ವದಲ್ಲೇ ಲೀನನಾಗಿಯೂ ಕೂಡ ನಿರೀಶ್ವರ ತತ್ವ ನನ್ನ ತಂದೆಯೇ ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿದ್ದು ಲೌಕಿಕ. ಆದ್ರೆ ಅವನನ್ನ ಆದಷ್ಟು ಹೆಚ್ಚಾದಷ್ಟು ತಿಮಿರಕ್ಕೆ ಹೋದಷ್ಟು ಮೇಲೆ ಹೋದಷ್ಟು ಇಲ್ಲ, ಈಶ್ವರ ತತ್ವವೇ ಸತ್ಯ ತತ್ವ. ಆ ಸತ್ಯ ಸಾರಾಂಶದ ಮುಂದೆ ನೀನ್ ಹೇಳ್ತಾ ಇರೋದೆಲ್ಲ ಮಿಥ್ಯಾ. ಇದು ನೀನು ಅಳವಡಿಸ್ಕೊಂಡಿರೋದು ಅಡಾಪ್ಟಬಲ್ ಮೋಡ್, ಬಟ್ ಮೈನಸ್ ನ್ಯಾಚುರಲ್ ಮೋಡ್. ಈ ನ್ಯಾಚುರಾಲಿಟಿ, ಅಡಾಪ್ಟಬಿಲಿಟಿ ಎರಡನ್ನು ನೋಡಿದಾಗ ಒಂದು ದೀಪ. ಯಾವುದು? ಒಂದೇ ದೀಪ, ಬಲವಿಲ್ದೇ ಇರೋ ಒಂದು ದೀಪ. ಗೊತ್ತಾಯ್ತಾ? ಯಾವ ತರದ ದೀಪ? ಈಶ್ವರ ತತ್ವವೆಂಬ ದೀಪ ಈ ಆತ್ಮದ ಪ್ರಜ್ಞೆಯಿಂದ ತನ್ನಷ್ಟಕ್ಕೆ ತಾನು ಸ್ಫುರಿಸುವಂತಹ ದೀಪ. ಈ ರೀತಿ ಧರ್ಮಭೂತ ಜ್ಞಾನದ ದೀಪವನ್ನ ಲೌಕಿಕಕ್ಕೆ ಮೂರ್ತಿವೆತ್ತಂತಿರುವ ಅನ್ ಎಂಬಾಡಿಮೆಂಟ್ ಆಫ್ ಲೌಕಿಕ ನನ್ ಅದರ್ ಬಟ್ ಯಾರೋ ಹಿರಣ್ಯಕಶಿಪು. ಅಲ್ಲಾಡಿಸ್ತೆ ಒಂದ್ ಕಡೆ ಸ್ಕ್ರೀನ್ ಇಟ್ಕೊಳ್ಳಿ ಪ್ರೇಮ ಮಾಮಿ. ಒಂದು ನೀವ್ ಅಲ್ಲಾಡ್ತೀರಾ, ಇಲ್ಲ ಅದಲ್ಲಾಡ್ತಾ ಇರುತ್ತೆ. ಎರಡೂ ಅಲ್ಲಾಡ್ಬಾರ್ದು, ಯಾಕಂದ್ರೆ ನೋಡಿದವ್ರಿಗೆಲ್ಲ ಡಿಸ್ಟರ್ಬೆನ್ಸ್ ಸ್ಕ್ರೀನು. ಚಾರ್ಜ್ ಹಾಕಿದ್ರಿಂದ ಸ್ವಲ್ಪ ಅದು ವ್ಯತ್ಯಾಸ ಆಗ್ತದೆ. ಒಂದ್ ಕಡೆ ಇಟ್ಬಿಡಿ. ಒಂದು ನೀವು ಮನೆಯೆಲ್ಲ ಗಿರಿಗಿರಿ ಅಂತ ಸುಸ್ತಾ ಇರ್ತೀರಾ, ಇಲ್ಲ ಇದು ಗಿರ್ಗುಟ್ಲೆ ಗುಟ್ತಾ ಇರುತ್ತೆ. ಎರಡು ಗಿರಿಗಿರಿ ಬೇಡ. ನಂತರ ಸ್ಥಿತಪ್ರಜ್ಞೆನ ಕುತ್ಕೋಬೇಕು. ನಿಮ್ಮಲ್ಲಿ ಸ್ಥಿತಪ್ರಜ್ಞತೆ ಇದೆಯೋ ಇಲ್ವೋ, ಅಟ್ಲೀಸ್ಟ್ ಕುತ್ಕೊಂಡಿರೋ ಸ್ಥಿತಪ್ರಜ್ಞತೆ ತೋರಿಸ್ಬೇಕು ನನಗೆ. ಆವಾಗ ಸ್ಥಿರವಾಗಿ ಕ್ಲಾಸ್ ನಡೆಯುತ್ತೆ. ಎಲ್ರೂ ಅಷ್ಟೇನೆ. ಟೂ ಮೆನಿ ಡಿಸ್ಟರ್ಬೆನ್ಸ್ ವಿಲ್ ಅಗೇನ್ ಡಿಸ್ಟ್ರಾಕ್ಷನ್ ಟು ಯೋರ್ ಸೆಲ್ಫ್. ನಂಗೆ ಹೆಂಗಿದ್ರು ನಾನು ಐ ಗೆಟ್ ಯೂಸ್ ಟು ಆಲ್ ದ ಸ್ಕ್ರೀನ್. ಪರಪರ ಅಂತ ಕೆಲವರು ಸ್ಕ್ರೀನ್ ಇರುತ್ತೆ ಒಂದೊಂದು ಬ್ಯಾಚ್ ಅಲ್ಲಿ. ನಾನಾದ್ರೂ ಐ ಜಸ್ಟ್ ಇಗ್ನೋರ್ ಅಂಡ್ ಕೀಪ್ ಡೂಯಿಂಗ್ ದ ಕ್ಲಾಸ್. ಬಟ್ ನಿಮಗ್ ಕಾನ್ಸಂಟ್ರೇಷನ್ ಇರಲ್ಲ, ಮತ್ತೆ ನಿಮ್ಮ ಸಂಗಡಿಗರಿಗೂ ಕಾನ್ಸಂಟ್ರೇಷನ್ ಹೋಗುತ್ತೆ. ಏನಿದೆ ಪ್ರೇಮ ಮಾಮಿ ನಿಕ್ಕ ನೇರಮೆಲ್ಲ ಶಯ್ಯ ವೇಲೆ ಇಲ್ಲ ಎಂಟು ಇಬ್ಡಿ ಇರ್ಕಾಳೆ ಅಂತ ಅವ್ರಿಗೆ ಅನ್ನಿಸ್ತಾ ಇರುತ್ತೆ. ಇಟ್ಕೊಳ್ಳಿ ಸ್ಕ್ರೀನ್ ಕರೆಕ್ಟ್ ಆಗಿ ಇಟ್ಕೊಳ್ಳಿ. ಭಾಗವತಕ್ ಬಂದ್ 2 ವರ್ಷ ಆದ್ಮೇಲೂ ಸ್ಕ್ರೀನ್ ಅನ್ನು ಹೇಳ್ಕೊಡ್ಬೇಕು. ನೋಡಿ ಇದೆಯಲ್ಲ ಮಮ್ಮ ನಿಂತ್ಕೊಳ್ತಾ ಇಲ್ಲ, ಹಾಗಾಗಿ ಒದ್ದಾಡ್ತಾ ಇದೀನಿ. ನೀವ್ ಏನಕ್ಕೆ ಇವತ್ತು ಜಾಸ್ತಿ ಮೊಬೈಲ್ ಯೂಸ್ ಮಾಡಿದ್ರಿ? ಚಾರ್ಜ್ ಹೋಗೋ ಅಷ್ಟು ಯಾರತ್ರ ಲಾಪಾಯಿಂಟ್ ಕಣಿ ಹೊಡೆಜ್ಗಳು ಕಣಿನಿಗೆ ಹೋದು ಓಕೆ, ಸುಮ್ನೆ ಹೇಳಿದೆ ಜೋಕ್ ಮಾಡಕ್ಕೆ, ಪರವಾಗಿಲ್ಲ ಇಟ್ಕೊಳ್ಳಿ, ಬಟ್ ತುಂಬಾ ಆಡಿಸ್ಬೇಡಿ. ಸೊ ಅದಕ್ಕೆ ಸ್ಥಿತಪ್ರಜ್ಞೆನ ಇಟ್ಕೊಂಡವನೇ ಆನ್ಸರ್ಗಳು ಬರಲ್ಲ ಇಂದ ಕ್ಲಾಸ್. ಭಾರಿ ಸ್ಥಿತಪ್ರಜ್ಞತೆ. ಸೊ ಲೌಕಿಕ ಪ್ರಪಂಚವೆಂಬ ಹಿರಣ್ಯಕಶಿಪು, ಅಲೌಕಿಕ ಪ್ರಜ್ಞೆ ಎಂಬ ಈಶ್ವರ ತತ್ವ. ಆದ್ರೆ ಈ ತತ್ವದ ಮುಂದೆ ಈ ಲೌಕಿಕ ಪ್ರಜ್ಞೆ ಅನ್ನೋದು ಯಾವತ್ತೂ ನಶ್ವರವಾಗುತ್ತೆ ಅನ್ನೋ ಒಂದು ದೀಪವನ್ನ ತೋರಿಸಿದವನು ಪ್ರಹ್ಲಾದ, ವಿಚ್ ಇಸ್ ಅ ಕಂಪ್ಲೀಟ್ ನೇಚರ್ ಆಫ್ ಪೊಯ್ಗೈ ಆಳ್ವಾರ್. ಗೊತ್ತಾಯ್ತಾ? ಪೊಯ್ಗೈ ಆಳ್ವಾರರು ಹೆಂಗೆ ಧರ್ಮಭೂತ ಜ್ಞಾನವನ್ನ ಮೂರ್ತಿವೆತ್ತಾಗಿ ಇಟ್ಕೊಂಡು ಒಂದು ದೀಪವನ್ನ ಹಚ್ಚಿದ್ರು, ಆ ರೀತಿ ಮಾನಸಿಕವಾಗಿ ನಮ್ಮೆಲ್ಲರ ಒಳಗಡೆನೂ ಪ್ರಹ್ಲಾದ ಹೊಳಹೊಕ್ಕಿ ಏನ್ ಮಾಡ್ದ? இப்போ பொய்கை ஆழ்வாருடைய ஆசையோ அல்லது அந்த அன்போ அல்லது பெருமாள் மேல இருக்கிற ಒಂದು ತುಡಿಪು ಒತ್ತಡವೋ ತೋರ್ಸಕ್ಕಾಗತ್ತಾ? ಎಲ್ಲಾ ಪರಿಭಾಷೆಯಲ್ಲಿ ಹೇಳ್ಬೋದು, ಬಟ್ ಕ್ಯಾನ್ ಯು ವ್ಯಕ್ತಗತವಾಗಿ ತೋರ್ಸಕ್ಕಾಗಲ್ಲ ಅಲ್ವಾ? ಅದೇ ರೀತಿ ನಮ್ಮೆಲ್ಲರ ಮನದಂಗಳದಲ್ಲಿ ಒಳಹೊಕ್ಕಿ ಪ್ರವೇಶ ಮಾಡಿ ಪ್ರಹ್ಲಾದ ಏನ್ ಮಾಡ್ದ? ಈಶ್ವರ ತತ್ವವನ್ನು ಬಿತ್ತದ. ದಟ್ ಇಟ್ ಸೆಲ್ಫ್ ಧರ್ಮಭೂತ ಜ್ಞಾನವಾದಂತಹ ದೀಪ, ಮೊದಲನೇ ಹಣತೆ. ಪುರಂಜಿದ ಎಲ್ಲಾರ್ಗೂ ಗೊತ್ತಾಯ್ತಾ? ಗೊತ್ತಾಗ್ಲಿಲ್ಲ ಅಂದ್ರೆ ಕೇಳಿ, ಇನ್ನೊಂದ್ಸಲ ಹೇಳ್ತೀನಿ, ಬೇಜಾರೇ ಇಲ್ಲ. ಆದ್ರೆ ನೋಟ್ಸ್ ಬರ್ಕೊಳ್ಳೋವಾಗ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಗೊತ್ತಾಯ್ತಾ? ಧರ್ಮಭೂತ ಜ್ಞಾನವೆಂಬ ಒಂದು ಜ್ಯೋತಿಯನ್ನ ಪ್ರಥಮ ಆಳ್ವಾರರು ಭಕ್ತಿಯ ಪರಾಕಾಷ್ಠತೆಯ ಮೂಲಕ ಹಚ್ಚಿದ್ರು ಭಗವಂತನಿಗೆ. ದಟ್ ಇಸ್ ನಥಿಂಗ್ ಬಟ್ ನಾನು ಓರ್ವ ಜೀವಾತ್ಮ,
ಪರಮಾತ್ಮ ಅನ್ನೋವನು ಒಬ್ಬ ಇದಾನೆ ನನಗೆ. ಈ ಜೀವಾತ್ಮ ಅನ್ನೋದೇ ಸರ್ವಸ್ವವಲ್ಲ, ಇದಕ್ಕೊಂದಿದೆ ಧಾತ. ಯಾರೋ ಪರಮಾತ್ಮ ಅನ್ನುವ ಧಾತ. ಸರಿ, ನಾನು ಈಶ್ವರ ತತ್ವದಲ್ಲಿ ಲೀನವಾಗ್ತೀನಿ ಅಂದ್ಬಿಟ್ ಮಾತ್ರಕ್ಕೆ ನಮ್ಮ ಲೌಕಿಕ ಅಷ್ಟು ಬೇಗ ಈಶ್ವರ ತತ್ವದಲ್ಲಿ ಮುಳುಗಕ್ಕೆ ಬಿಡಲ್ಲ. ಯಾಕೆ ಹೇಳಿ? ಸ್ಥೂಲವಾದ ಕಾಯ ಶರೀರ, ಪಂಚಭೌತಿಕವಾದಂತಹ ಪ್ರಾಕೃತ ಶರೀರ. ನಾವೆಲ್ಲ ಅಮಾನುಷಿ ತತ್ವವಾ, அப்ராகிருத தத்துவவா, மந்திரபூத சரீரவா? என்னைக்கோ ஒரு நாள் இந்த சரீரம் விழும்போது அப்படியே ஒரு நாள் பகவத் கைங்கரியத்துக்காக அப்பேற்பட்ட ஒரு ಶರೀರಂ ಭಗವಾನ್ ಕೊಡುப்பாನ್ அப்படி ಕಾತಂಡ್ இருக்கிற ಆತ್ಮ. ಅರ್ಚಿರಾದಿ ಮಾರ್ಗದಲ್ಲಿ ನಾವು ಹೋಗುವಾಗ ಆ ರೀತಿ ಅಮಾನವನ್ನವನ್ ಬಂದು ನಮ್ಮನ್ ಕರ್ಕೊಂಡು ಹೋಗಿ ಅಮಾನುಷಿ ಶರೀರ ಅನ್ನೋದು ನಮಗ್ ಬರುತ್ತೆ ಅನ್ನೋದು ನಿಜ. ಆದ್ರೆ ಈಗ ಬಂದಿದ್ಯಾ? ಇಲ್ಲ ಅಲ್ವಾ? ಸೊ ಈ ಧರ್ಮಭೂತ ಜ್ಞಾನ ಅನ್ನೋದು ನನಗೆ ಲೌಕಿಕ ಪ್ರಜ್ಞೆನೂ ಇದೆ, ಅದೇ ಸಮಯದಲ್ಲಿ ಅಲೌಕಿಕ ವಿವೇಕವೂ ಇದೆ. ಒಪ್ಕೋತೀರಾ? ಒಪ್ಕೋತೀರಾ? ಲೌಕಿಕ ಪ್ರಜ್ಞೆ ಇರೋದಕ್ಕೆ ಈ ಉರವಿನರ್ ಎಲ್ಲ ಕೊಂಡಾಡ ಮುಡಿಯು. ಮಾಮ ಅಂತೀನಿ, ಮಾಮಿ ಅಂತೀನಿ, ಅಕ್ಕ ಅಂತೀನಿ, ಪ್ರೇಮ ಆಂಟಿ ಅಂತೀನಿ, ಶಾಶ್ವತ ಅಂತೀನಿ. ಸೊ ವಿ ಆಲ್ ಹ್ಯಾವ್ ರಿಲೇಟಿವ್ಸ್, ರಿಲೇಶನ್ಶಿಪ್, ಆಲ್ ಕೈಂಡ್ ಆಫ್ ಬಾಂಡೇಜ್, ಭವಬಂಧನ, ಬಿಕಾಸ್ ಐ ಹ್ಯಾವ್ ಲೌಕಿಕ ಪ್ರಜ್ಞಾ. பட் ஸ்டில் ஒரு பிடிப்புங்கிறது ಅಲೌಕಿಕ ವಿಚಾರಗಳಲ್ಲಿ ಅಥವಾ ಈಶ್ವರ ವಿವೇಕದಲ್ಲಿ ನನಗಿದೆ ಅಲ್ವಾ? ಅದಕ್ಕೆ ಎಲ್ಲಿಂದ ಎಲ್ಲಿಗೆ ಸುತ್ತಿದ್ರು, ಎಲ್ಲಿಂದ ಎಲ್ಲಿಗೆ ಹೋದ್ರು, ವಾಟ್ ಎವರ್ ಲೌಕಿಕ ಯುಡು, ಫೈನಲಿ ಅಟ್ಲೀಸ್ಟ್ ಒಂದ್ ದೇವ್ರ ದೀಪ ಆದ್ರೂ ಹಚ್ತೀರಾ ಅಲ್ವಾ ಮನೇಲಿ? ಅವನಿದಾನೆ, ದಟ್ ಪ್ರೂವ್ಸ್ ಅವನಿದಾನೆ, ಯಾವಾಗ್ಲೂ ನನ್ನೊಟ್ಟಿಗೆ ಅವನಿದಾನೆ ಅಲ್ವಾ? ಸೊ ಅವನಿರೋದು ಅನ್ನೋದ್ರ ಮಧ್ಯದಲ್ಲಿ ಲೌಕಿಕದಲ್ಲಿ ಬ್ಯಾಲೆನ್ಸ್. ಸದಾ ಈಶ್ವರ ತತ್ವದಲ್ಲೇ ಲೀನವಾಗಿದ್ದ ಪ್ರಹ್ಲಾದನನ್ನೇ ಹಿರಣ್ಯಕಶಿಪು ಬಿಡ್ಲಿಲ್ಲ. ಅವಾಗ ಎಳಿತಾ ಇದ್ದ. ಯಾವ ನಾಮನ ಹೇಳ್ಕೊಂಡು ಹೋಗ್ಕೊಳ್ಳಿ, ಇವನಿಗೇನ್ ಕಷ್ಟ ಅಲ್ವಾ? 300 ಮುಕ್ಕೋಟಿ ದೇವತೆಗಳಿಂದ ಹಿಡಿದು ಸಕಲ ಬ್ರಹ್ಮಾಂಡ 14 ಲೋಕಗಳೇ ನಮೋ ಹಿರಣ್ಯಾಯ ಅಂತ ಇವನು ಗಡಗಡ ಅಂತ ನಡಗ್ಬಿಟ್ಟು ಹೇಳ್ತಾ ಇತ್ತು. ಇಂದು ஒரு 5 ವಯಸ್ಸು ಇಂದು ಪ್ರಹ್ಲಾದನ್ ಹೊರತಂದ ಇಡೀ ನಭೋಮಂಡಲದಲ್ಲಿ ನಮೋ ಹಿರಣ್ಯಾಯ ಅಂತ ಹೇಳ್ದೆ ಇದ್ದವನು. ಇವನು ಹೇಳಲಿಲ್ಲ ಅಂದ್ರೆ ಅವನ್ಗೇನ್ ಸೌದೋಯ್ತೀಗ? ಅವನ ಮೈಯಿಂದ ಏನಾದ್ರೂ 1 kg ಮಾಂಸ ಇಳ್ದೋಯ್ತಾ, ಕರ್ಗೋಯ್ತಾ? ಆದ್ರೂ ಎಂತ ಪೀಡನ, ಯಾವ ತರ ಪೀಡಿಸ್ತಾ ಇದ್ದ. ಶೊಲ್ಲೆ ಏನ್ ಮಾರ್ತೆ, ಶೊಲ್ಲೆ ಏನ್ ನಾಮತ್ತೆ ಶೊಲ್ಲೆ, ನಾಂದ ಜಗದೀಶ್ವರನ್ ಅಪ್ಡಿ ಶೊಲ್ಲೆ ನೀ ಅಂತ ಹೇಳ್ತಾ ಇದ್ದ ಅಲ್ವಾ? ಅಂದ್ರೆ ಏನ್ ಅರ್ಥ? ಎಷ್ಟೇ ಭಗವತ್ ಸ್ವರೂಪದಲ್ಲಿ ನಮ್ಮ ಮನಸ್ಸು ಲಯವಾಗಿದ್ರು, ಸ್ಟಿಲ್ ದೇರ್ ಇಸ್ ಸಮ್ ಲೌಕಿಕ ವಿಚ್ ಇಸ್ ಕೀಪ್ ಮೇಕಿಂಗ್ ಅಸ್ ಟು ಡ್ರ್ಯಾಗ್ ಟುವರ್ಡ್ಸ್ ದ ಬಾಂಡೇಜಸ್. ಒಪ್ಕೋತೀರಾ? ಮಾಯೆ ಅನ್ನೋದು ಅವಾಗ ಈ ರೀತಿ ಕಬಳಿಸ್ತಾನೆ ಇರುತ್ತೆ. ಇದನ್ನೇ ಹಿರಣ್ಯಕಶಿಪುಗೂ ಮತ್ತೆ ಈ ಪ್ರಹ್ಲಾದನಿಗೂ ನಡೆದಂತಹ ಚಕಮಕಿ, ಲೌಕಿಕಕ್ಕೂ ಆಧ್ಯಾತ್ಮಿಕಕ್ಕೂ ಮಧ್ಯದಲ್ಲಿ ಇರುವಂತಹ ಪ್ರಜ್ಞೆ. ಸೊ ಇದನ್ನೇ ಧರ್ಮಭೂತ ಜ್ಞಾನದ ದೀಪ ಅಂತ ಕರಿತೀವಿ. ಮೊದಲನೇ ಆಳ್ವಾರರು ಇದನ್ನೇ ಪ್ರಚೋದನೆ ಮಾಡಿದ್ದು. ಇದನ್ನೇ ಇಲ್ಲಿ ತನ್ನ ಭಕ್ತಿಯ ಮೂಲಕ ಪ್ರಹ್ಲಾದ ತೋರಿಸ್ತಾ ಇದ್ದಾನೆ, ನಾನು ಈಶ್ವರನಲ್ಲ. ಗೊತ್ತಾಯ್ತಾ? புரிஞ்சுதா? ರಂಗನಾಯ್ಕಿ ಮಾಮಿ தெரிஞ்சுதா? ಆತ್ಮಾಚಾ? ಎರಡನೆಯವರು பூதத்தாழ்வார் அல்வா? 2ஆம் திருவந்தாதி. 2 ஆழ்வார் என்ன பண்ணினார்? என்ன பண்றார் அவரு? ಏನ್ ಮಾಡಿದ್ರು? 2ನೇ ಆಳ್ವಾರ್ ಸುಮ್ಮನೆ ಕೂತಿದ್ದೀರಲ್ಲ, ಏನು ಮಾಡ್ಲಿಲ್ವಾ ಅವರು? ದೀಪ ಹಚ್ಚಿದಾಗ ಅವ್ರು ನೋಡಿದ್ರು ದೇವ್ರನ್ನ. 2ನೇ ಆಳ್ವಾರೇ ನೋಡ್ಬಿಟ್ರ? ಹಾಗಾದ್ರೆ ನಮ್ ಸಂಪ್ರದಾಯದಲ್ಲಿ ಯಾಕೆ 2 ದೀಪ ಹಚ್ತೀವಿ? ಅವರು ಬಳಕದ ಎತ್ತಿನಾರ್ ಇಲ್ಲಿಯಾ? ನೋಡಿದ್ದು ಕರೆಕ್ಟ್. ಕಂಡೇನ್, ಪೊನ್ಮೇನಿ ಕಂಡೇನ್, ಕಂಡೇನ್. ಗೋಪಿಯವ್ರ ಗೊತ್ತಿಲ್ಲ? ಗೋಪಿಯವ್ರು ಗೊತ್ತಲ್ವಾ? ಅಲ್ಲೆಲ್ಲೋ ಇದೆ ಶೈಲಾ ಆಂಟಿ. ಓಕೆ. ಎರಡನೇದು ಗೊತ್ತಾಗ್ಲಿಲ್ಲ, ಅದೇನೆ 3ನೇವ್ರು ನೋಡಿದ್ದು ಕರೆಕ್ಟ್. 2ನೇದು ಗೊತ್ತಾಗ್ಲಿಲ್ಲ, ಜ್ಞಾಪಕ ಬರ್ತಾ ಇಲ್ಲ. 2ನೇವ್ರು ದೀಪ ಹಚ್ಚಿದ್ರು. ವೈ ಅಂತ ಹಳಿಯ
ವಾರ್ಗಡಲೆ ನಯ್ಯಾಹ ಶಯ್ಯ ಕದಿರೋನ್ ವಿಳಕ್ಕಾಹ ಅಲ್ವಾ? ವಯ್ಯಂ ತಹಳಿಯ ಇಡೀ ನಭೋಮಂಡಲ ಬ್ರಹ್ಮಾಂಡವನ್ನೇ ತಪ್ಲೆ ತರ ಇಟ್ಕೊಂಡ್ರು. ಅದರಲ್ಲಿ ವಾರ್ಗಡಲೆ ನಯ್ಯಾಹ ಸಮುದ್ರವನ್ನೆಲ್ಲ ಸಪ್ತಸಾಗರವನ್ನು ಸಪ್ತಸಾಗರ ದ್ವೀಪಂ ವಸುಂಧರೆ ಅಂತ ಹೇಳ್ತೀವಲ್ವಾ? ವಸುಂಧರದ ಒಡಲಲ್ಲಿ ಇರುವಂತಹ ಸಪ್ತಸಾಗರವನ್ನೇ ತುಪ್ಪವಾಗಿ அப்படியே கரைச்சி ಅದೆಲ್ಲ ಕೊಟ್ಟಿನಾர்கள். ಅಪ್ಪೋ ಆಮೇಲೆ ಮಲೆಗಳು ಈ ದ್ವೀಪದ ಮಧ್ಯದಲ್ಲಿ ಬರುವಂತಹ ಬೆಟ್ಟಗಳು, ಹಿಮಾಚಲ ಪರ್ವತ, ವಿಂಧ್ಯಾದ್ರಿ ಪರ್ವತ, ಶಿಖರಗಳು, ಇದನ್ನೇ ತಿರಿಯಾಗಿ ತಿರುದು ಬತ್ತಿಯಾಗಿ ಇಟ್ರು. ಶಯ್ಯ ಕದಿರೋನ್ ವಿಳಕ್ಕಾಹ ಸೂರ್ಯನನ್ನೇ ದೀಪವಾಗಿ ಹಚ್ಚಿದ್ರು. எப்பேற்பட்ட வழக்கில்லையா? அந்த வழக்கோ கண்ணிலேயே காட்ட முடியாத வழக்கு. இந்த வழக்கோ கண்ணுல காட்டல, ஆனா எப்படி எரியுறதுன்னா ವಿಶ್ವಕ್ಕೆ ಕಣ್ಣಾ இருக்கு. அப்பேற்பட்ட விளக்கு. ಏನ್ ಮಾಡಿದ್ರು? ಇಡೀ 14 ಲೋಕಗಳನ್ನ ತಪ್ಪಲೆಯಾಗಿ ಇಟ್ಕೊಂಡ್ರು. ಸಮುದ್ರವನ್ನೇ ತುಪ್ಪವಾಗಿ ಸುರಿದ್ರು. ಶಿಖರ ಬೆಟ್ಟಾದಿಗಳನ್ನ, ಈ ಒಂದು ಪೂರ್ತಿ ನೇಚರ್ ಅಂತ ಹೇಳ್ಬೋದು, ಪ್ರಕೃತಿಯನ್ನೇ ತಿರಿಯಾಗಿ ತಿರುದ್ರು. ನಂತರ ಸೂರ್ಯನನ್ನೇ ದೀಪವಾಗಿ ಹಚ್ಚಿದ್ರು. ಇದಕ್ಕೆ ಏನಂತ ಕರೀತಾರೆ? ಅದು ಅಲೌಕಿಕ ಪ್ರಜ್ಞೆ ಅಲ್ವಾ? அன்பு காட்ட முடியாது, அன்பே தகழியா. ஆர்வம் காட்ட முடியாது, ஆர்வமே நையாக. சிந்தொரு செந்தமிழ் கூட்டி தமிழே கூட்டினாளா. பாருங்க எப்படி இருக்கு. தமிழை கூட்ட முடியுமா? ஆனா அவர் கூட்டியிருக்காரு. ஞான விளக்கேத்தினேன். ஞானத்தை எப்படி காண்பிக்க முடியும்? காண்பிக்கவே முடியாது ஞானத்தை. அதெல்லாம் அலௌகிக பிரஜான. வையந்தகழியா, வையத்தை இவ்வுலகம் இவ்வையம் காட்ட முடியும். ಮತ್ತೆ ವಾರ್ಗಡಲೆ ನಯ್ಯಾಹ, ಚೆನ್ನೈಗೆ ಹೋದ್ರೆ ಸೀ ಶೋರ್ ಅಲ್ಲಿ ನೋಡ್ಬೋದು ವಾರ್ಗಡಲ್, ಇಲ್ಲಿಯಾ ಸಮುದ್ರத்தை காட்ட முடியும். ಮತ್ತೆ ಶಯ್ಯ ಕದಿರೋನ್ ವಿಳಕ್ಕಾಹ, வெளியில போனா கதிரவனை பார்க்கலாம், ಸೂರ್ಯನನ್ನ ನೋಡಬಹುದು. ಸೊ ಇದೆಲ್ಲ ಲೌಕಿಕ ಪ್ರಜ್ಞೆ, ಪ್ರಾಕೃತಿಕ ಪ್ರಜ್ಞೆ ಅಂತ ಗೊತ್ತಾಗ್ತಾ ಇದೆ. ಇದನ್ನೆಲ್ಲ ಒಟ್ಟು ಹಾಕಿದ್ರೆ ಏನಂತ ಹೇಳ್ತೀರಾ? ದಟ್ ಇಸ್ ಕಾಲ್ಡ್ ಧರ್ಮಭೂತ ಜ್ಞಾನ. ಇದು ವಾಟ್ ಇಸ್ ದಿಸ್? ಧರ್ಮಭೂತ ಜ್ಞಾನದ ದೀಪ ಅದು. ಇದೇನಿದು? ಪಂಚಭೂತಗಳನ್ನ ಇಟ್ಕೊಂಡು ಇದ್ ಮಾಡಿ, ಪಂಚಭೂತಗಳನ್ನ ಇಟ್ಕೊಂಡು. ವೆರಿ ಗುಡ್. ಅದಕ್ಕೇನಂತ ಹೇಳ್ತೀರಾ? ಆನ್ಸರ್ ಹೇಳಿದ್ರಲ್ಲ, ಹೇಳಿ ಕರೆಕ್ಟ್ ಆಗಿ. ಅದೇ ಪಂಚಭೂತಗಳು ಅಂತ ಹೇಳ್ದೆ, ಇನ್ನೇನು ಅದಕ್ಕೆ ಗೊತ್ತಾಗ್ಲಿಲ್ಲ. ಇನ್ನೇನು ಅದನ್ನ ಕರೆಕ್ಟ್ ಮಾಡಿ ಆನ್ಸರ್ ಹೇಳ್ಬೇಕು. ಪಂಚಭೂತ ಜ್ಞಾನ ಅಂತ ಹೇಳ. தேங்காய் துருவல் குடுன்னா இதோ தேங்காய் ஆட்டு கையில வச்சா எப்படி? தேங்காய் துருவல்னா துருவல் தான் நாங்கள வரும். தேங்காய் குடுக்குறோம், நீ திருப்பி குடுன்னு சொல்லிட்டு இருக்கோம், அவ்வளவுதான். ಇಲ್ಲ ಇಲ್ಲ ಇಲ್ಲ, ಅದೇ ಭೂಮಿ ಆಕಾಶ ಪಂಚಭೂತಗಳಿದೆಯಲ್ಲ, ಅದನ್ನೇ ಅವರು ಇದನ್ನ ಇಟ್ಕೊಂಡ್ರು. ಪಂಚಭೂತಗಳು ಅಂದ್ರೆ ಆಕಾಶ, ಭೂಮಿ, ಅಗ್ನಿ, ವಾಯು, ಜಲ ಜಲ ಇದನ್ನ ಇಟ್ಕೊಂಡು ಪಾಂಚಭೌತಿಕ ಜ್ಞಾನ ಅಂತ ಹೇಳಿ ಅಷ್ಟೇನೆ. ಟೆಕ್ನಿಕಲ್ ವರ್ಡ್ ಏನು? ಅದು ಧರ್ಮಭೌತ ಜ್ಞಾನ ಇದ್ರೆ ಇದು ಪಾಂಚಭೌತಿಕ ಜ್ಞಾನ ಅಷ್ಟೇನೆ. ಅದನ್ನೇ ಹೇಳದ್ನಲ್ಲ, ಪಂಚಭೌತ ಜ್ಞಾನ ಅಂದೆ, ಪಾಂಚಭೌತಿಕ ಅನ್ನಕ್ ಬರ್ಲಿಲ್ಲ ಅದು. ಪಾಂಚಭೌತಿಕ ಜ್ಞಾನ. ಭೌತಿಕ ಅಂದ್ರೆ ಇಲ್ಲಿ ಭೂತಕ್ಕಲ್ಲ ಹೇಳೋದು. ನೀವು ಪಾಂಚ ಅನ್ನೋವಾಗ್ಲೇ ಪಂಚಭೂತ ಬಂದಿರುತ್ತೆ. ಭೌತಿಕ ಜ್ಞಾನ ಅಂದ್ರೆ ಏನು? ಇಹ ಜ್ಞಾನ, ಪರಜ್ಞಾನ ಅಲ್ಲ, ಇಹ ಜ್ಞಾನ. ಪಾಂಚಭೌತಿಕ ಜ್ಞಾನ. ಪಾಂಚಭೌತಿಕ ಜ್ಞಾನವೇ ಒಂದು ಬೆಳಕಾಗಿದೆ. ಅಂದ್ರೆ ನಾನು ಈ ಶರೀರத்தை கொண்டதா சர்வேஸ்வரனை அடைய முடியுமே தவிர, ಶರೀರத்தை விட்டுட்டு நான் இந்த சர்வேஸ்வரனை அடையிறேன்னா என்னால முடியுமா? స్మితా முடியுமா? అయితుందా మాకి? ఈ శరీరం గురించి భగవంతుడిని సాన్నిధ్యము పొందాలే. కాబట్టి ఈ శరీరం పట్టుకొని నేను శరీరము లేకుండానే శరీరం నశ్వరం చేసి అగ్నిని దహించుతాను, లేకపోతే నీళ్ళలో పోగొట్టుకుంటాను, లేకపోతే ఎక్కడో ಐ ವಿಲ್ ಗೆಟ್ ರಿಡ್ ಆಫ್ ದ ಶರೀರ, ದೆನ್ ಐ ವಿಲ್ ಗೋ ಟು ದ ಭಗವತ್ ಸಾನ್ನಿಧ್ಯ. ಆಗುತ್ತಾ ನಮ್ಮಿಂದ? ಆಗಲ್ಲ. మీ ముఖం చూసిన
ఆతరానికి తెలుగు వచ్చేసాయి. ತಪ್ಪಿ ಪೂರ್ಣಚಂದ್ರನ್ ತರ ಪೌರ್ಣಮೇಲ್ ಕಾಣಿಸ್ಕೊತಾರಲ್ಲ ಆ ತರ ಮಂಡೇ ಬ್ಯಾಚ್ ಅಲ್ಲಿ ಸ್ಮಿತನ್ ಮುಖ ನೋಡ್ಬಿಟ್ವಲ್ಲ ಅದಕ್ಕೆ. ಯಾವಾಗ್ಲೂ ನಿಮ್ ಸ್ಕ್ರೀನ್ ಅಮಾವಾಸ್ಯಾಗೆ ಇರುತ್ತೆ ಅದಕ್ಕೆ. ಈಗ ಯಾವಾಗ ಕ್ರೊನಾಲಜಿಕಲ್ ಆರ್ಡರ್ ಕೊಡಕ್ಕಾಗಲ್ಲ. ಇವತ್ತು ಏಕಾದಶಿ ಅಲ್ವಾ, ಅದಕ್ಕೆ ಸ್ಪೆಷಲ್ ಆಗಿ. ಎನಿವೆ, ನೀವು ಸ್ಕ್ರೀನ್ ಅಮಾವಾಸ್ಯೆ ಆದ್ರೂ ನೀವು ಹಾಕೋ ವಿಡಿಯೋಸ್ ಅಮಾವಾಸ್ಯೆ ಆಗ್ಬಾರ್ದು. ಎಲ್ಲಾರ್ಗು ಅದ್ ಪೌರ್ಣಿಮೆ ಬೆಳಕಾಗೆ ಇರ್ಲಿ. ಸೊ ಏನೋ ಧರ್ಮಭೂತ ಜ್ಞಾನದಿಂದ ಒಂದು ಅಲೌಕಿಕ ಪ್ರಜ್ಞೆಯಿಂದ ಲೌಕಿಕ ಪ್ರಜ್ಞೆಗೆ ಬರೋದು. ಇದನ್ನ ನಾನು ಭಾಗವತದಲ್ಲೂ ನಿಮಗೆ ಹಿಂದೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಯು ಕೆನಾಟ್ ಗೆಟ್ ರಿಡ್ ಆಫ್ ಯುವರ್ ಶರೀರ. You have to make your Maya as a friend, best friend. ಹೇ ಮಾಯೆ, ನನ್ನ ಈ ತರ ಪೀಡಿಸ್ತೀಯಲ್ಲ ಅಂತ ನೀವ್ ಅದನ್ನ ಅಲ್ಲಗಳೆಯೋ ಬದಲು, ಯು ಆರ್ ಮೈ ಫ್ರೆಂಡ್, ಬಟ್ ಯು ಪ್ಲೀಸ್ ಹೆಲ್ಪ್ ಮೀ ಟು ಗೆಟ್ ರಿಡ್ ಆಫ್ ದಿಸ್ ಪಾಂಚಭೌತಿಕ ಶರೀರ, ಸೋ ದಟ್ ಅಲೌಕಿಕ ಪ್ರಜ್ಞೆಯಿಂದ ಸರ್ವೇಶ್ವರನನ್ನ ನಾನು ಹೋಗಿ ಅವನ ಸಾನ್ನಿಧ್ಯದಲ್ಲಿ ಕೈಂಕರ್ಯ ಸ್ವರೂಪಿಯಾಗಿ ನಿಲ್ಲಕ್ಕೆ ನೀನು ಅವಕಾಶ ಮಾಡಿಕೊಡು. ಸೊ ಈ ಶರೀರ ಅನ್ನೋದು ಆ ಅಲೌಕಿಕವಾದಂತಹ ಪರಮಾತ್ಮನ ಮಂದಿರವೇ ಹೊರತು ನನ್ನ ಭೋಗಕ್ಕಾಗಿ ಇರುವಂತಹ ವಸ್ತುವಲ್ಲ. ಗೊತ್ತಾಗ್ತಾ ಇದೆಯಾ? ಪಂಚಭೂತ ಅಂದ್ರೆ ಏನರ್ಥ? ನಮ್ಮ ಶರೀರವು ಪಂಚಭೂತದಿಂದ ಆಗಲ್ಪಟ್ಟಿದೆ ಅಲ್ವಾ? ಸೊ ನನ್ನ ಭೋಗಕ್ಕೋಸ್ಕರ ಈ ಶರೀರ ಇಲ್ಲ. ಅಫ್ಕೋರ್ಸ್ ನಾ ಭೋಗಿಸ್ತಾ ಇದ್ದೀನಿ ಶರೀರದಲ್ಲಿ. ಐ ಆಮ್ ಕಂಪ್ಲೀಟ್ಲಿ ಎಂಜಾಯಿಂಗ್ ಮೈ ಶರೀರ ಅಲ್ವಾ? ನನ್ನ ಧ್ವನಿಯನ್ನ ನಾನು ಎಂಜಾಯ್ ಮಾಡ್ತೀನಿ, ಮಾತನ್ನ ಎಂಜಾಯ್ ಮಾಡ್ತೀನಿ, ನನ್ನ ದೃಷ್ಟಿಯನ್ನ ನಾನು ಎಂಜಾಯ್ ಮಾಡ್ತೀನಿ, ನಿಮ್ಮಗಳನ್ನೆಲ್ಲ ನೋಡ್ತಾ ಇದ್ದೀನಿ. ಏನ್ ಶಬ್ದಗಳು ನನ್ನ ಒಂದೋ ಕಿವಿ ಮೇಲ್ ಬೀಳುತ್ತೋ ಅದನ್ನೆಲ್ಲ ನಾನು ತಗೋತಾ ಇದ್ದೀನಿ ನನ್ನ ಒಳಗಡೆ. ಐ ಆಮ್ ಎಂಜಾಯಿಂಗ್ ಇಟ್. ಸ್ಪರ್ಶಿಸ್ತಾ ಇದ್ದೀನಿ, ವಿಧವಾದ ವಸ್ತುಗಳನ್ನ ಸ್ಪರ್ಶಿಸ್ತಾ ಇದ್ದೀನಿ. ಲಘುತ್ವ, ಘನತ್ವ, ಮೃದುತ್ವ, ಕಾಠಿಣ್ಯತ್ವ ಇದೆಲ್ಲ ನಂಗೆ ಗೊತ್ತಾಗ್ತಾ ಇದೆ. ಷಡ್ರಸಗಳನ್ನ ಬಾಯಲ್ಲಿ ಹಾಕೊಂಡು ಚಪ್ಪರಿಸ್ತಾ ಇದ್ದೀನಿ, ಅನುಭವಿಸ್ತಾ ಇಲ್ವಾ? ಆದ್ರೂ ಇಷ್ಟು ಅನುಭವದ ಮೇರೆಗೆ ಇದು ಬರೀ ಅನುಭವಕ್ ಮಾತ್ರ ಅಲ್ಲ, ಅನುಭೋಗಕ್ಕೆ ಮಾತ್ರ ಅಲ್ಲ, ಪರಮಾತ್ಮನಿಗೂ ಮೀಸಲು. ಇದು ಕೈಂಕರ್ಯಕ್ಕೆ ಮೀಸಲಾಗಿ ಫೈನಲಿ ಇಟ್ ಹ್ಯಾಸ್ ಟು ಬಿ ಸರೆಂಡರ್ ಟು ಹಿಮ್. ಯಾಕೆಲ್ರೂ ಹೇಳೋದು ಅನಾಯಾಸವಾಗಿ ಹೋಗ್ಬಿಡ್ಬೇಕಪ್ಪ ನನ್ ಜೀವ, ಯಾವ ಥರದ್ರಲ್ಲೂ ಕಷ್ಟಪಡಬಾರ್ದು, ಆದ್ರೆ ಕೊನೆಯಲ್ಲಿ ನಿನ್ನ ನಾಮವನ್ನ ಹೇಳ್ಕೊಂಡೇ ಹೋಗ್ಬೇಕು. ಯಾರಾದ್ರೂ ಅವರ ಮಗನೇ ಫೇವ್ರೇಟ್ ಆಗ್ಲಿ, ಗಂಡನೇ ಫೇವ್ರೇಟ್ ಆಗ್ಲಿ, ಹೆಂಡತಿನೇ ಫೇವ್ರೇಟ್ ಆಗ್ಲಿ, ಅವ್ರಗಳ ಹೆಸರು ಹೇಳ್ಕೊಂಡು ನನ್ ಪ್ರಾಣ ಹೋಗ್ಬೇಕು ಅಂತ ಕೇಳ್ಕೊತಾರ? ಪರಮಾತ್ಮನ ನಾಮೋಚ್ಚರಣೆಯಿಂದ ನಾನು ಜೀವವನ್ನ ಬಿಡ್ಬೇಕು. ಯಾರಿಗಿಷ್ಟ ಇಲ್ಲ ಇದು? ಅಂದ್ರೆ ಏನರ್ಥ? ಶರೀರದಲ್ಲಿ ಎಲ್ಲವೂ ನನಗೆ ಅಂತ ಇದ್ರು ಎಲ್ಲೋ ಒಂದು ಕೈ ಇಲ್ಲ, ನಾನು ಅವನ ವಸ್ತು ಅನ್ನೋ ಜ್ಞಾನ ಇದೆ. ಶರೀರ ನಂದು, ಆದ್ರೆ ನಾನೇ ಶರೀರವಲ್ಲ. ಒಪ್ಕೋತೀರಾ? ಶರೀರ ನನಗಿದೆ, ಆದ್ರೆ ನನಗೇ ಸಂಪೂರ್ಣವಾಗಿ ಶರೀರ ಇಲ್ಲ ಅಲ್ವಾ? ಈ ಒಂದು ನಭೋಮಂಡಲವನ್ನೇ ತಪ್ಪಲಿಯಾಗಿಟ್ಕೊಂಡ್ರು, ಸಮುದ್ರವನ್ನೇ ಕಣ್ಣಕ್ ಕಾಣಿಸೋ ಸಮುದ್ರವನ್ನೇ ತುಪ್ಪವಾಗಿ ಸುರಿದ್ರು, ಬೆಟ್ಟ ಗುಡ್ಡಗಳನ್ನೇ ತಿರಿಯಾಗಿ ತಿರುಚಿಟ್ರು, ಕಣ್ಣಿಗೆ ಕಾಣುವ ಸೂರ್ಯ ದಿವಾಕರನನ್ನೇ ಅಲ್ಲಿ ಬೆಳಕಾಗಿ ಇಟ್ರು. ಆದ್ರೂ ಯಾರಿಗ ದೀಪವನ್ನ ಹಚ್ಚಿದ್ರು? ತನಗ್ ಹಚ್ಕೊಂಡ್ರ? ಪರಮಾತ್ಮನಿಗೆ ಹಚ್ಚಿದ್ರು. ಲೌಕಿಕ ಪ್ರಜ್ಞೆಯಲ್ಲಿ ಅಲೌಕಿಕ ದೀಪ ದಗ 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 ಅಂತ ಉರಿಯಕ್ಕೆ ಶುರುವಾಯಿತು. ಇದನ್ನ ಪ್ರಹ್ಲಾದನಲ್ಲಿ ಎಲ್ಲಿ ನೋಡ್ತೀರಾ? ಮಾಮ, ಇದು ಹಿಂಗೆ ನವವಿಧ ಭಕ್ತಿ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ. ರಂಡಾವದು ಪಕ್ಷಂ ರಿಫ್ಲೆಕ್ಟಿಂಗ್ ಟುವರ್ಡ್ಸ್ ಪ್ರಹ್ಲಾದ ಇಸ್ ವೆರಿ ಇಂಪಾರ್ಟೆಂಟ್. ನೋಯಿಂಗ್ ಅಬೌಟ್ ದ ಆಳ್ವಾರ್ is minute. Major is you have to compare with Prahlada. ಲೌಕಿಕತೆ ಹಿರಣ್ಯಕಶಿಪು, ಅಲೌಕಿಕತೆ ತಾನು. ಇದ್ರ ಮಧ್ಯದಲ್ಲಿ ನಡೆಯುವಂತಹ ಚಕಮಕಿ ಧರ್ಮಭೂತ ಜ್ಞಾನ. ಇದನ್ನ ನೀವು ಪೊಯ್ಗೆಯಾಳ್ವಾರರ ದೀಪದಲ್ಲಿ ಅದನ್ನ ರಿಫ್ಲೆಕ್ಟ್ ಮಾಡಿ ಪ್ರಹ್ಲಾದನ ಗುಣದಲ್ಲಿ ಕಂಡ್ರಿ. ಅದೇ ತರ ಎರಡನೇ ಒಂದು ಆಳ್ವಾರರ ಈ ಔಚಿತ್ಯವಾದ ಭಕ್ತಿಯನ್ನ ಪ್ರಹ್ಲಾದನಲ್ಲಿ ಹೆಂಗ್ ಕಾಣ್ತೀರಾ? ಎಲ್ಲ ಕಷ್ಟ ಅರ್ಥ ಮಾಡ್ಕೊಳ್ಳೋದು, ನಾಟ್ ವೆರಿ ಈಸಿ. ಎಲ್ಲ ನೋಡಿ ಒಂಥರ ಅಬ್ಸ್ಟ್ರಾಕ್ಟ್ ಆಗಿದೆ.
ಗಾಳಿಯಲ್ಲಿ ಬೇಗ ಹಿಂಗ್ ಹೋಗುತ್ತೆ ಎಕ್ಸ್ಪ್ಲನೇಷನ್. ಹ್ಮ್ चलेंगे रंगना है की मामी चलेंगे ना अर्थ में आइलैंड्रीಗಳ ಅರ್ಥಮಾಚ ಇಲ್ಲಿ ಅರ್ಥ ಚಲಂಗೋ ಫಸ್ಟ್. ಪಂಚಭೌತಿಕ ಜ್ಞಾನ ಹೇಳಿ. ಯಾಕೆ ಸುಮ್ನೆ ಕೂತಿದ್ದೀರಾ? ಯೋಚನೆ ಮಾಡ್ಬೇಡಿ, ಹೇಳಿ. ತಪ್ಪಾದ್ರೂ ಪರವಾಗಿಲ್ಲ, ಮಾಮ ಹೇಳಿ. ಎಲ್ಲಾ ಸಂದರ್ಭದಲ್ಲೂ ಪರಮಾತ್ಮನಲ್ಲೇ ಪರಮಾತ್ಮ ಇದನ್ನ ನಾಮಸ್ಮರಣೆಯಲ್ಲೇ ಕಾಣ್ತಾನೆ ಆತ ಎಲ್ಲಾ ಸಂದರ್ಭದಲ್ಲೂ. ಅದು ಪಂಚಭೌತಿಕ ಜ್ಞಾನವಾಗ್ಲಿಲ್ವಲ್ಲ. ಪಂಚಭೌತಿಕ ಜ್ಞಾನ ಹಿರಣ್ಯಾಕ್ಷ ಕೊಡ್ತಾ ಇದ್ದಾನೆ, ತೊಂದ್ರೆನೆ ಎಲ್ಲ. ಅದು ಅದೆಲ್ಲ ಪಂಚ ಇದ ಅನುಭವ ಆಗ್ತಾ ಇತ್ತಲ್ಲ ಅವನಿಗೆ. ಸ್ಪಷ್ಟತೆ ಇಲ್ಲ. ಅರ್ಥ ಆಯ್ತಾ ನಿಮ್ಗೆಲ್ಲ? ಹಾ, ಅನ್ಮ್ಯೂಟ್ ಮಾಡ್ತೀನಿ. ಕರೆಕ್ಟ್. ಆ ಅಂಶನೇ ತಗೊಳ್ಳಿ, ಪರವಾಗಿಲ್ಲ, ವೆರಿ ಗುಡ್. ಆದ್ರೆ ಪಂಚಭೂತಗಳನ್ನ ಹೇಳಿ ನನಗೆ. ಪಂಚಭೂತದಲ್ಲಿ ಪರಮಾತ್ಮ ಇದ್ದಾನೆ ಅಂತ ನಿರೂಪಣೆ ಮಾಡ್ತಾನೆ ಭಗವಂತ. ಹಿಂಗೆ ಅವ್ನ್ ಧ್ಯಾನದಲ್ಲೇ ನೀರು, ಆಹಾರ ಮತ್ತೊಂದು ಎಲ್ಲದನ್ನೂ ಅದ್ರಲ್ಲೇ ಮುಗಿಸ್ಕೊಂಡಿದ್ನಲ್ಲ. ನಿಮ್ ಆನ್ಸರ್ ಎಲ್ಲ ಕರೆಕ್ಟ್ ಇದೆ ಮಾಮಿ. ಪುಟ್ ಇಟ್ ಇನ್ ಅ ಪ್ರಾಪರ್ ವೇ ಅಷ್ಟೇನೆ. ವೆರಿ ಈಸಿ ಟು ಪುಟ್. ಎಲ್ಲ ಕಂಬೈನ್ ಮಾಡಿ ಹಾಕಿ ಕರೆಕ್ಟ್ ಆಗಿ. ಪಂಚಭೂತದಲ್ಲಿ ಪರಮಾತ್ಮ ಇದ್ದಾನೆ ಅಂತ ಪ್ರಹ್ಲಾದ ಹೇಳ್ತಾ ಇದ್ದಾನೆ. ತುಂಬಾ ಅದೇ ನೀರೊಳಗಡೆ ಹಾಕಿದಾಗ ಎದ್ ಬಂದಲ್ಲ ಭಗವಂತ ಕಾಪಾಡಿದ್ರಲ್ಲ, ಅದು ಇರಬಹುದು. ಅದರಲ್ಲಿ ನೀರಿಂದ ಅಗ್ನಿ ಒಳಗಡೆ ಹಾಕಿದಾಗ ಅಗ್ನಿ ದೇವ ಕಾಪಾಡಿದ್ದು ಆತರ ಇರ್ಬೋದಾ? ಮತ್ತೆ ವಾಯು ಅಂದ್ರೆ ಗಾಳಿ ಮೇಲಿಂದ ಬೆಟ್ಟದ ಮೇಲೆ ಹಾಕಿದಾಗ ಕಾಪಾಡಿದ್ದು ಶಿಖರದಿಂದ. ತೀರ್ಥ ಕೊಟ್ಟಾಗ್ಲೂ ನೀರಿಂದ ಕಾಪಾಡಿದ್ದು. ಹಾಲು ವಿಷ ಕೊಟ್ಟಾಗ್ಲೂ ಅದರಿಂದ ಕಾಪಾಡ್ದ. ವೆರಿ ಗುಡ್. ಆನೆ ಭೂಮಿ ಲೆಕ್ಕ ಬರುತ್ತೆ. ಓಕೆ, ಎಲ್ಲಾದ್ರಲ್ಲೂ ಔಟರ್ ಶೆಲ್ ಅನ್ನು ಹೇಳ್ತಾ ಇದ್ದೀರಾ. ಒಂದೇ ಒಂದು ಲೈನ್ ಹೇಳಿದ್ರೆ ಎಲ್ಲದಕ್ಕೂ ಕಾಮನ್ ಆನ್ಸರ್ ಆಗೋಗುತ್ತೆ. ನನ್ನನ್ನ ಬೆಟ್ಟದ ಮೇಲಿಂದ ಹಾಕ್ಲಿ, ನೀರಲ್ಲಾದ್ರೂ ಹಾಕ್ಲಿ, ಅಗ್ನಿಯಲ್ಲಾದ್ರೂ ಹಾಕ್ಲಿ, ಯಾನೆ ಕೈಲ ಬಿಡಿ ಎಡವಿ ಬಿಟ್ಟಾಳು ಪರವಾಗಿಲ್ಲ, ವಿಷತಾವುದು ಕುಡುಕೊಟ್ಟು, ಎಲ್ಲದಕ್ಕೂ ಅಂತರ್ಯಾಮಿಯಾದವನು ಶ್ರೀಮನ್ನಾರಾಯಣ. ಪ್ರತಿ ಒಂದ್ರಲ್ಲೂ ನೋಡ್ತಾ ಎಂಗು ಮುಳಂಕಣ್ಣನ್ ಎಂಗು ಮುಳಂಕಣ್ಣನ್ ಎಂಗು ಮುಳಂಕಣ್ಣನ್. ಎಲ್ಲಾ ಕಡೆನೂ ತ್ವಯಸ್ತಿಚ ಮಯಸ್ತಿಚ ಉರಗೇಸ್ತಿಚ ಅಂತರ್ಬಹಿಶ್ಚ ತತ್ಸ್ವರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ ತೋರಿಸ್ತವನು ಪ್ರಹ್ಲಾದ ಅಲ್ವಾ? ಸೊ ಪಾಂಚಭೌತಿಕವಾಗಿ ಪ್ರತಿ ಒಂದ್ರಲ್ಲೂ ಅಂತರ್ಯಾಮಿಯಾದವನು ನಾರಾಯಣ ಅಂತ ತೋರಿಸ್ತಾ. ದಿಸ್ ಇಸ್ ದ ಆನ್ಸರ್. ಲಾಸ್ಟ್ ಲೈನ್. ಯಾವ್ದಂದ್ರಲ್ಲೇ ತನ್ನನ್ನ ವಿಪತ್ಕಾಲದಲ್ಲಿ ಹಾಕ್ಲಿ ಮಾಡ್ಲಿ, ಪಾಂಚಭೌತಿಕವಾಗಿಯೂ ಆ ಪಂಚಭೂತಗಳ ಅಂತರ್ಯಾಮಿಯೇ ನಾರಾಯಣ. ನೀನು ಪರಮಾತ್ಮನನ್ನ ದ್ವೇಷ ಮಾಡ್ತಾ ಇದೀಯ ಅಪ್ಪ. ನಿನ್ನ ಎಂಟಿಟಿ ನಾನು, ನೀ ಬಂದ್ಮೇಲೆ ನಾನು, ನೀನ್ ಇಲ್ದೆ ನಾನಿಲ್ಲ. ಅದಕ್ಕೆ ನಿನ್ನ ಗುಣವೇ ನನ್ನಲ್ಲಿ ಬಂದಿದೆ. ನೀನು ದ್ವೇಷ ಮಾಡ್ತಾ ಇದೀಯ, ನಾ ಪ್ರೀತಿ ಮಾಡ್ತಾ ಇದ್ದೀನಿ. ದ್ವೇಷದಲ್ಲೂ ನೀನು ಪರಮ ಭಕ್ತನಾಗಿದ್ದೀಯ, ಹಂಗಾಗಿ ಪ್ರೀತಿಯಲ್ಲೂ ನಾನು ಚೋಟ ಮೋಟ ಭಕ್ತನಾಗಿದ್ದೀನಿ. ಅಪ್ಪನಿಗಿಲ್ಲದ ಗುಣ ನನಗ? ಅಪ್ಪನಿಂದಲೇ ತಾನೇ ಮಗ. ತಂದೆಯಲ್ಲಿರುವ ಗುಣ ತಾನೇ ನನಗೆ. ದ್ವೇಷದ ಮೂಲಕ ನೀನು ಅವನಲ್ಲಿ ಭಕ್ತಿ ಮಾಡ್ತಾ ಇದೀಯ, ಪ್ರೀತಿಯ ಮೂಲಕ ನಾನು ಅವನಲ್ಲಿ ಭಕ್ತಿ ಮಾಡ್ತಾ ಇದ್ದೀನಿ. ಅಂದ್ರೆ ಏನರ್ಥ? ನಿನ್ನಲ್ಲಿರುವ ಅಂತರ್ಯಾಮಿಯೇ ನನ್ನಲ್ಲೂ ಇರುವುದು. ಹೊರವಲಯದಲ್ಲಿ ಆಳ್ವಾರರು ಏನ್ ಮಾಡಿದ್ರು? ನಭೋಮಂಡಲವನ್ನ ತಪ್ಪಲೆಯಾಗಿಟ್ಕೊಂಡು ಸಮುದ್ರವನ್ನ ತುಪ್ಪವಾಗಿ, ನಂತರ ಬೆಟ್ಟಗುಡ್ಡಗಳನ್ನ ತಿರಿಯಾಗಿ, ಸೂರ್ಯನನ್ನ ದೀಪವಾಗಿ ಹಚ್ಚಿದ್ರು. ಆದ್ರೆ ಅಂತರ್ಯಾಮಿಯಾಗಿ
ಸೂರ್ಯನ ಅಂತರ್ಯಾಮಿಯಾಗಿಯೋ, ಬೆಟ್ಟಗುಡ್ಡಗಳ ಅಂತರ್ಯಾಮಿಯಾಗಿಯೋ, ತುಪ್ಪದ ಅಂತರ್ಯಾಮಿ ಸಮುದ್ರದ ಅಂತರ್ಯಾಮಿಯಾಗಿಯೋ, ತಪ್ಪಲೆ 14 ಲೋಕಗಳ ಅಂತರ್ಯಾಮಿಯಾಗಿಯೋ, ಅವನನ್ನ ಕಾಣುವಂತಹ ದೃಷ್ಟಿಯ ಅಂತರ್ಯಾಮಿಯಾಗಿಯೋ ಪರಮಾತ್ಮನೇ ಇದಾನೆ ಅಂತ ಪ್ರೂವ್ ಮಾಡಿದ್ರು ಅಲ್ವಾ. ಲೌಕಿಕದಲ್ಲಿ ಅಲೌಕಿಕ ಪ್ರಜ್ಞೆಯನ್ನ ನಿರ್ದಿಷ್ಟವಾಗಿ ನಿರ್ದಾಕ್ಷಿಣ್ಯವಾಗಿ ಕೊಟ್ಟವ್ರೆ ಪೂದತ್ತಾಳ್ವಾರ್. ಪುಂಜದಾ? ಸೊ ಇದನ್ನೇ ಪ್ರಹ್ಲಾದ ಹೇಳ್ತಾ ಇದ್ದಾನೆ. ನೀನ್ ಯಾವ್ದೇ ಕಷ್ಟ ಕೊಟ್ರು ಅಪ್ಪ, ಆ ಕಷ್ಟದ ಅಂತರಾಳದಲ್ಲಿ ಇರೋವನೇ ಪರಮಾತ್ಮ ಅಂತ ನನ್ಗೆ ಗೋಚರವಾಗೋಯ್ತು. ನನಗಿದ್ ಯಾವುದು ಕಷ್ಟ ಅಲ್ಲ. பிரகலாதா, உன்னால நெருப்புல போய் கை வைக்க முடியுமா? முடியும். அது எப்படி? நான் நெருப்பாவே பார்த்தது கிடையாது ಅಲ್ವಾ. ಅಗ್ನಿಯನ್ನ ಅಗ್ನಿಯಾಗಿ ನೋಡಿದ್ರೆ ನನಗದು ಉರಿಯುತ್ತೆ ಅಂತ ಭಯ. ಅಗ್ನಿಯಲ್ಲಿ ಇರುವಂತಹ ಅಂತರ್ಯಾಮಿನೇ ನಾರಾಯಣ. ಅದಕ್ಕೆ ಅಗ್ನಿಗ ತಾಪ ಅನ್ನೋ ಒಂದು ಶಕ್ತಿಯನ್ನ ಕೊಟ್ಟಿರೋದು. ಸಮುದ್ರವನ್ನ ಸಮುದ್ರವಾಗಿ ನೋಡಿದ್ರೆ ನನಗ್ ಭಯ. ಅಯ್ಯೋ ಎಂದೇರಿ ಅಲೆ ಇಕ್ಕರದೆ ಮುಳುಗಿ ಪೋರೆ, ನಾನು ಮುಳುಗೋಗ್ತೀನಿ ಅಂತ. ಆದ್ರೆ ಆ ಸಮುದ್ರದ ಅಂತರ್ಯಾಮಿ ಯಾರೋ ಅವನನ್ನ ಗೋಚರಿಸಿದ್ರೆ ನಂಗೆ ಆ ಸಮುದ್ರ ನೋಡಿ ಯಾವ ಭಯವೂ ಇಲ್ಲ. ಒಂದ್ ಚರಂಡಿ ತರ ಅದು ನನಗೆ ಅಲ್ವಾ. ಟಕ್ಕಂತ ಹಿಂಗ್ ದಾಟ್ಬಿಡ್ಬೋದು. ಪಂಚಭೂತಗಳನ್ನ ಅದರ ಶಕ್ತಿಯಿಂದಲೇ ನೋಡಿ ಭಯ ನಮಗೆ. ಅದಕ್ಕೆ ಕೊಟ್ಟಿರೋವನ ಶಕ್ತಿಯನ್ನ ನೋಡಿ. ಇದೆಲ್ಲ ಕ್ಷುಲ್ಲಕ ಅಲ್ಪ ಇದು ಅಲ್ವಾ. ನವಗ್ರಹ ನಿಮ್ಮನ್ನ ಪೀಡಿಸುತ್ತೆ ಅಂತ ಹೇಳಿ ಪುರಂದರದಾಸರಿಗೋ ತ್ಯಾಗರಾಜರಿಗೋ ಹೇಳಿದ್ರೆ ಅವ್ರು ಭಯ ಪಡ್ತಾ ಇರ್ಲಿಲ್ಲ. ಯಾಕೆ ಹೇಳಿ? ನವಗ್ರಹಗಳ ಶಕ್ತಿ ಅಲ್ವಾ. ನವಗ್ರಹಗಳ ಶಕ್ತಿಯನ್ನು ನೋಡಿದ್ರೆ ಅವ್ರಿಗೆ ಭಯ. ನಾವೆಲ್ಲ ನವಗ್ರಹಗಳ ಶಕ್ತಿ ನೋಡ್ತೀವಿ, ಅದಕ್ಕೆ ನಮಗ್ ಭಯ. ನವಗ್ರಹಗಳಿಗೆ ಇರುವ ಶಕ್ತಿ ಯಾರು? ಸರಸಿಜಾಕ್ಷ ಅಲ್ವಾ. ಹಂಗಿರುವಾಗ ಈವನ್ ತ್ಯಾಗರಾಜರು ಕೃತಿಲ್ ಪಾಡ್ರ ಅಂತದ್ ವಿಷಾಕಾರಿ ಹೇಳ್ತಾರೆ, ರಾಮಾನುಗ್ರಹಂ இருக்கும்போது இந்த நவகிரகத்தை நோடியா ஆக்ரகம் எல்லாம் ದುರ್ಗ್ರಹಮ போಯಿ அப்படியே ನಿಗ್ರಹಮ ಅದ ನೀಕ್ಕಿಡುಮೆ ಅಂತ ಒಂದು ಕೃತಿನಲ್ಲಿ ಹಾಡ್ತಾರಂತೆ. ಅವಾಗ ಅದ್ಯಾರೋ ನಿನಗ್ ನವಗ್ರಹ ಪೀಡೆ ಎಂದವ್ರಿಗೆ, ಅಯ್ಯೋ ನಾವು ಹೊರಗ್ರಹಂ ದಾನಿ ಚೊನ್ನೆ, ಅದಕ್ಕೆ ಇವಳೋ ಗ್ರಹಮ ಅಂತ ಅವ್ರಿಗೆ ತಲೆ ಕೀಳಾಗಿ ತಲೆ ಸುತ್ತಂತೆ. ಆತರ அந்த ராமானுகிரகம் இருக்கும்போது சகல நவகிரகத்தை ನೋಡಿ ஆக்ரகமும் ದುರ್ಗ್ರಹಿಚ್ಚೆ அப்படியே ನಿಗ್ರಹಿக்கிற ಶಕ್ತಿ வருது ಅಂತ ಹೇಳ್ತಾರೆ. ಸೊ ಪ್ರತಿ ಒಂದು ವಸ್ತು ವಿಶೇಷಣದಲ್ಲೂ ಪರಮಾತ್ಮನ ಅಂತರ್ಯಾಮಿತ್ವವನ್ನ ಗೋಚರಿಸಿದವನು ಪ್ರಹ್ಲಾದ. ಗೊತ್ತಾಯ್ತಾ? ಗೊತ್ತಾದಂಗಿದೆ ಅಲ್ವಾ. ಗೊತ್ತಾಗುತ್ತೆ. ಎಕ್ಸ್ಪ್ಲನೇಷನ್ ಕೇಳುವಾಗ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಬಟ್ ಇನ್ನೊಂದ್ಸಲ ಹೇಳಕ್ ಬರ್ದೇ ಇರ್ಬೋದು, ನೋಟ್ಸ್ ಕೊಡ್ತೀನಿ, ಡೋಂಟ್ ವರಿ. ದಟ್ ಇಸ್ ವೈ ಸ್ಮಿತಾ ಐ ಡಿಡ್ ನಾಟ್ ಸೆಂಡ್ ಯು ದ PD in this one my notes. ಇನ್ಫ್ಯಾಕ್ಟ್ ನಾನು ಇದು ಬರ್ದು ಇಲ್ಲ, ಯಾರೋ ಬರ್ದು ಕೊಟ್ಟಿರೋದು. ನಾನು ಅವ್ರಿಗೆ ಡಿಕ್ಟೇಟ್ ಮಾಡ್ತಾ ಇದ್ದೀನಿ. ಆ ಬ್ಯಾಚ್ ಅವರು ದೊಡ್ಡಬನ್ ಬ್ಯಾಚ್ ಅವ್ರನ್ನೇ, ನಾಳೆ ಬ್ಯಾಚ್ ಅವರು ಒಬ್ರು ಚೆನ್ನಾಗಿ ದುಂಡಗ್ ಬರೀತಾ ಇದ್ದಾರೆ. ಬರ್ಬಿಟ್ಟು ನನಗೆ ಕಳಿಸ್ತಾ ಇದ್ದಾರೆ. ನಿಮ್ಗೆಲ್ಲಾರ್ಗು ಅದನ್ನೇ ಡಿಕ್ಟೇಟ್ ಮಾಡ್ತೀನಿ. ಯಾಕಂದ್ರೆ even when I am dictating I have to re-explain it, otherwise you don't understand. ನಾವು ವಿವಿಧವಾದ ಭಕ್ತಿನೂ ಅಷ್ಟೇ, 12 ಆಳ್ವಾರಗಳ ಮೇಲೂ ಅಷ್ಟೇನೆ ಕೊಟ್ಬಿಡ್ಬೋದು. ನೀವು ಅವ್ರಿಗೆಲ್ಲ ಕೊಟ್ಬಿಡ್ತೀರಾ, ಅವರು ಪ್ರಿಂಟ್ಔಟ್ ತಗೊಂಡ್ಬಿಡ್ತಾರೆ. ತಲೆ ಕೀಳ ಅರ್ಥ ಮಾಡ್ಲೆ, ಏನೂ ಅರ್ಥ ಆಗಲ್ಲ ಆಮೇಲೆ. ಅದಕ್ಕೆ ಓಕೆ, ಇದು ಸ್ವಲ್ಪ ಟೈಮ್ ತಗೊಂಡ್ರು ಪರವಾಗಿಲ್ಲ, ಲೆಟ್ ಮೀ ಡಿಕ್ಟೇಟ್ ಟು ಆಲ್ ದ ಬ್ಯಾಚಸ್ ಅಂತ ಸುಮ್ನೆ ಇದ್ದೀನಿ. ಓಕೆ, ಅವಾಗ ಕಳಿಸ್ತವನ್ ಅದಕ್ಕೆ ಡಿಲೀಟ್ ಮಾಡಿದೆ, ಬೇಗ ಕಳಿಸ್ತೆ. ನೋಡ್ಬಿಟ್ರ ಅಥವಾ ನೋಡಕ್ ಮುಂಚೆ ಡಿಲೀಟ್ ಆಗಿತ್ತ? ನೀವ್ ನೋಡ್ಲಿಲ್ಲ. ಯಾಕಂದ್ರೆ ಮಕ್ಕಿ ಆಗ್ಬಾರ್ದು ಯಾವುದು. ವಾಟ್ ಯು ಅಂಡರ್ಸ್ಟ್ಯಾಂಡ್ ಯು ಹ್ಯಾವ್ ಟು ರೈಟ್ ಇಟ್ ಡೌನ್, ಅದರ್ವೈಸ್ ನೋ ಪಾಯಿಂಟ್ ಇನ್ ಹ್ಯಾವಿಂಗ್ ದ ಸ್ಕ್ರಿಪ್ಟ್ ಅಲ್ವಾ. ಅದಕ್ಕೆ ಗೊತ್ತಾಯ್ತಾ? ಧರ್ಮಭೂತ ಜ್ಞಾನದ ಜ್ಯೋತಿ ಹೆಂಗೆ ಪ್ರಚೋದನವಾಯಿತು ಪ್ರಹ್ಲಾದನಲ್ಲಿ ಅಂತ ಗೊತ್ತಾಯ್ತಾ? ಅಪ್ಪ, ನೀನ್ ಏನೇ ಹೇಳಿದ್ರು ನಿರೀಶ್ವರ ತತ್ವ ಅನ್ನೋದು ಮಿಥ್ಯಾ. ಈಶ್ವರ ತತ್ವವೇ ಎಲ್ಲದಕ್ಕಿಂತ ಮಿಗಿಲು. 2ನೇ ಆಳ್ವಾರ್ ಪೂದತ್ತ ಆಳ್ವಾರ್. ಎರಡನೇವರು ಪೂದತ್ತ ಆಳ್ವಾರ್. ಪೂದತ್ತ ಆಳ್ವಾರ್. ಪೊಯ್ಹೈ ಅಂದ್ರೆ ಆಕ್ಚುಲಿ ಪೊಯ್ಹೈ ಅನ್ನೋದು ಒಂದು ತಟಾಕ, ಪುಷ್ಕರಣಿ ಅಲ್ವಾ. பொய்கை ಅಂದ್ರೆ ತಮಿಳಲ್ಲಿ ಏನೋ அந்த அளவுக்கு தமிழ் தெரியாது ಅಂತೀರಾ?
ಪೊಯ್ಗೈ ಅಂದ್ರೆ ತಟಾಕ ಅಂದ್ರೆ ಪುಷ್ಕರಣಿ. ಎನಿ ಸ್ಟಾಗ್ನೆಂಟ್ ವಾಟರ್ ಬಾಡಿ ಇಸ್ ಕಾಲ್ಡ್ ಪೊಯ್ಗೈ. ಆಯ್ತಾ? ಎನಿ ಸ್ಟಾಗ್ನೆಂಟ್ ವಾಟರ್. ತಿರುವೆಕ್ಕ ಅನ್ನೋ ದಿವ್ಯದೇಶ. ವೇಗ ಸೇತು ಅಂತ ಹೇಳ್ತೀವಲ್ವಾ, ತಿರುವೆಕ್ಕ ಶೊನ್ನವಣ್ಣಂ ಶೈದ ಪೆರುಮಾಳ್ ಕಾಂಚೀಪುರದಲ್ಲಿ ಇದ್ದಾರೆ. ವರದರಾಜ ಸ್ವಾಮಿ ಟೆಂಪಲ್ ಇಂದ ಜಸ್ಟ್ 1 ಕಿಲೋಮೀಟರ್ ಲೆಫ್ಟ್ ಸೈಡ್ ಹೋದ್ರೆ ಅಲ್ಲಿ ವೇಗ ಸೇತುವಾಗಿ ಮಲಗಿದ್ದಾರೆ ಶೊನ್ನವಣ್ಣಂ ಶೈದ ಪೆರುಮಾಳ್. ಯಥೋಕ್ತಕಾರಿ ಅಂತ ಸಂಸ್ಕೃತ, ಯಥಾ ಉಕ್ತಕಾರಿ, ಅದಕ್ಕೆ ಶೊನ್ನವಣ್ಣಂ ಶೈದ ಪೆರುಮಾಳ್. ಯಥಾ ಉಕ್ತಕಾರಿ, ಏನ್ ಹೇಳಿದ್ರು ಹಂಗ್ ಕೇಳಿದವರು ಅಂತ ಅರ್ಥ. ಆಯ್ತಾ? ಅಲ್ಲಿ ಆ ದೇವಸ್ಥಾನದಲ್ಲಿ ಒಂದು ಪುಷ್ಕರಣಿ ಇದೆ, ವೇಗ ಪುಷ್ಕರಣಿ ಅಂತ ಅದಕ್ಕೆ ಹೆಸರು. ವೇಗವಾಹಿನಿ ಅಲ್ಲಿ ಹರಿತಾಳೆ, ಸರಸ್ವತಿ ದೇವಿ ನದಿ ರೂಪದಲ್ಲಿ ಹರಿತಾಳೆ. ಅಲ್ಲಿ ಇವರು ಹುಟ್ಟಿದ್ದು. பொய்கை ஆற்றங்கரையில இவர் பிறந்ததுனால பொய்கை அப்படியே இவருக்கு பேரு வந்தது. ಓಕೆ, ಪುಷ್ಕರಣಿಲಿ ಎಲ್ಲಾದ್ರೂ ಆಳ್ವಾರ್ ಹುಟ್ಟತಾರಾ? ಮಾಮ ಏನಿದು ಇಲ್ದೇ ಇರೋದೆಲ್ಲ ಹೇಳ್ತೀರಲ್ಲ ಅಂದ್ರೆ ಹುಟ್ಟಿದಾರಲ್ಲ, ಅಯೋನಿಜರು. ಒಂದು ತಾಯಿಯ ಗರ್ಭ ಸಂಜಾತರು ಅಲ್ಲ ಇವರು, ಅಯೋನಿಜರು. ಆಯ್ತಾ? ಹಂಗಾಗಿ ಮೊದಲ ಹೆಸರು ಅವ್ರಿಗೆ ಪೊಯ್ಗೈ ಅಂತ ಬಂತು. ಪೂದತ್ ಅಂದ್ರೆ ಏನ್ ಹೇಳಿ? ಪೂದತ್ ಒಂದು ಹೂವಿನ ಮಕರಂದದಿಂದ ಹುಟ್ಟಿದವರು. ತಿರುಕ್ಕಡನ್ಮಲ್ಲೈ ತಳಶೇನತ್ತೆ, ಪಾಶುರಂ ತೆರೆಯುಲಿಯಾ? ತಿರುಕ್ಕಡನ್ಮಲ್ಲೈ ತಳಶೇನ ಪೆರುಮಾಳ್, ಪುಂಡರೀಕ ಮಹರ್ಷಿ ಪ್ರತ್ಯಕ್ಷವಾಗಿದ್ದಂತಹ ದೇವರು. ತಿರುಕ್ಕಡನ್ಮಲ್ಲೈ ಅನ್ನೋದೇ ಮಹಾಬಲಿಪುರಂ. ಮಹಾಬಲಿಪುರಂಗೆ ಹೋದ್ರೆ ಎಲ್ಲಾರು ನೋಡೋದೇನು? ಜೋಳ ಸುಡಿಸ್ಕೊಂಡ್ ತಿನ್ನು, ಪಾಪ್ಕಾರ್ನ್ ತಿನ್ನು, ಐಸ್ ಕ್ರೀಮ್ ತಿನ್ನು, ಹೋಗು ಬೀಚಲ್ಲಿ ಹಂದಿ ಬಿದ್ದಂಗ್ ಬಿದ್ದು ಒದ್ಲಾಡು, ಆಮೇಲೆ ಎದ್ ಬಾ. ಅದೇನೋ ಅರ್ಜುನ ಮಂಟಪ ಬಂತೆ, ಅದಂತೆ ಇದಂತೆ ನೋಡ್ಕೊಂಡ್ ಬಾ. ಅದೆಲ್ಲ ಈಗ ಕ್ರಿಯೇಟ್ ಮಾಡಿರೋದು, ಹೆಚ್ಚು ಕಮ್ಮಿ 1000 ವರ್ಷದ ಹಿಂದೆ. ಮುಂಚೆ ಅದೆಲ್ಲ ಏನೂ ಇರ್ಲಿಲ್ಲ. ದೇರ್ ಇಸ್ ಓನ್ಲಿ ಒನ್ ದಿವ್ಯದೇಶಂ ಕಾಲ್ಡ್ ಸ್ಥಳಶೇನ ಪೆರುಮಾಳ್. ಸ್ಥಳದ ಮೇಲೆ ಮಲಗಿದ್ದಾರೆ, ಆದಿಶೇಷನೇ ಇಲ್ಲ. ನೆಲದ ಮೇಲೆ ಯಾವಾಗ್ಲೂ ಭಗವಂತ ಮಲಗೋದು ಹಾವಿನ ಮೇಲೆ ಅಲ್ವಾ? ಕಣ್ಣು ಕಿವಿ ಉಳ್ಳ ಮಂಚ, ಬಹಳ ಮೃದುವಾದ ಮಂಚ, ಶೃಂಗಾರವಾಗಿದೆ ಶ್ರೀಹರಿಯ ಮಂಚ ಅಂತ ತಾನೇ ಹೇಳೋದು ಪುರಂದರದಾಸರು. ಬಟ್ ಇಲ್ಲಿ ಮಂಚವೇ ಇಲ್ಲ, ನೆಲದ ಮೇಲೆ ಮಲಗಿದ್ದಾರೆ. ಆ ನೆಲದ ಮೇಲೆ ಮಲಗಿರೋ ಅಂತಹ ದೇವರನ್ನ ಸ್ಥಳಶಯನ ಪೆರುಮಾಳ್ ಅಂತ ಕರಿತೀವಿ. ಒಂದು ಮಹರ್ಷಿಗೋಸ್ಕರ ಮಲ್ಕೊಂಡ್ರು, ಅದೊಂದು ದೊಡ್ಡ ಕತೆ. ಆಯ್ತಾ? ಸೊ ಆ ಒಂದು ದಿವ್ಯದೇಶದಲ್ಲಿ ಒಂದು ಹೂವ, ಒಂದು ಪುಷ್ಪ, ಪುನ್ನೈ ಹೂವು ಅಂತ ಹೇಳ್ತೀವಿ. ಆ ಪುನ್ನೈ ಹೂವಿನ ಒಂದು ಮಕರಂದದ ವಾಸನೆಯಲ್ಲಿ, ಮಕರದ ಪೊಡಿಯಲ್ಲಿ ಹುಟ್ಟಿದವರು 2ನೇ ಆಳ್ವಾರ್. ಅದಕ್ಕೆ ಪೂದತ್ತ ಆಳ್ವಾರ್ ಅಂತ. ಪೂದತ್ತ ಅಂದ್ರೆ ಮಕರಂದ ಘಮ, ನರ್ಮಣ, ಘಮ 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 ಅಂತ. ಈಗ ಸಂಪಿಗೆ ಅರಳಿದ್ರೆ ಬೀಸಲ್ವಾ ಘಮ, ಆ ಘಮದಲ್ಲಿ ಹುಟ್ಟಿದವರು ಇವರು, ಅವರೇ ಪೂದತ್ತ ಆಳ್ವಾರ್. ಆಯ್ತಾ? 3ನೇವ್ರು ಯಾರು? 3ನೇವ್ರು ಪೇಯಾಳ್ವಾರ್. ಸೊ 2 ಆಳ್ವಾರರ ತತ್ವ ಗೊತ್ತಾಯ್ತಾ? ಧರ್ಮಭೂತ ಜ್ಞಾನದ ದೀಪ ಗೊತ್ತಾಯ್ತಾ? ಲೌಕಿಕ ಪ್ರಜ್ಞೆಯಲ್ಲೂ ಪಾಂಚಭೌತಿಕ ಶಕ್ತಿಯಲ್ಲಿ ತನ್ಮಾತ್ರವಾಗಿ ಅಥವಾ ಅಂತರ್ಯಾಮಿಯಾಗಿ ನಾರಾಯಣನೇ ಇದ್ದಾನೆ ಅಂತ ಪಂಚಭೌತಿಕ ದೀಪ ಗೊತ್ತಾಯ್ತಾ ಹೆಂಗೆ ಅಂತ? ಯಾವ ರೀತಿ ಇವನು ಅದನ್ನ ಪ್ರೂವ್ ಮಾಡ್ದ ಅನ್ನೋದು ಗೊತ್ತಾಯ್ತಾ ಪ್ರಹ್ಲಾದ? 3ನೇದು ಪೇಯಾಳ್ವಾರ್. ಪೇಯ್ ಅಂದ್ರೆ ಪಿಶಾಚಿ ಅಂತ ಅರ್ಥ. ಏನ್ ಪಿಶಾಚಿ ಆಳ್ವಾರ? ಅವನಿಗೆನ್ನ ಪೇಯ್ ಬಿಡ್ಚಿರ್ಕ ಅಂತೀವಿ ಅಲ್ವಾ? ಭಕ್ತಿಯ ಹುಚ್ಚಿದ್ರಿಂದ ಅವ್ರನ್ನ ಪೇಯಾಳ್ವಾರ್ ಅಂತ ಇದ್ರು. ವೆರಿ ಗುಡ್. ಭಕ್ತಿಯ ಹುಚ್ಚಿತ್ತು, ಭಕ್ತಿಯ ಪಿಶಾಚಿ ಹಿಡಿದಿತ್ತು ಅವ್ರಿಗೆ, ಪೇಯಾಳ್ವಾರರಿಗೆ. ಎಲ್ಲಿ ಹುಟ್ಟಿದ್ದ? ಹೆಂಗ ಪೊರಂದ? ಇದು ಚೆನ್ನೈ ಹತ್ರ ಇರೋ ಒಂದು ಇದ್ರಲ್ಲಿ ಮೈಲಾಪುರ್. ಕಪಾಲೀಶ್ವರ, ಮೈಲಾಪುರ್ ಮಾಧವರ್, ಮೈಲಾಪುರ್ ಕೇಶವರ್. 3 ಕಪಾಲೀಶ್ವರ, ಮಾಧವರ್, ಕೇಶವರ್. ಬಾವಿ ಒಳಗಡೆ ಗೊತ್ತಾಯ್ತಾ? ಮಾಧವರ ದೇವಸ್ಥಾನ ಮೈಲಾಪುರ್, ಮಾಧವನ್ ಕೋವಿಲ್ ಅಂತ. ಮೈಲಾಪುರ್ಗ್ ಹೋದ್ರೆ ಎಲ್ಲಾರು ಎಲ್ಲಿ ಹೋಗ್ತೀರಾ? ರಾಮೋಜಿ ಫಿಲಿಂ ಸಿಟಿನೋ ಎಲ್ಲೋ ಹೋಗ್ತೀರಾ ಅಲ್ವಾ? ಅಲ್ಲೂ ಒಂದಿದೆ, ಹೈದರಾಬಾದ್ ಅಲ್ಲಿ ಒಂದೇ ಅಲ್ಲ, ರಾಮೋಜಿ ಫಿಲ್ಮ್ ಸಿಟಿ ಫಸ್ಟ್ ಮೈಲಾಪುರಲ್ಲೇ ಇದ್ದಿದ್ದು. AVM ಸ್ಟುಡಿಯೋ, GM ಚೆಟ್ಟಿಯಾರ್ ಸ್ಟುಡಿಯೋ, ನಂತರ ಇನ್ಯಾರೋ ಅಳಗಪ್ಪ ಚೆಟ್ಟಿಯಾರ್ ಸ್ಟುಡಿಯೋ, HMV ಹೌಸ್. ಮುಂಚೆ ಎಲ್ಲಾ ಫಿಲಿಮು ಇನ್ಕ್ಲೂಡಿಂಗ್ ಹಿಂದಿ ಫಿಲಿಮ್ಸ್, ಕನ್ನಡ, ಹಿಂದಿ, ತಮಿಳ್, ತೆಲುಗು, ಮಲಯಾಳಂ, ಬೆಂಗಾಲಿ, ಆಲ್ ಫಿಲಿಮ್ ಶೂಟಿಂಗ್ಸು ಅಲ್ಲೇ ನಡೀತಾ ಇದ್ದಿದ್ದು. ಎಲ್ಲಿ? ಮೈಲಾಪುರಲ್ಲೇ. ಆಲ್ ದ ಸ್ಟುಡಿಯೋಸ್ ವರ್ ದೇರ್ ಇನ್ ಮೈಲಾಪುರ್. ಈಗ್ಲೂ ಇದೆ, ಅದೆಲ್ಲ ನಡೀತಾ ಇಲ್ಲ ಅಷ್ಟೇ. ಅವ್ರವ್ರ ಲ್ಯಾಂಗ್ವೇಜ್ ಅವ್ರವ್ರದ್ದು ಸ್ಟೇಟಿಗೆ ಅಂತ ಆಮೇಲೆ ಬೈಫರ್ಕೇಟ್ ಆಯ್ತು.
ಅದಕ್ಕೆ ರಾಜ್ಕುಮಾರ್ ತುಂಬಾ ವರ್ಷ ಇದ್ದಿದ್ದೆ ಇಲ್ಲಿ ಚೆನ್ನೈಯಲ್ಲೇ, ಪಿ ಸರೋಜಾದೇವಿ ತುಂಬಾ ವರ್ಷ ಇದ್ದಿದ್ದೆ ಇಲ್ಲಿ ಚೆನ್ನೈಯಲ್ಲೇ ಅಲ್ವಾ. ಸೊ ಎಲ್ಲಾ ಫಿಲಿಂ ಸಿಟಿನೂ ಅಲ್ಲಿದೆ ಮೈಲಾಪುರಲ್ಲಿ. ಆದ್ರೆ ಅದಕ್ಕಿಂತ ಹೆಚ್ಚು ಸಂಸಾರವೆಂಬ ಫಿಲಿಂ ನೀಸುವಂತ ಒಂದು ಸಿಟಿ ಇದೆ, ಯಾವ್ದು? ಮಾಧವರ್ ಕೋವಲ್ ಅಲ್ವಾ. ಮಾಧವರ ದೇವಸ್ಥಾನದಲ್ಲಿ ಒಂದು ಬಾವಿಯಲ್ಲಿ ಹುಟ್ಟಿದವರು ಪೇಯಾಳ್ವಾರ್. ಭಕ್ತಿ ಎಂಬ ಹುಚ್ಚಿನ ಒಂದು ಪರಾಕಾಷ್ಠತೆಯಲ್ಲಿ ಪೇಯಾಳ್ವಾರ್ ಇದ್ರು. ಪೇಯಾಳ್ವಾರ್ ಏನ್ ಮಾಡಿದ್ರು? ಏನೋ ಮಾಡಿದ್ರು, ಅದಕ್ಕೆ ಆಳ್ವಾರ್ ಅನ್ನಿಸ್ಕೊಂಡಿರೋದು. ಇವರಿಬ್ರು ಹಚ್ಚಿದ ನೋಡಿದ್ರು ಇವ್ರು. ವೆರಿ ಗುಡ್. ಏನು ಮಾಡ್ಲಿಲ್ಲ, ನೋಡಿದ್ರು. ಇಬ್ರು ಹಚ್ಚಿದ ದೀಪದಲ್ಲಿ ತಿರುಕ್ಕಂಡೇನ್ ಪೊನ್ಮೇನಿಕ್ಕಂಡೇ ತಿರುവും ಅಣೈತ ಮರುವು ಕಂಡೇನ್ ಅಲ್ವಾ. ಪೊನ್ನಾಳಿ ಶೆಂಗೇಂದಿಯ ಕಂಡೇನ್ ಅಂತ ಹೇಳಿ ಶಂಖಚಕ್ರಗಳನ್ನ ನೋಡಿದ್ರು. ತಿರುಮಾರ್ಬಲ್ಲಿ ಕೌಸ್ತುಭ ರತ್ನವನ್ನ ನೋಡಿದ್ರು. ಅದರೊಳಗಡೆ ವಿರಾಜಮಾನವಾಗಿ ಕೂತಂತಹ ಮಹಾಲಕ್ಷ್ಮಿಯನ್ನ ನೋಡಿದ್ರು. ತಿರುಮುಖವನ್ನ ನೋಡಿದ್ರು. ಪರಮಾತ್ಮನ ಅಪ್ರಾಕೃತವಾದಂತಹ ರುಚಿಜನಕ ಲಾವಣ್ಯಾತಿಶಯಗಳಿಂದ ಕೂಡಿರುವಂತಹ ಆ ಒಂದು ಉರವಂ ಸ್ಟ್ರಕ್ಚರ್ನ ತಾನೇ ನೋಡಿದ್ರು. ಯಾವ ಸ್ಟ್ರಕ್ಚರ್ ಅದು? ಯಾವ ಸ್ಟ್ರಕ್ಚರು? ಕಲಿತಾ ಇರೋದ್ ಭಾಗವತ ನೋಡಿ, ಎಷ್ಟು ವಿಷಯಗಳು ಬರ್ತಾ ಇದೆ ಹೊರಗಡೆ. ಎಂದ ಸ್ಟ್ರಕ್ಚರ್ ಪ್ರೇಮ ಮಾಮಿ ಹಂಗ ಇಪ್ಪೋ ಕಣಿ ಮಾಡ ಹಿಂಗ್ ಚೊಲ್ಲಂಗೋ ಅಂದೇ ಸ್ಟ್ರಕ್ಚರ ಪಾತಿಗೋ. ಇಲ್ಲಿ ಹೇಳೋವಾಗ ಮೌನ, ಅಲ್ಲಿ ಮನೆಯಲ್ಲಿ ಎಲ್ಲಾರ ಜೊತೆನೂ ಮಾತು. ಇಲ್ಲ ಇಲ್ಲ ಮಮ್ಮ, ಯಾರೋ ಬಂದಿದ್ರು, ಆಮೇಲೆ ಮಾತಾಡ್ತೀನಿ ಅಂತ ಹೇಳಿ ಕಳಿಸ್ತೆ ಅಷ್ಟೇ. ಭಕ್ತಿ ಎಂಬ ಭಕ್ತಿ ನೋಡಿದ್ರು, ಭಗವಂತನ್ ನೋಡಿದ್ರು ಅಂತ. ಭಗವಂತನ್ ನೋಡಿದ್ರು. ವೆರಿ ಗುಡ್. ಭಕ್ತಿಯ ಮೂಲಕ ಇವರಿಬ್ರು ಹಚ್ಚಿಟ್ಟಂತಹ ದೀಪದಲ್ಲಿ ಭಗವಂತನ್ ನೋಡಿದ್ರು. ಯಾವ ಭಗವಂತನ್ ನೋಡಿದ್ರು? ಅವರು ತಿರುಕೋವಲಲ್ಲಿ ವೆರಿ ಗುಡ್, ವೆರಿ ಗುಡ್. ತಿರುಕೋವಲ ಉಲಗಳಂದ ಪೆರುಮಾಳ್. ವೆರಿ ಗುಡ್. ತಿರುಕೋವರು ದೆಹಲಿ ಉಲಗಳಂದ ಪೆರುಮಾಳ್. ಒಂದು ಸ್ಟೂಡೆಂಟ್ ಬೈದ್ರೆ ಇನ್ನೊಂದು ಸ್ಟೂಡೆಂಟ್ ಜಾಗ್ರತೆಯಾಗಿ ಸರ್ ನಾ ಹೇಳ್ತೀನಿ ಅನ್ನೋ ತರ ಹೇಳ್ಬಿಟ್ರು. ಜ್ಞಾಪಕ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ತಿರುಕೋವಲೂರ್ ತ್ರಿವಿಕ್ರಮ ಪೆರುಮಾಳ್ ದೆಹಲೀಶ ತಿರುಕ್ಕಂಡೇನ್ ಪೊನ್ಮೇನಿ ಕಂಡೇನ್ ಅಲ್ಲೇನ ಹೇಳದ್ದು ಅವ್ರು. ಅಲ್ಲೇ ಇನ್ ಮೂರು ಆಗಿದ್ದು ಅಲ್ಲೇ. ಇವತ್ ತಿರುಕೋವಲೂರ್ ಗರ್ಭಗೃಹ ಏನ್ ನೋಡ್ತಾ ಇದೀರೋ, ಇವ್ರ 3 ಜನನು ಅಲ್ಲೇ ಇವತ್ತು ಕೂತಿದ್ದಾರೆ. ಇಫ್ ಯು ಗೋ ಟು ತಿರುಕೋವಲೂರ್ ಅಂಡ್ ಸಿ ದ ತ್ರಿವಿಕ್ರಮ ಪೆರುಮಾಳ್, ನೆಕ್ಸ್ಟ್ ಟು ಹಿಸ್ ತಿರುವಡಿ ಯು ಕ್ಯಾನ್ ಸಿ ನಮೂಚಿ, ಬಲಿ ಚಕ್ರವರ್ತಿ, ದೆನ್ ಲೋಕನಾಯಕಿ ತಾಯ. ತಿರುವೇಂದ್ರಪುರದಿಂದ ಕಾಂಚೀಪುರಂ ಹೋಗುವಾಗ ದಾರಿಯಲ್ಲಿ ಸಿಗುತ್ತೆ ಅಲ್ವಾ ಮಾಮ? ಕಾಂಚೀಪುರಂಗೆ ಹೋಗುವಾಗ ಮಧ್ಯದಲ್ಲಿ ತಿರುಕೋವಲು ಸಿಗುತ್ತೆ ಅಲ್ವಾ? ಮಧ್ಯದಲ್ಲ, ತಿರುವಹಿಂದ್ರಪುರಂ ಪಕ್ಕನೇ ಇದೆ. ಜಸ್ಟ್ 4-5 ಕಿಲೋಮೀಟರ್ ಅಷ್ಟೇ. ಅಲ್ಲ, ಇವ್ರನ್ನ ಇನ್ನೂ ಒಂದ್ ಹೇಳ್ತಾರಲ್ವಾ, ವಿಷ್ಣುದು ಸ್ವಾರ್ಡ್ ನಂದಕಮ್ಮೆ ಅವ್ರಾಗಿದ್ದಾರೆ ಅಂತ. ಪೊಯ್ಗೈಯಾಳ್ವಾರ್ ನಂದಕ ಅಲ್ಲ. ಸಾರಿ, ಪೇಯಾಳ್ವಾರ್ನ ಕತ್ತಿ ಅಲ್ಲ. ಮಾತಾಡ್ತಾ ಇರೋದ್ ನಾವು. ಆಳ್ವಾರ್ ಯಾವ ಅಂಶ ಅಂತ ನಾ ಮುಟ್ಟಿಲ್ಲ, ತಗೊಂಡ್ ಬರ್ಬೇಡಿ, ಅದ್ರ ಡಿಫ್ರೆಂಟ್ ಟಾಪಿಕ್ ಅದು. ಅಲ್ಲ, ಕೇಳಿದ್ದು ಇದು ನೆನಪು ಬಂತು, ಅದಕ್ಕೆ ಇವ್ರಿಗೆ ಅಲ್ವಾ ಹೇಳೋದು ಅಂತ ಕೇಳಿ. ಪೊಯ್ಗೈಯಾಳ್ವಾರ್ ಪಾಂಚಜನ್ಯ, ಪೂದತ್ತಾಳ್ವಾರ್ ಯಾವ್ದು? ಪೊಯ್ಗೈಯಾಳ್ವಾರ್ ಪಾಂಚಜನ್ಯ, ಪೂದತ್ತಾಳ್ವಾರ್ ನಾನು ಇಲ್ಲಿ ನೋಡ್ ಹೇಳ್ಬೇಕು, ಮರ್ತೋಗಿದೆ. ಇವ್ರಿಗೆ ಬರ್ಸಿದೀನಿ ನಾನು ಅದನ್ನ. ಯಾರಿಗೆ? ಸ್ಮಿತಾ, ನಿಮಗ್ ಬರ್ಸಿದೀನಲ್ವಾ ನಿಮ್ ಬ್ಯಾಚ್ ಅವ್ರಿಗೆ ಅದನ್ನ. ಪೊಯ್ಗೈಯಾಳ್ವಾರ್ ಪಾಂಚಜನ್ಯ, ಪೂದತ್ತಾಳ್ವಾರ್ ಅದೇ ತರ ಯಾವ್ದೋ ಒಂದು ಗದಾಂಶ, ಕರೆಕ್ಟ್. ಕೌಮೋದಕಿ, ಕತ್ತಿ. ಇವ್ರ ಕತ್ತಿ. ನಾ ಅದ್ ಅಂಶದಲ್ಲಿ ಹೇಳ್ತಾನೆ ಇಲ್ಲ, ಯಾಕಂದ್ರೆ ದ ಅದರ್ ಫೇಸ್ ಶುಡ್ ಬಿ ಕಂಪೇರ್ಡ್ ಟು ಪ್ರಹ್ಲಾದ. ಅದಕ್ಕೇನೆ ಅಲ್ಲ, ನೆನಪು ಬಂತು, ಅದಕ್ಕೋಸ್ಕರ ನೀನ್ ಹೇಳಿದ್ ಕರೆಕ್ಟ್. ಬಟ್ ಆ ಅಂಶಗಳಿಗೂ ಒಂದು ಕತೆ ಇದೆ ಅಕ್ಕ. ಇಟ್ ಈಸ್ ಆಲ್ ಟುಗೆದರ್ ಎ ಡಿಫ್ರೆಂಟ್ ಟಾಪಿಕ್.
ಯಾಕೆ ಪೊಯ್ಗೈ ಆಳ್ವಾರ್ನ ಶಂಖದ ಅಂಶ ಅಂತಾರೆ ಅಂತ ಒಂದು ದೊಡ್ಡ ಕಥೆನೇ ಇದೆ. ಅದು ಬೇರೆ ಕ್ಲಾಸ್ ಆಗೋಗುತ್ತೆ ಆಮೇಲೆ. ಅದಕ್ಕೆ ಅಂಶನ ಮುಟ್ಟಕ್ ಹೋಗಿಲ್ಲ. ಬಟ್ ನೆನಪು ಬಂದಿದ್ದು ನೀವು ಹೇಳಿದ್ದು ಓಕೆ, ಯು ಅಕ್ನಾಲೆಜ್ಡ್ ಇಟ್, ಕರೆಕ್ಟ್. ಕತ್ತಿಯ ಅಂಶ. ಪೇಯಾಳ್ವಾರರು ದೇವರನ್ನ ತದ್ರೂಪವಾಗಿ ನೋಡಿದ್ರು, ಸ್ವರೂಪವಾಗಿ ನೋಡಿದ್ರು. ಆಕಾರವಿಲ್ಲದ ಸರ್ವೇಶ್ವರನಿಗೆ ಆಕಾರವನ್ನ ಕೊಟ್ರು ಅಲ್ವಾ. ನಿಷ್ಕಳಂಕೋ ನಿರಂಜನೋ ನಿತ್ಯ ತೃಪ್ತೋ ನಿರ್ವಿಕಲ್ಪೋ ನಿರಾಕಾರೋ ಅಂತ ಎಲ್ಲ ಹೇಳ್ತೀವಲ್ವಾ. ನಿರಾಕಾರವಾದದ್ದನ್ನ ಸಾಕಾರವಾಗಿ ನೋಡಿದ್ರು ಅಂತ. ದೆಹಲೀಶ, ತಿರುಕ್ಕೋವಲೂರ್ ಆಯನ್, ದೆಹಲೀಶನ್ ಅಂತ ಹೆಸರು. ಉತ್ಸವ ಮೂರ್ತಿಗೆ ಆಯನ್ ಅಥವಾ ದೆಹಲೀಶನ್, ಡೆಲ್ಲಿಯಿಂದ ಬಂದವರಂತೆ. he came from ಹಸ್ತಿನಾಪುರ, that is why he is called ದೆಹಲೀಶ. ಮತ್ತೆ ತಿರುಕ್ಕೋವಲೂರ್ ಆಯನ್ ಅಥವಾ ದೆಹಲೀಶನ್, ತ್ರಿವಿಕ್ರಮ ಅಂತ ಹೇಳ್ತೀವಿ. ಹೋಗಿದ್ದೀರಾ? ಶೈಲಾ ಆಂಟಿ ವುಡ್ ಹ್ಯಾವ್ ಗಾನ್, ಅಂಡ್ ಯಾರು ಸುಜಾತಾ ಮಾಮಿ ವುಡ್ ಹ್ಯಾವ್ ಗಾನ್, ಪ್ರೇಮಾ ಆಂಟಿ ವುಡ್ ಹ್ಯಾವ್ ಗಾನ್. ಹೋಯ್ಕೇಳ ಪ್ರೇಮಾ ಮಾಮಿ ಪೋನದಿಲ್ಯಾ? ಅದೇನು ಬಿಟ್ಟು ವச்சிருக்கೇಳೆ. ಹೋಗಿಲ್ಲ ಮಮ್ಮ. ಅವನ ಅದೃಷ್ಟ ಮಾಡಿಲ್ಲ ನಿಮ್ಮನ್ನ ನೋಡಕ್ ಬಿಡಿ. ಹೋಗ್ಬನ್ನಿ ಅವನೆಲ್ಲ ನಾವೇನೆ. ಇವರೆಲ್ಲದಕ್ಕೂ ಹೋಗ್ತಾರೆ. ನಮ್ಮ ಮಾಮಿಗಳ ಪೈಕಿ ಇವ್ರ 3 ಜನಕ್ಕೆ ಕಾಲಲ್ಲಿ ಚಕ್ರ ಇದೆ ಅಂತ ನಾನು ಯಾವಾಗ್ಲೂ ಎಲ್ಲಾರ್ಗು, ನಮ್ಗೆ ಇಲ್ಲೆಲ್ಲ ಮಕ್ಳಗ್ ನೋಡ್ತೀವಲ್ವಾ ಸುದರ್ಶನ ಚಕ್ರ ರೇಖೆ ಇಲ್ಲಿದೆ ಅಂತ. ಇವಾಳಕ್ಕೆ ಕಾಲ್ ಬೆರಳ್ಳ ಎಣ್ಣಿ ಪಾಕೋಣ ಹೆಂಗಿರ್ಕೊಂಡು ಎಲ್ಲ ಪರವಾಗಿಲ್ಲ. ದಟ್ ಇಸ್ ಆಲ್ಸೋ ಒನ್ ಆಫ್ ದ ಗುಡ್. ಎಲ್ರಿಗೂ ಆಗ್ಬೇಕಲ್ಲ. ಈಗ ಅಷ್ಟೇ ದುಡ್ಡು ಕೊಟ್ಟು, ಅಷ್ಟೇ ಬಲ ಕೊಟ್ಟು, ಅಷ್ಟೇ ಫ್ಯಾಮಿಲಿಯಿಂದ ಸಪೋರ್ಟ್ ಇದ್ದು ನೀ ಹೋಗು ಅಂದ್ರೆ ನನ್ನ ಮುಖದ ಯೋಗ್ಯತೆಗಿದೆಯಾ ಹೋಗಕ್ಕೆ ಅಲ್ವಾ? ನಥಿಂಗ್ ಇಸ್ ಕಮೆಂಟಿಂಗ್, ಎವ್ರಿಥಿಂಗ್ ಇಸ್ ಕಾಂಪ್ಲಿಮೆಂಟಿಂಗ್. ಹೋಗ್ತಾ ಇರೋದು ಎಲ್ಲಿಗೆ? ದಿವಿದೇಶಕ್ಕೆ. ಎಷ್ಟ್ ಸಲ ಆದ್ರೂ ಹೋಗಿ. ಹೋಗ್ತಾ ಇರೋದು ಇನ್ನು ಜಾಸ್ತಿ ಹೋಗಿ ಅಂತ ಆಶೀರ್ವಾದ ಮಾಡಿ ಮಾಮ, ಜಾಸ್ತಿ ಹೋಗಿ ಅಂತ ಆಶೀರ್ವಾದ ಮಾಡಿ. ಕರೆಕ್ಟ್. ಶೀಘ್ರಮೇವ ಪುನರ್ದರ್ಶನ ಪ್ರಾಪ್ತಿರಸ್ತು. ನನಗೆ ಆಮೇಲೆ ಫೋನ್ ಮಾಡಿ ಹೇಳ್ತೀನಿ. ಅದು ಚೋಳನಾಡು ಬರುತ್ತೆ ಅಲ್ವಾ? ಚೋಳನಾಡು ದಿವಿದೇಶಕ್ಕೆ ಬರುತ್ತೆ ಅಲ್ವಾ? ಅದು ಒಂದ್ ಸ್ಟ್ರೆಚ್ ಹತ್ರ 6 ಸ್ಮಿತಾ, ವೆರಿ ಸಿಂಪಲ್. ಶ್ರೀರಂಗದ ಹತ್ರ ಇರೋದೇ 6. ಶ್ರೀರಂಗಂ, ತಿರುಕರಂಬನೂರ್, ಕದಂಬವನ ಅಂತ ಹೇಳ್ತೀವಿ. ಪಿಚಾಂಡಾರ್ ಕೋವಿಲ್ ಅಂತ ಅದಕ್ಕೆ ಹೆಸರು. ತಿರುಕರಂಬನೂರ್, ಶ್ರೀರಂಗಂ ತಿರುವರಂಗಂ, ಮಿಚುಳಾಪುರಿ ಅನ್ನೋ ತಿರುವುರಿಯೂರ್, ಅಳಿಗೆ ಮಣವಾಳ ಕ್ಷೇತ್ರ. ಅಲ್ಲಿಂದ ಅನ್ಬಿಲ್, ಸುಂದರರಾಜ ಪೆರುಮಾಳ್ ಕ್ಷೇತ್ರ. ತಿರುಪೇರ್ ನಗರ್ ಅಪ್ಪ ಕೊಡತ್ತಾನ್, ತಿರುಪೇರ್ ನಗರ್. ಕೋವಲಡಿ, ತಿರುಪೇರ್ ನಗರ್ ಅಂತ ನೀವು ಸ್ಟೈಲ್ ಆಗಲ್ಲ ಹೋಗಿ ಹೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ. ಕೋವಲಡಿ ಅಂದ್ರೆ ಗೊತ್ತಾಗುತ್ತೆ ಆಯ್ತಾ. ಅಪ್ಪ ಕೊಡತ್ತಾನ್. ಅಲ್ಲಿಂದ ತಿರುವಳ್ಳರೈ ಪುಂಡರೀಕಾಕ್ಷ. ಅಷ್ಟೇ 6. ಹಿಂಗಿಂದ ಸುತ್ತಿದ್ರು ಹಂಗಿಂದ ಸುತ್ತಿದ್ರು 6 ಮೇಲಿಲ್ಲ, ಓನ್ಲಿ 6. ನಾಳೆ ಹೋಗಿ ಯಾವತ್ ಬರ್ತೀರಾ? ಓ, ನೀವ್ 6 ನೋಡ್ ಕಿಸಿದ್ರಿ ಅದಾಯ್ತು. ಮೊದ್ಲು ಶ್ರೀರಂಗದ ಒಳಕ್ ಹೋಗಿ ಬನ್ನಿ ಸಾಕು. ಆಗುತ್ತೆ 6 ಆಗುತ್ತೆ. ಅದೇನು ಹತ್ರನೇ ಇದೆ ತುಂಬಾ. 2 hours ಅಲ್ಲ, 4-5 ಆಗುತ್ತೆ. ಶ್ರೀರಂಗ ಕೊಂಚ ಇರಂಗೋ ಹೋಗ್ತಾ ಇರೋ ಟೈಮ್ ಏನೋ. நாளையிலிருந்து அங்க பெரிய ಅಧ್ಯಯನೋತ್ಸವಂ நடக்கிறது. ಮೊದಲ ಇವಾಳ ನಾರ್ತ್ ಗೇಟ್ ಅಲ್ಲಿ ಬಿಡ್ತಾರೋ ಇಲ್ವೋ ಅದೇ ಡೌಟ್. ಇವರೆಲ್ಲ ಹೋಗ್ಬೇಕಾಗಿರೋದೇ ಈಗ ವೆಸ್ಟ್ ಗೇಟ್ ಅಲ್ಲಿ, ಇಲ್ದಿದ್ರೆ ಸೌತ್ ಗೇಟ್ ಅಲ್ಲಿ. தாயார் என்ட்ரன்ஸ்ல இருந்து பூர்த்தி பந்த் பண்ணிடுறா. ஏன்னா 1000 கால் ಮಂಟಪದಲ್ಲೇ இப்போ நடக்காது. they put barricades. ಅರ್ಜುನ ಮಂಟಪದಲ್ಲೇ ಪಗಲ್ಪತ್ತು ಉತ್ಸವಂ நடக்கிறது. ಅರ್ಜುನ ಮಂಟಪ ಎಲ್ಲಿದೆ? ಹೆಂಗಿರ್ಕ ಅರ್ಜುನ ಮಂಟಪ? ಅದೆಲ್ಲ ಆಗು ಹೋಗುಗಳು ತಿಳ್ಕೊಂಡ ಹೇಳ್ತಾ ಇರೋದು. ಅರ್ಜುನ ಮಂಟಪ ಇರೋದೇ 1000 ಕಾಲ್ ಮಂಟಪಕ್ಕೂ ತಾಯಾರ್ ಸನ್ನಿಧಿಗೂ ಎಡೈರೇಳಿ, ಆ ಮಣ್ವಳಿ ಅಂತ ಹೇಳ್ತೀವಲ್ವಾ, ಅಲ್ಲಿದೆ. ಸೊ 1 full portion of your ಶ್ರೀರಂಗಂ will be ಬಂದ್ for 10 days. ಆಯ್ತಾ? ಆ ಕಡೆಯಿಂದ ಎಂಟ್ರಿ ತಗೊಳಕ್ ಆಗಲ್ಲ. ನೀವ್ ಯಾವಾಗ ಆ ಕಡೆಯಿಂದ ಎಂಟ್ರಿ ತಗೊಳಕ್ ಆಗಲ್ವೋ ನಿಮ್ ಎಂಟ್ರಿನೇ ಸುಲಭ ಇಲ್ಲ ಅಂತ ಅರ್ಥ. ನಾರ್ತ್ ಗೇಟ್, south gate and west gate is always busy. North gate is the only most calm and peaceful gate where you can enter. ಎಲ್ಲ ಬಂದಾಗಿರುತ್ತೆ ಆಯ್ತಾ. ಅಂಡ್ ನಾಳೆಯಿಂದ ತಿರುವಧ್ಯಯನ ಉತ್ಸವ ಶುರು ಶ್ರೀರಂಗದಲ್ಲಿ.
ಜೊತೆಗೆ ವೈಕುಂಠ ಏಕಾದಶಿಗೆ ಹೋಗೋರೆಲ್ಲ ಇವಾಗ ಹೋಗ್ತಿದಾರೆ. ವೈಕುಂಠ ಏಕಾದಶಿಗೆ ಹೋಗಕ್ಕಾಗಲ್ಲ ಅಂತ ಇವಾಗ್ಲೇ ದರ್ಶನ ಮಾಡ್ಕೊಂಡಿದ್ದಾರೆ. மார்கழி வேற மூன்றுண்டுல. நடக்கிறது. வெளியாண்டாள் பொறுப்பாடு உள்ளಾಂಡಾಳ್ பொறுಪಾಡು ಅದು 2 இருக்கு. ಇದೆಲ್ಲ ಇಟ್ಕೊಂಡು ನೀವು ರಂಗನಾಯಕಿ ರಂಗನಾಥರನ್ನ ಅಡ್ಡಬಿದ್ದೆ ಬುದ್ಧಿ ಅಂತ ಹೋಗಿ ಬರೋ ಹೊತ್ತಿಗೆ ನಿಮ್ ಮೈಯಲ್ಲಿರೋ ಒಂದು 5 ಲೀಟರ್ ಬೆವರು ಹೊರಗಡೆ ಬಂದಿರುತ್ತೆ. ಆಯ್ತಾ? ಇನ್ನು ಕದಂಬವನಕ್ಕೆ ಹೋದ್ರಿ, ಸದ್ಯ ಬೆಂಗಳೂರು ನೋಡಿದ್ರೆ ಸಾಕು ಅಂತ ಕೈ ಕಾಲ್ ಕಿತ್ಕೊಂಡು ಹೊರಗಡೆ ಬರ್ತೀರಾ. ಇನ್ ಹೆಂಗಿರಂದು ಪೋರ್ದು ಮಾಮಿ? ನೀವ್ ಹೇಳಿದ್ದು ಬಿಡದಿಂದಲ್ಲಿ, ಇವ್ರು ಹೋಗ್ತಾ ಇರೋದು ಯಾವಾಗ? ಮತ್ತೆ ಈಗೇನು ಕೇಳ್ಕೊಬೇಡಿ. அமைதியா நிம்மதியா ತಾಯಾರಿಗೂ பெருமாಳು ಸೇವಿಸಿ ಬಂದ ಅದುವೇ ಪ್ರಿಯ ಮೋಕ್ಷ ಮಾಡ್ಕೊಂಡು ಬನ್ನಿ ಸಾಕು. ಯಾಕಂದ್ರೆ ಶ್ರೀರಂಗದಲ್ಲಿ ಉಪಸನ್ನಿಧಿಗಳೇ 75 ಇದೆ. ದೇರ್ ಆರ್ 75 ಉಪಸನ್ನಿಧೀಸ್. ಅದಿಲ್ಲದೆ ತಾಯಾರ್ ಅಂಡ್ ಪೆರುಮಾಳ್ ಪಿರಾಟಿಯ ಅಂಡ್ ತಾಯಾರ್ ಸೇವೆ ಆದ್ರೂ ಆಗುತ್ತೆ. ಪೆರುಮಾಳ್ ಸೇವೆ ಆಗೋದು ನಿಜವಾಗ್ಲೂ ಏನೇನೋ ಅಧ್ವಾನ ಮಾಡಿ ಅಧ್ವಾನದಲ್ಲಿ ಅಧ್ವಾನ ಮಾಡಿ ಹಾಕಿದ್ದಾರೆ. ನಾನು ಈ ಸಲ ಹೋಗಿದ್ನಲ್ಲ, ಈಗ 3 ವಾರದಲ್ಲಿ ಹೋಗ್ ಬಂದಲ್ಲ, ಗರುಡ ಮಂಟಪದಿಂದಲೇ ಬ್ಯಾರಿಕೇಡ್ಸ್. ಸುಜಾತ ಮಾಮಿಗೂ ಹೇಳಿದೆ, ಗರುಡ ಮಂಟಪತ್ಲನ್ನೇ ಬ್ಯಾರಿಕೇಡ್ಸ್ ಶುರುವಾಯಿಡಂದು. ನೀವು 500 ರೂಪಾಯಿ ಅಲ್ಲ, 1000 ರೂಪಾಯಿ ಅಲ್ಲ, 3000 ರೂಪಾಯಿ ಟಿಕೆಟ್ ತಗೊಂಡ್ರುವೆ ಅದ್ ಎಲ್ಲೆಲ್ಲೋ ಸುತ್ಕೊಂಡ್ ಹೆಂಗೆಂಗೋ ಬರ್ಬೇಕು. ನಾನ್ ವಿಶ್ವರೂಪ ಸೇವೆಗೆ ಹೋದೆ, ಬಚಾವಾದೆ, ಬದುಕೊಂಡೆ. ಆಮೇಲೆ ನನ್ನ ಫ್ರೆಂಡ್ ಜಗನ್ ಅಂತ ಅಲ್ಲಿ ಅದೇ ಶ್ರೀಮತಿ ಮಾಮಿಗೂ ಎನ್ಕೋ ಪರಿಚಯವೇ, அவர் இன்னொரு வாட்டி போயிட்டு வரலாம். வேண்டாம், எனக்கு போனது பட்டது போறோம், இந்த துராசையில ರಂಗರ್ ಪಾವು ಅಮೇದಿಯ ಪಡ್ತಿರ್ಕಾರೆ, ಹಂಗೆ ಅವ್ರು ಇರ್ಕಟ್ಟು ಅಂತ ನಾನು ಹೋಗ್ಲಿಲ್ಲ. ವೆರಿ ಡಿಫಿಕಲ್ಟ್ ಟು ಗೋ ಇನ್ಸೈಡ್ ಅಂಡ್ ಹ್ಯಾವ್ ದ ದರ್ಶನ್. ಅನ್ನೆಸೆಸರಿ ದೇ ಹ್ಯಾವ್ ಕಮರ್ಷಿಯಲೈಸ್ಡ್ ಇಟ್. ವಿಶ್ವರೂಪ ದರ್ಶನಕ್ಕೆ ಏನಾದ್ರು ಟಿಕೆಟ್ ಅಂತ ಇದೆಯಾ ಅಥವಾ ಹೇಗೆ? ಅದಕ್ಕೆ ಅಪ್ಲೈ ಮಾಡ್ಬೇಕು? 3,000 ಏನೋ ಅವ್ರು ಹೇಳಿದಷ್ಟು ಕೊಡ್ಬೇಕು. ಬಟ್ ಅದನ್ನ ನಾನೀಗ ನೆಕ್ಸ್ಟ್ ಮಂತ್ ಹೋಗ್ತೀನಿ ಅಂದ್ರೆ ಈ ಮಂತೆ ಹೇಳಿಟ್ಟಿರ್ಬೇಕು. ಎಲ್ಲೋ ಒಂದಿನ ಒಂದ್ ಸ್ಲಾಟ್ ಸಿಗುತ್ತೆ. ಹೆಣಗಾಟ ಅದಂತೂ. ಅಯ್ಯೋ, ಅದೆಲ್ಲ ಏನು ಇಲ್ಲ ಅಲ್ವಾ? ಈಗ ಎಲ್ಲಾ ದಿನವೂ ಶ್ರೀರಂಗದಲ್ಲಿ ಎಲ್ಲಾ ದಿನವೂ ಒಂದೇ ಆಗಿದೆ. ಬಿಕಾಸ್ ದೇ ವಾಂಟ್ ಟು ಈಕ್ವಲೈಸ್ ಶ್ರೀರಂಗಂ ಟು ದಟ್ ಆಫ್ ತಿರುಮಲ. somehow they have to create a crowd now. somehow they have to make money. ಸ್ಟಾಲಿನ್ ಅವರು ಬಂದಾಯ್ತಲ್ವಾ ಅಧಿಕಾರಕ್ಕೆ. ಸ್ಟಾಲಿನ್ is not letting any money to go for all our Hindu temples. You name it, either Shaiva Kshetram or Vaishnava Kshetram or Shakta Kshetram. Everybody want money because government is not giving enough money. ಆಯ್ತಾ? They are creating in their own way. ಅಷ್ಟೇ. ನೀವ್ ಈ ಟೈಮಲ್ಲಿ ನಾನ್ ಶ್ರೀರಂಗಕ್ಕೆ ಹೋಗಿ ಅಲ್ಲೆಲ್ಲ ಹೇಳಿ ಮಾಮ ದಿವ್ಯದೇಶಗಳು ಹೋಗ್ ಬರ್ತೀನಿ ಅಂದ್ರೆ ಒಂದ್ ಕೆಲ್ಸ ಮಾಡಿ, ಶ್ರೀರಂಗಕ್ಕೆ ಹೋಗ್ಬೇಡಿ, ಬೇರೆ ದಿವ್ಯದೇಶ ಎಲ್ಲ ಕವರ್ ಆಗುತ್ತೆ, ಹೋಗ್ ಬಂದ್ಬಿಡಿ. ಶ್ರೀರಂಗ ಹೋಗ್ಬೇಡಿ ಅಷ್ಟೇನೆ, ಇನ್ನ 5 ಕವರ್ ಆಗೋಗುತ್ತೆ. ಅದ್ ಮಾಡ್ತೀರಾ? ಅದ್ ಮಾಡಲ್ಲ ನೀವು, ನಂಗೆ ಗೊತ್ತು. ಹೋಗ್ತಾ ಇರೋದೇ ಶ್ರೀರಂಗಕ್ಕಲ್ವಾ? ಹಂಗಾಗಿ ಸುಮ್ಮನೆ ಓ ನಾರಾಯಣ ಪಾರಂಗೋ ಸುಜಾತ ಮಮ್ಮಿ ಆಗಂದ ಚೊಲ್ಲಂಗೋ ಕವರ್ ಪಣ್ಣಕ್ಕ. ಅಯ್ಯೋ ನೀವೇ ಅದು 3 ಕವರ್ ಆದ್ರೆ ಪುಣ್ಯ. ಇದ್ 3 ಕವರ್ ಮಾಡ, ಆ 3 ರಂಗನ ಉದ್ಧಾರ ಮಾಡಿ ಮೊದ್ಲು ಸಾಕು. ಇದೆರಡು ಆಗತ್ತೆ. ಶ್ರೀರಂಗದ ಒಂದು ಡೌಟ್ ಅಷ್ಟೇ. 5 ರಂಗ ಆಕ್ಚುಲಿ ನಮ್ಮಲ್ಲಿ ತಪ್ಪು ಕಾನ್ಸೆಪ್ಟ್ ಇದೆ. ಪಂಚರಂಗ ಕ್ಷೇತ್ರ ಅಂತ ಹೇಳೋದು. ಇದು 3 ಆದ್ಮೇಲೆ ಇನ್ 2 ಇದೆ. ಅಪ್ಪ ಕೊಡತ್ತಾನ ಅಪ್ಪಾಲ ರಂಗನ್, ತಿರುವಿಂದಳೂರ್ ಪರಿಮಳ ರಂಗನ್, ಅಲ್ಲಿವರೆಗೂ ಹೋಗ್ಬೇಕು. ನಾವೆಲ್ಲ ತಪ್ಪು ಮಾಡ್ತಾ ಇದೀವಿ. ವೇಲುಕುಡಿ ಸ್ವಾಮಿನೂ ಹೇಳ್ತಾರೆ, எல்லாரும் தப்பு பண்ணிட்டு இருக்கா. நான் ஒன்சல வேலுக்குடி மாமன் கேளுದೆ, எதுக்கு இது தவறு அப்படி சொல்றீங்களா மாமா, இந்த 3 தானே பிரதீதியில் ಇದೆ ಅಂತ. ಅವ್ರು ಹೇಳಿದ್ರು, ಕಾವೇರಿ ಹೆಂಗ ಆರಂಭಿಸಿ ಕಾವೇರಿ ಹೆಂಗ ಮುಡಿಯುಮೋ ಅದುದಾ ರಂಗಕ್ಷೇತ್ರ. ಹೆಂಗೆಲ್ಲ ಕರ್ಕೊಂಡು ಹೋಗ್ಬೇಕು ಮಾಮ. ನಾನ್ 1 ದಿನದಲ್ಲ, ನಾನು 5 ದಿನದಲ್ಲಿ ಅಚ್ಚುಕಟ್ಟಾಗಿ 5 ದಿನ ಸೇವೆ ಮಾಡಿಸ್ತೀನಿ. ಆಯ್ತಾ? ಆರಾಮಾಗಿ ಹೋಗಿ ಒಳ್ಳೆ ಹೋಟ್ಲುಗಳಲ್ಲಿ ಪುಷ್ಕಳವಾಗಿ ತಿಂದು ಚೆನ್ನಾಗಿ ಎಲ್ಲ ದರ್ಶನ ಮಾಡ್ಕೊಂಡು ಕೈ ತುಂಬಾ ಅರ್ಚಕರಿಗೂ ದುಡ್ಡು ಕೊಟ್ಟು ಇನ್ಫ್ಲೂಯೆನ್ಸ್ ಮಾಡಿ ಮುಂದೆ ನಿಲ್ಸಿ, ಇನ್ನೆನ್ನೆ ಪೆರುಮಾಳ ಅಪ್ಪಡಿ ನೀಟಿನ ತೊಡೋಣ ಅಪ್ಪಡಿ ತೊಟ್ಟು ಆತರ ಬರೋದಿದ್ರೆ ಬನ್ನಿ ನನ್ ಜೊತೆ. ನಾವ್ 1 ದಿನದಲ್ಲಿ 5 ಮಾಡ್ಸಿ ಅಂದ್ರೆ ಇಲ್ಲ, ನೀವ್ ನೋಡ್ಕೊಳ್ಳಿ. ವಾಯಿಲೆ ವಡೆ ಸುಟ್ಟಿನಿಂದ என்ன ಯೂಸ್? ಅದ್ ನನ್ PhD ಆಗ್ಲಿ ಆಮೇಲೆ. ನಾ ಕೇಟಿಂಡೇ ಕೇವ್ನೆ, ಇನ್ನು ಪೆಂಡಿಂಗ್ 2 years ಆಚು, 2.5 years ಆಚು ನೀನ್ எனக்கு சொல்லி. ನೀ 2.5 years ನೀವ್ ಕೇಳಾಯ್ತು. ನಾನ್ ಅದ್ರ ಮಧ್ಯದಲ್ಲಿ 20 ಸಲ ಹೋಗ್ಬರ್ತೀನಿ.
ಏನ್ ಪ್ರಯೋಜನ? ಕರ್ಕೊಂಡು ಹೋಗ್ತೀನಿ ಅಕ್ಕ, ನಿನ್ನ 1 ವಾರ ನಾ ಕರ್ಕೊಂಡು ಹೋಗಿ ಯೋಚನೆ ಮಾಡ್ಬೇಡಿ ಅಂತ ನೀ ಹೇಳ್ದೆ ಮನೆಗ್ ಬಂದು, ಹೌದಾ? ನಾನ್ ಈ ಸಲ ಹೋಗ್ತಾ ಇರೋದೆಲ್ಲ ಬರೀ ಸ್ಟಡೀಸ್ಗೆ. ನನ್ ಜೊತೆ ನೀವ್ ಬಂದ್ರೆ ಆಗಲ್ಲ, ಖಂಡಿತ ಅಲ್ಲ, ಈ ಆಗಲ್ಲ. ಸಲ ಆಗದು. ನೀನ್ ನಮ್ನ ನಿನ್ PhD ನೀನ್ ಇನ್ನೂ 1 ವರ್ಷ ಕಳ್ತೀಯ ಅಂತ, 1 ವರ್ಷ ಬದುಕಿರ್ತೀನಿ ನಂಗ್ ಗ್ಯಾರಂಟಿ ಕೊಡ್ತೀಯಾ? ಇಲ್ಲ, ಹೋಗೋಣ. ರಂಗ ಕರ್ಸ್ಕೊತಾನೆ, ಡೋಂಟ್ ವರಿ. ಬಟ್ 5 ರಂಗನ್ ಸೇವೆ ಮಾಡ್ಬೇಕು. ಪರಿಮಳ ರಂಗದವರೆಗೂ ಹೋಗ್ಬೇಕು ನೀವು. ಯಾಕ ಕಾವೇರಿ ಪೂಂಪಟ್ಟಣಂ ಅಲ್ಲೇ ಇರೋದು. ಹಂಗ ಅಲ್ಲಿ ಹೋಗ್ ಮಾಡೋಣ, ನೋಡ್ಕೊತಾರ ಅದನ್ನ ಏರ್ಪಾಡ್ ಮಾಡು ಅಟ್ಲೀಸ್ಟ್. ಪಂಚರಂಗ ಕ್ಷೇತ್ರ ದರ್ಶನ ಅಂತಾನೆ ಅದನ್ನ ಹೇಳೋದು. 3 ರಂಗ ಅಲ್ಲ, ಆದಿರಂಗ, ನಂತರ ಮಧ್ಯರಂಗ, ನಂತರ ಕಸ್ತೂರಿ ರಂಗ, ನಂತರ ಅಪ್ಪಾಲ ರಂಗ, ಆಮೇಲೆ ಪರಿಮಳ ರಂಗ. ಪರಿಮಳ ರಂಗನ್ಗೆ ಹೋಗಿ ನಿಂತ ತಿರುವಿಂದುಳೂರ್ போய் நம்ம நின்னோமானா தேர் த காவேரி ரிவர் எண்ட்ஸ். அங்கதான் அவள் போய் கடல்ல அப்படியே கலக்கற. ಕಾವೇರಿ ಪೂಂಪಟ್ಟಣಂ ಪಕ್ಕದಲ್ಲೇ ಇದೆ. ಯು ಕ್ಯಾನ್ ಇವನ್ ಸಿ ಜಸ್ಟ್ ಲೈಕ್ ಗ್ಯಾಂಜಸ್ ಡೆಲ್ಟಾ ಅಂತ. ನೀವು ವೆಸ್ಟ್ ಬೆಂಗಾಲ್ ಹೋದ್ರೆ ಗಂಗೆ ಸಮುದ್ರದಲ್ಲಿ ಹೋಗೋದ್ನ ಹೆಂಗ್ ನೋಡ್ತಿರೋ, ಒಂದ್ ದೊಡ್ಡ ಬೆಲ್ಟೆ ಹೋಗುತ್ ಹಿಂಗೆ. அதே ತರ ಕಾವೇರಿ ಕಡல்ல போய் ಕರ್ಕರ ಕ್ಷೇತ್ರமே இருக்கு. ಕಾವೇರಿಗೆ ಅಂತಾನೆ ಒಂದು ಕ್ಷೇತ್ರ ಇದೆ ಅಲ್ಲಿ. ಅದನ್ನ ನೀವು ನೋಡ್ಬೋದು. ಅಲ್ಲಿವರೆಗೂ ರಂಗಕ್ಷೇತ್ರ ಹರಡಿದೆ. ಅದಕ್ಕೆ 5 ರಂಗ ಅಂತ ಹೇಳೋದು. ಪಂಚರಂಗ ಕ್ಷೇತ್ರ ಇದು 3 ಅದ್ ಯಾರ್ ಮಾಡಿದ್ರೋ ಯಾರಿಗೂ ಗೊತ್ತಿಲ್ಲ. ಆದಿ ಮಧ್ಯ ಅಂತ್ಯ ಅಂತ ಅದೇನೋ ಕೊಟ್ಬಿಟ್ರು. ಅಂತ್ಯ ಇಲ್ಲ. ಕಾವೇರಿಗೆ ಅಂತ್ಯ ಇಲ್ದೇ ಇರೋದ್ರಿಂದ ಇದಕ್ಕೂ ಅಂತ್ಯ ಇಲ್ಲ. ಈ 5ನ್ನ ನೀವ್ ಬೇಕಾದ್ರೆ ಅಪ್ಪಾಲ ರಂಗನ್ ಒಂದು ನೋಡ್ಕೊಂಡ್ ಬನ್ನಿ ಸ್ಮಿತಾ, ಇಫ್ ಪಾಸಿಬಲ್. ಅಲ್ಲೇ ಪಕ್ಕದಲ್ಲೇ. ಎತ್ತನ್ ಕಿಲೋಮೀಟರ್? 3 ಐ ಥಿಂಕ್, 3 or 4. ಇಟ್ ಇಸ್ ವೆರಿ ನಿಯರ್ ಬೈ. ಕೋವಲಡಿ ರೊಂಬ ಕಿಟ್ಟ ಇಲ್ಲ ಸುಜಾತಾ ಮ್ಯಾಮಿ. ಪರಿಮಳ ರಂಗ ಹೋಗಕ್ಕಾಗಲ್ಲ, ಬಿಟ್ಟಾಕಿ. ಕೋವಿಲಡಿ ಹತ್ತಿರ ಇದೆ ಅಷ್ಟೇ, ಒಂದ್ 1/4 ಗಂಟೆಲಿ ಹೋಗ್ಬೋದು ಅನ್ಸುತ್ತೆ. ತುಂಬಾ ಹತ್ರ. ಕೋವಲಡಿ ಇಸ್ ವೆರಿ ಈಸಿ. ಮತ್ತೆ ಕೋವಲಡಿ ಜನ ಇರಲ್ಲ, ಯಾವಾಗ್ಲೂ ಖಾಲಿ ಇರುತ್ತೆ. ಅಪ್ಪ ಕೊಡುತ್ತೆ ಅಷ್ಟು ದೇವಸ್ಥಾನ, 5 ದೇವಸ್ಥಾನನು ತುಂಬಾನೇ ಒಂದು 3 hours ಅಲ್ಲಿ ಶ್ರೀರಂಗದಿಂದ ಹೊರಟು 3 hours ಅಲ್ಲಿ 5 ಮುಗಿಸ್ಕೋಬಹುದು. ಅಂದ್ರೆ ಅಷ್ಟ್ ಟೈಮ್ ಇದ್ರೆ ಮಾಡ್ಕೋಬಹುದು ನೀವು. ಅಷ್ಟ್ ಟೈಮ್ ಇದ್ರೆ ಮಾಡ್ಕೋಬಹುದು ಅಷ್ಟೇ. ತುಂಬಾ ಖಾಲಿ ಇರುತ್ತೆ ಎಲ್ಲ. ಅಲ್ಲ, ಏನ್ ಮಾಡ್ಬೋದು ಅಂದ್ರೆ ನೀನ್ ಅರೇಂಜ್ಮೆಂಟ್ ಮಾಡೋದ್ ಮೇಕ್ ಮೈ ಟ್ರಿಪ್ ಮಾಡ್ಬಿಟ್ಟು, ಮೇಕ್ ಮೈ ಟ್ರಿಪ್ ನವ್ರಿಗೆ ನಾವು ಇದು ಅಂದ್ರೆ ನಮ್ಗೆ ಸ್ಪೆಸಿಫೈಡ್ ಆರ್ಗನೈಸ್ ನಮ್ಗೆ ಕೇಳಿರೋ ಆತರ ಹಿಂಗ್ ಮಾಡ್ಕೊಡು ಅಂತ ಕೇಳಿದ್ರೆ ಅವ್ನ್ ಮಾಡಿ ಅರೇಂಜ್ಮೆಂಟ್ಸ್ ಇದು ಹೋಟೆಲ್ಸ್, ಟ್ರಾವೆಲ್ ಅದೆಲ್ಲ ಮಾಡ್ಕೊಡ್ತಾನೆ. ನಾವು ದೇವ್ರ ಸೇವೆ ಒಂದ್ರ ಬಗ್ಗೆ ಮಾತ್ರ ಗಮನ ಕೊಡ್ಬೋದು. ಶ್ರೀರಂಗದಲ್ಲಿ ನಾ ಮಾಡಿಸ್ತೀನಿ, ನಂಗೇನ್ ಯೋಚನೆ ಇಲ್ಲ. ಜಗನ್ ಇದಾನೆ. ಆಮೇಲೆ ನನಗೆ ಕುಂಭಕೋಣಂ ಶ್ರೀನಿವಾಸನ್ ಅಂತ ಒಬ್ರು ಭಟ್ರು ಗೊತ್ತು. ಈಸ್ ಅ ಮೇನ್ ಪ್ರೀಸ್ಟ್ ಇನ್ ಶ್ರೀರಂಗಂ. ಸುಂದರರಾಜ ಯಾರ? ಶ್ರೀರಂಗಲ್ ಸುಂದರರಾಜ ಹೆಂಗಾರ ಇದಾನಂತಲ್ಲ, ಯಾರದು ಬಂದಿದ್ರು ಅಲ್ಲಿ. ಯಾರೋ ಗೊತ್ತಿಲ್ಲ. ಮೇನ್ ಪ್ರೀಸ್ಟ್ ಒಬ್ರು ಇದಾರೆ, ಕುಂಭಕೋಣಂ ಶ್ರೀನಿವಾಸನ್ ಅಂತ. ಅದು ಬಿಟ್ರೆ ಜಗನ್ನು. ಇವರಿಬ್ರು ಗೊತ್ತು ನನಗೆ. ವಿಶ್ವರು ಈಗಾಗಲ್ಲ ಸ್ಮಿತಾ. ಒಂದು ತಿಂಗಳ ಮುಂಚೆನೆ ಜಗನ್ ಹೇಳಿಟ್ಟಿರ್. ಪ್ರೀತಮ್ ಅವ್ರು ಹೋಗ್ ಬಂದ್ರು ನೋಡಿ ನಮ್ ಗ್ರೂಪ್ ಅಲ್ಲಿ. ಅವ್ರು ನನಗೆ ಆಲ್ಮೋಸ್ಟ್ 20 days ಹಿಂದೆನೆ ಇನ್ಫಾರ್ಮ್ ಮಾಡಿದ್ರು. ಅವ್ರ ತಾಯಿನ ಕರ್ಕೊಂಡು ಹೋಗ್ತೀನಿ. ಜಗನ್ ಗಾಟ್ ಅ ಸ್ಲಾಟ್ ಫಾರ್ ವಿಶ್ವರೂಪ ದರ್ಶನ ಫಾರ್ ಪ್ರೀತಮ್ ಅಂಡ್ ಅವ್ರ ತಾಯಿಗೆ. ಅವ್ರು 20 ದಿನಕ್ ಮುಂಚೆ ನಂಗೆ ಹೇಳಿಟ್ಟಿದ್ರು. ಮತ್ತೆ ತುಂಬಾ ಕಷ್ಟ. ನೀವ್ ನಿಂತ್ಕೊಳ್ಳೇಬೇಕು ಕ್ಯೂನಲ್ಲಿ. ದೇರ್ ಇಸ್ ನೋ ಅದರ್ ಸೆಕೆಂಡ್ ಥಾಟ್ ಅಬೌಟ್ ಇಟ್. ದರ್ಶನಕ್ಕೆ ನೀವ್ ಅಲ್ಲಿ ಸೆಕ್ಯೂರಿಟಿ ಇವ್ರು ಇರ್ತಾರಲ್ವಾ, ಯಾರನ್ನಾದ್ರೂ ನಮ್ಗೆ ಕೇಳಿ ನೋಡಿದ್ರೆ ಒಂದ್ 500 rupees ತಗೊಂಡು ಒಂದ್ ಟಿಕೆಟಿಗೆ. ನನ್ಗೊಬ್ರು ಪರಿಚಯ ಇದಾರೆ, ಅವ್ರದ್ದು ನಂಬರ್ ಕೊಡ್ತೀನಿ, ನೀವು ಮಾತಾಡ್ಬೇಕಾರೆ. ಕೊಡಿ. ರಮೇಶ್ ಅಂತ ತಿರ್ಚಿನವ್ರವ್ರು. ಅವ್ರು ತಿರ್ಚಿ ರಮೇಶ್ ಅಂದ್ಬಿಟ್ಟು ಅವ್ರು ನಾವ್ ಇಷ್ಟ ಜನ ಬರ್ತಾ ಇದೀವಿ, ನಮ್ ದೇವ್ರ ದರ್ಶನ ಮಾಡ್ಸಿ ನಮ್ಗೆಲ್ಲ ಕ್ಲೀನ್ ಆಗಿ ತೋರಿಸ್ತೀರಾ ಅಂತ ಕೇಳಿ, ಗೈಡ್ ತರ. ಅವ್ರನ್ನೇ ಕೇಳಿ ನಾನು ಎಷ್ಟ್ ಕೊಡ್ಬೇಕು ನಿಮ್ಗೆ ಅಂತ ಕೇಳಿ. ಅವ್ರು ಹೇಳ್ತಾರೆ ತುಂಬಾ ರೀಸನಬಲ್ ಆಗಿ ತಗೊಳ್ತಾರೆ ಅವರು. ತಿರುಚಿ ರಮೇಶ್ ಮೂಲಕನೂ ಒಂದ್ಸಲ ಹೋಗಿದ್ದೆ ನಾನು. ಹೋಗಿದ್ದೆ ಅವ್ರ ಮೂಲಕ. ಬಟ್ ಅವಾಗ 300 ರೂಪಾಯಿ ಟಿಕೆಟ್ ಅಷ್ಟೇನೆ, 500 ಇರ್ಲಿಲ್ಲ. he wanted me to give 300,
ಬಟ್ ನಾ ಏನ್ ಮಾಡ್ದೆ ಅವ್ರಿಗೆ 700 ಟಿಕೆಟ್ಗೆ 300 ತರ ಇರ್ಲಿ ಅಂತ ರೌಂಡ್ ಫಿಗರ್ 1000 ಅವ್ರ ಕೈಗಿಟ್ಟೆ. ಅಯ್ಯೋ ವಾಂಗೋ ಅಂತ ಐಂದಳು ಮಾಡ್ಕೊಂಡೆ ಕರ್ಕೊಂಡ್ ಹೋದ್ರು ನನ್ನ. ನಾವು ಆತರ. 10 ಜನ ಹೋಗಿದ್ವಿ ಅದೇ CRT7 ಅಲ್ಲಿ ಒಂದ್ಸಲ. ಅವ್ರು ಒಂದೇ 1000 ರೂಪಾಯಿ ಕೊಟ್ಟಿದ್ದವ್ರಿಗೆ, ಆದ್ರೂ ಎಲ್ಲಾ ಪಾಪ ಮಾಡ್ಸಿ ಹತ್ರ ಕರ್ಕೊಂಡೋಗಿ ಎಲ್ಲಾ ಮಾಡಿದ್ರು. ಇದು ಒಂದೇ 1000 ರೂಪಾಯಿ ಕೊಟ್ಟಿದ್ದು 10 ಜನಕ್ಕೆ. ಆಮೇಲೆ ನಾನು ಬೇರೆ ಟೈಮಲ್ಲಿ ನನ್ ರೂಮ್ ಎಲ್ಲ ಮಾಡ್ಕೊಟ್ಟು ಎಲ್ಲ ಮಾಡಿದ್ರು ಮಾತ್ರ ಆತ. ಚೆನ್ನಾಗ್ ಮಾಡ್ತಾರೆ ತಿರುಚಿ ರಮೇಶ್. ಒಳ್ಳೆ ಅವ್ರ್ದು ಮನುಷ್ಯರವರು ತುಂಬಾ ಒಳ್ಳೆಯವರು. ಮಾಡ್ಕೊಡ್ತಾರೆ. ನಾನು ನನ್ಗೆ ಯಾವ್ದಾದ್ರು ಜ್ಞಾಪಕ ಬರಲ್ಲ ಯಾವ್ದು ಮಗನೇ ಇವಾಗ ನೀವ್ ಕೇಳ್ಕೊಂಡು ಕೇಳ್ದಾಗ, ಹೋದೆ. ಅವ್ರು ಇದ್ರಲ್ವಾ ಅಂತ ಜ್ಞಾಪಕ ಬಂತು ನನ್ಗೆ. ನಮ್ಗೆ ಏನಾಗಿದೆ ಅಂದ್ರೆ ಒಂದ್ 10-15 ಜನ ಗೊತ್ತಿತರ. ನಾವ್ ಹೋದಾಗ ಯಾರ್ದೋ ಒಬ್ರದ್ದು ಈ ತರ ಯೂಸ್ ಮಾಡ್ಕೊಂಡ್ ಹೋಗೋದು ಹಂಗಾಗ್ಬಿಟ್ಟಿದೆ. ಅಲ್ಲ ಇದೆಲ್ಲ ಸರಿ, ಇದು ಎಲ್ಲ ಅವರು ಸ್ಮಿತಾಗಿ ಹೆಲ್ಪ್ ಬಟ್ ಸೀರಿಯಸ್ ಆಗಿ ಇದನ್ನ ಶ್ರೀರಂಗದ್ದು ಪಂಚರಂಗದ್ದನ್ನ ಯೋಚನೆ ಮಾಡು. ನಾನು ಮಾಡ್ತೀನಿ. PhD ಆಗ್ಬೇಕು ಅಂತ ಕಾಯ್ಬೇಡ. ನೀವೆಲ್ಲ ರೆಡಿ ಅಲ್ವಾ ಬರಕ್ಕೆ? ಮಾಮ 19ರಲ್ಲಿ ನಾನು ಹೋಗಿದ್ದೆ ವರ್ಕಾಲ್ ಮಠದಲ್ಲಿ ಭರತ್ ನಮ್ ಮಗ ಇರೋದನ್ನ ಹೇಳ್ಕೊಂಡು. ನೀವ್ ಹೇಳ್ದಂಗೆ ನೀವು ಮುಟ್ಟೋದ್ ಒಂದ್ ಬಾಕಿ ಅಷ್ಟ್ ಹತ್ರ ಕರ್ಕೊಂಡೋಗಿ 10 ನಿಮಿಷ ನಿಲ್ಸಿದ್ರು ನನ್ಗೆ. ಮಠದವ್ರು ಅಂದ್ರೆ ಕೇಳಲೇಬೇಡಿ. ನಾನ್ ಅದೇ ಮಠದವ್ರನ್ನ ರಂಗ- ಅಲ್ದಿದ್ರು ನನ್ನ ನಿಲ್ಸ್ತಾರೆ. ಮಠದವ್ರು ಅಂದ್ರೆ ಒಂದ್ರಲ್ಲಿ ಆಯ್ತು. ಕೇಳಲೇಬೇಡಿ. ಶ್ರೀರಂಗದಲ್ಲಿ ಮಾತ್ರ ತೀರಾ ಹಿಂಗ್ ಮುಟ್ಟೋ ತರವೇ ಹೋಗಿ ತಿರುವಡಿ ಪಕ್ಕನೇ ನಿಲ್ಸ್ಬಿಡ್ತಾರೆ. ಒಂದ್ 10 ನಿಮಿಷ ಉண்மையிலேயே ಕರಪழகನವನ್. ಬೇರ್ಪಟ್ಟ ಕರಪು. ಚೆನ್ನಾಗಿ ನೋಡ್ಬೋದು ಬಟ್ ಇನ್ಫ್ಲೂಯೆನ್ಸ್ ಸರಿಯಾಗಿರ್ಬೇಕು. ತಿರುಚಿ ರಮೇಶ್ ನಂಬರ್ ಕೊಡಿ ಮಾಮಿ, ಗ್ರೂಪ್ ಅಲ್ಲಿ ಹಾಕಿ, ನಾನು ತಗೋತೀನಿ. ನಂದು ಮರ್ತೋಗಿದೆ ನಂಬರ್ ಇದೆಯಾ ಇಲ್ವಾ, ತಗೊಂಡ್ ಇಟ್ಕೊಂಡಿರಿ. ಕಳ್ಸು, ಸೇವ್ ಮಾಡಿ ಇಟ್ಕೊಂಡಿದ್ರೆ ಯಾರು ಹಿಂಗ್ ಕೇಳಿದ್ರು ಅವ್ರಿಗೂ ಹೆಲ್ಪ್ ಆಗತ್ತೆ. ನನಗೆ ಜ್ಞಾಪಕ ಇರ್ಲಿಲ್ಲ ಇವಾಗ ರಮೇಶ್ ಅಂತ. ಇವಾಗ ಇವ್ರು ಯಾರು ಇದ್ರೆ ಕೊಡಿ ಅಂತ ಇದ್ರುವೆ ನನ್ಗೆ ಅದ್ ತಕ್ಷಣ ಫ್ಲಾಶ್ ಆಗ್ಲಿಲ್ಲ. ಆಮೇಲೆ ಜ್ಞಾಪಕ ಬಂತು, ಗೊತ್ತಾಗಿರಲ್ಲ ನಮ್ಗೂ. ಕುಂಭಕೋಣಂ ಶ್ರೀನಿವಾಸನ್ ನಂಬರು ಬೇಕಾದ್ರೆ ಕಳಿಸ್ತೀನಿ. ಅವರು ಒಂದ್ ಸ್ವಲ್ಪ ಹೀಸ್ ವೆಲ್ ಇನ್ಫ್ಲೂಯೆನ್ಸ್ಡ್ ಪರ್ಸನ್ ಅವರು. ಯಾಕಂದ್ರೆ ಶ್ರೀರಂಗದ ರಂಗನಾಥರ ತಿರುಮೇನಿ ಇದೆಯಲ್ಲ ಉತ್ಸವರು ನಂಬರ್ ಮಾಡಿ, ಆ ಉತ್ಸವರಿಗೆ ಅವರು ಚಿನ್ನ ಹಾಕಿ ಕೊಟ್ಟವರು. ಇವ್ರ ಜೊತೆ ಉತ್ಸವ್ರ ಜೊತೆನೆ ಇವ್ರು 3 ರಾತ್ರಿ ಕಳೆದಿದ್ದಾರೆ. ಆ ಭಾಗ್ಯ ಅವ್ರಿಗೆ. ಅದೇನೇನೋ ಆಗೋಗಿತ್ತಂತೆ ಡ್ಯಾಮೇಜಸ್ ಸ್ವಲ್ಪ. ಹಿ ವಿಲ್ ನಾಟ್ ಸೇ ದಟ್, ಅದು ಸೀಕ್ರೆಟ್. ಬಟ್ ಅದನ್ನೆಲ್ಲ ಇವ್ರು ಸರಿ ಮಾಡಿ ಕೊಟ್ಟಿದ್ದಾರೆ. ಆ ಒಂದು ಇದು ಬೆನಿಫಿಷಿಯರಿ ಇದಕ್ಕೆ ಯಾವಾಗ ಕುಂಭಕೋಣಂ ಶ್ರೀನಿವಾಸನ್ ಯಾರನ್ನ ಕಳಿಸಿದ್ರು ದ ಟೆಂಪಲ್ ಕೆ ನಾಟ್ ರಿಜೆಕ್ಟ್. ಪೆರುಮಾಳ್ ತಿರುಮೇನಿಯೇ ಪಣಿ ಕೊಡ್ತವ ಅಂತ ಸೀದಾ ಕರ್ಕೊಂಡು ಹೋಗಿ ನಿಲ್ಲಿಸ್ತಾರೆ ಒಳಗಡೆ. ಅದೊಂದಿದೆ. ಅದೇ ಎಲ್ಲ ಈ ಕಲಿಯುಗದಲ್ಲಿ ಹೆಂಗ್ ಗೊತ್ತಾ, ಈ ತರ ಅನ್ಯ ಮಾರ್ಗಗಳನ್ನು ಹುಡ್ಕೊಂಡೆ ನಾವು ಹೋಗ್ಬೇಕು, ವಿಧಿ ಇಲ್ಲ. ಅಷ್ಟೇನೆ. ಬಟ್ ಅಲ್ಲಿ ಮುಂದೆ ದೇವ್ರ ಮುಂದೆ ಹೋಗ್ಲಾಗ್ಲೂ 500 ರೂಪಾಯಿ 200 ನಿಮ್ಗೆ ಎಷ್ಟಾದ್ರೂ ಕೈ ತೋರ್ಸೋ ಹಂಗೆ ಇಟ್ಕೊಂಡಿದ್ರೆ ಕೊಟ್ರೆ 1 ನಿಮಿಷ ನಿಲ್ಲಿಸ್ತಾರೆ. ಇಲ್ಲ ಅಂದ್ರೆ ಇಲ್ಲ, ಅಷ್ಟೇನೆ. ಎಲ್ಲಾ ಕಡೆಲೂ ಅದೆಲ್ಲ ನಡೆಯುತ್ತೆ ಅಷ್ಟೇ. ಅದಕ್ಕೇನು ಮಾಡಕ್ ಆಗಲ್ಲ, ಈ ಕಲಿಯುಗ ಅಂತ ಹೇಳದೆ ಅದಕ್ಕೆ. என்னெல்லாம் அக்கிரமம் பெருமாள் முன்னாடி நடக்க கூடாதோ அத்தனையும் பண்ணிட்டு உன்னை பார்த்தே அப்படி சொல்லிட்டுதான் ಇಲ್ಲ ಹಂಗ ಅನ್ಕೊಳ್ಳೋ ಬದ್ಲು ಹೋಗೋದು. ಅವರು ದೇವ್ರನ್ನ ಭಗವಂತನ ದಿನ ಮುಟ್ಟು ನಮಸ್ಕಾರ ಮಾಡ್ತಿರ್ತಾರೆ. ಅವ್ರಿಗೆ ಸೇರ್ಲಿ ಪರವಾಗಿಲ್ಲ. ಯಾರಿಗೋ ಎಲ್ಲೋ ಭಾಗವತರು ಅನ್ಕೊಂಡ್ಬಿಟ್ರೆ ಭಗವತ್ ಕೈಂಕರ್ಯ ಅಂತ ಮನ್ಸಲ್ಲಿ ಅನ್ಕೊಂಡ್ಬಿಟ್ಟು ಹೋಗ್ತೀವಿ ನಾವ್. ಹಿಂಗ ಅಕ್ರಮ ಅಂತ ಅನ್ಕೊಳ್ದೇನೆ ಭಗವತ್ ಕೈಂಕರ್ಯ ಅವ್ರ ದೇವ್ರ ನಮಗೆ ಹತ್ರ ಕರ್ಕೊಂಡೋಗಿ ತೋರ್ಸಿದ್ರು, ನಮಗ್ ಸಹಾಯ ಮಾಡಿದ್ರು, ನಾವ್ ಅವ್ರಿಗೆ ಕೊಟ್ವಿ ಅನ್ಕೊಂಡ್ಬಿಟ್ರೆ ಮನ್ಸಿಗೆ ಏನು ಕಷ್ಟ ಆಗಲ್ಲ. ಎಷ್ಟೋ ಕಳ್ಕೊತೀವಿ. ಅದಕ್ಕಿಂತ ಇದ್ ಬೆಟರ್ ಅಲ್ವಾ ಏನೇ ಆದ್ರೂ. ಹೋಗ್ ಬನ್ನಿ, ಚೆನ್ನಾಗಿ. ನೀವ್ ಅದೆಲ್ಲ ಯೋಚನೆ ಮಾಡಿದ್ರೆ ನೀವು 2 ದಿನ ಅಲ್ಲ 20 ದಿನ ಆದ್ರೂ ನಿಮ್ಗೆ ದರ್ಶನ ನಿಮ್ಗೆ ಆಗ್ಬೇಕಾಗಿರೋದ್ ನೋಡ್ಬೇಕಷ್ಟೇ. ಎಲ್ಲಾರ ಬಗ್ಗೆನೂ ನೀವ್ ಯೋಚನೆ ಮಾಡ್ಕೊಂಡು ಸರಿ ಯಾರು ಬೈಕೊಳ್ದೆ ಇರೋ ತರ ದರ್ಶನ ಮಾಡ್ತೀನಿ ಅಂದ್ರೆ ನೀವ್ 20 ದಿನ ಲೈನಲ್ಲೇ ಇರ್ಬೇಕಷ್ಟೇ. ಧರ್ಮ ದರ್ಶನ ಇಲ್ಲ, ಅಧರ್ಮ ದರ್ಶನದಲ್ಲಿ ನಾವು ಹೋಗೋರು, ಧರ್ಮ ದರ್ಶನದಲ್ಲಿ ನಾವು ಹೋಗಲ್ಲ ಅನ್ಕೊಳ್ಳಿ ಅಷ್ಟೇ. ಏನ್ ಗೊತ್ತಾ ಸ್ಮಿತಾ, ಎಷ್ಟಾಯ್ತೋ ದರ್ಶನ ಅದೆಲ್ಲ ತಲೆ ಕೆಡಿಸ್ಕೋಬೇಡಿ. ಆ ಕ್ಷೇತ್ರವನ್ನ ಮೆಟ್ಟು ಬಂದಿದ್ ಫಲವೇ ನಿಮ್ಗ್ ಸಿಗುತ್ತೆ ಅಷ್ಟೇನೆ. ಜೊತೆಗೆ ಏನ್ ಗೊತ್ತಾ, ಆ ಕಾಲದಲ್ಲೆಲ್ಲ ಇತ್ತು, ಆ ಸ್ಯಾಂಕ್ಟಿಟಿ ಇತ್ತು. ಈ ಕಾಲದಲ್ಲಿ ಅದೆಲ್ಲ ಇಲ್ಲ, ಹೋಯ್ತು, ಎಲ್ಲ ಹೋಯ್ತು. ಅಟ್ ಲೀಸ್ಟ್ ಯು ನೋ ಅಬೌಟ್ ಶ್ರೀರಂಗಂ, ಯು ಆರ್ ಗೋಯಿಂಗ್ ದೇರ್ ಅಂಡ್ ಕಮಿಂಗ್ ಬ್ಯಾಕ್. ಬಟ್ ಆಕ್ಚುಲಿ ಆ ಊರ್ನವ್ರು ಬರ್ತಾರಂತಲ್ಲ, ಅಲ್ಲಿ ಬಂದವರು ರಂಗನಾಥನ್ ಪೆರುಮಾಳ್ ಪಾದ್ಯ ಆಚಾರ್ಯ ರಾಮಾನುಜಾಚಾರ್ಯ ನೋಡ್ಬಿಟ್ಟು ನಮಸ್ಕಾರ ಮಾಡ್ಕೊ, ಅವ್ರ ನೋಡದ್ಮೇಲೆ ಇನ್ ದೇವ್ರನ್ನೇನ್ ನೋಡ್ಬೇಕು ಅನ್ನೋ ಒಂದು
That's how they speak ಅಂತ ಹೇಳ್ತಾರಪ್ಪ. Speak a lot, nobody has any sanctity. ಅವ್ರಿಗೆಲ್ಲ ಅದು ಪಡ್ತ ಪೆರುಮಾಳು ಇಲ್ಲ, ಒನ್ನೂ ಇಲ್ಲ, ಎಲ್ಲ ಕಲ್ಲುದ ಬಾಳ್ಕ. ಅದಕ್ಕೆ ಆ ಕೇಸಲ್ಲೇ ಅವ್ರುಗಳೆಲ್ಲ ಇರೋದು. ಯಾರು ಅಲ್ಲಿ ಏನ್ ಭಕ್ತಿಪೂರ್ವಕವಾಗಿಲ್ಲ. And you will get disappointed really when you see the real fact. ನಾ ಹೇಳಿದ್ನಲ್ಲ, I have gone up to the door of Velakudi and Vishakahari. I have gone up to the door of Sri Krishnamachari Vaishnavashri. I have gone up to the inside inner Garbhagraham of Periya Perumal and Balamukundacharya are here, such people. I know what is Antaral. ತುಂಬಾ ಕನಸಿನ ಗೋಪುರಗಳನ್ನ ಇಟ್ಕೊಂಡು ನಮಸ್ತೆ ವನಿತಾ. ವಿಪರೀತ. ನೀವು ಹೋಗ್ತಾ ಇದ್ದೀರಾ ನಾಳೆ? ಮಜಾ ಉಡಾಯಿಸಿ ಹೋಗಿ. ಹೋಗ್ ಬನ್ನಿ, ಚೆನ್ನಾಗ್ ಆಗ್ಲಿ. ನಾಳೆ ಏನ್ ವಾರ? ವಿಷ್ಣು ಸಹಸ್ರನಾಮ ಇದೆಯಲ್ಲ, ಪರವಾಗಿಲ್ಲ, ರಜಾ ತಗೊಳ್ಳಿ. ಈ ರಜಕ್ಕ ಇಷ್ಟು ಪೀಠಕ್ಕೆ ನೀವಿಬ್ರು? కానీ పర్వాలేదు, ఏమో చేయండి. ఒక ಒಂದು ಗತಿ ಕಾಣಿಸ್ ಬನ್ನಿ 3 ರಂಗನ್ನು. ಮಾಮ ಏನ್ ಇವಾಗ ನೋಡ್ತಾ ಇದಾರಲ್ಲ ಎಲ್ರು 3 ರಂಗನಿಗೂ, ಈಗ ವೈಕುಂಠ ಏಕಾದಶಿನೂ ಇಲ್ಲ, ಇದ್ ಮಧ್ಯದಲ್ಲಿ ಇವತ್ತು ಏಕಾದಶಿ ಆದ್ರೂ ಈಗೆಲ್ಲ ಏನ್ ಗೊತ್ತಾ ಮಾಮಿ, குரங்கு பேத மரத்தை ஏறினா அது பேத மரமே ಭಗವಾನ್, குரங்கு ಏರಾಮ இருந்தா ಅದು ಮರಮೇ ಇಲ್ಲ. ಆತರ ಯಾರೋ ಯಾವಾಗ್ಲೂ ಹೆಂಗೋ ಹೋಗ್ತಾ ಇರ್ತಾರೆ, ಹೋಗ್ಲಿ ಬಿಡಿ ಅಷ್ಟೇ. ಅದೆಲ್ಲ ಏನ್ ವಿಶೇಷ ಅಂತ ಕೇಳಿದೆ. ಧನುರ್ಮಾಸ ವಿಶೇಷ ಅಂತೆ. ಧನುರ್ಮಾಸದಲ್ಲಿ ಸ್ಮಿತಾ ಮನೆಯವರು 3 ರಂಗನ್ನು ಸೇವಿಸ್ತಾರೆ ಅನ್ನೋದೇ ವಿಶೇಷ. ಅದಕ್ಕೆ ಹೋಗ್ತಾ ಇದ್ದಾರೆ ಬಿಟಾಕಿ. ಸುಮಾರು ಜನ ನಾಡಿದ್ದು ಹೋಗ್ತಾ ಇದಾರೆ. ಸುಮಾರು ತುಂಬಾ ಜನ ನಾಳೆ ರಾತ್ರಿ ತುಂಬಾ ಜನ ಹೋಗ್ತಾ ಇದಾರೆ. ಅದೇನೋ ಗೊತ್ತಿಲ್ಲ. ಮುಂಚೆ ಎಲ್ಲ ಹೋಗ್ತಾ ಇರ್ಲಿಲ್ಲ. ಮುಂಚೆ ಎಲ್ಲ ಹೋಗ್ತಾ ಇದ್ದಿದ್ದು ತುಲಾ ಮಾಸದಲ್ಲಿ ತುಲಾ ಕಾವೇರಿ ಸ್ನಾನಕ್ಕೆ 3 ರಂಗ ಅಂತಲ್ಲ 5 ರಂಗ, 5 ಕಡೆನೂ ಕಾವೇರಿ ಸ್ನಾನ ಮಾಡ್ಕೊಂಡು ಬರ್ತಾ ಇದ್ರು. ಒಂದು ದಿನ ಅನ್ನೋ ಪ್ರತೀತಿ ಇಲ್ಲ, ಹೊರ್ನಾಳು ಇಲ್ಲ. ಇಟ್ ಇಸ್ ಅಗೇನ್ ನಾಟ್ ವಿತ್ ಇನ್ 1 day. ಇದಕ್ಕೆ ಬಂದ ಅದು ಇದಾದ್ಮೇಲೆ ವೈಕುಂಠ ಏಕಾದಶಿ ಆದ್ಮೇಲೆ 10 ದಿವಸದೊಳಗಡೆನೂ ಹೋಗ್ತಾರೆ ಸುಮಾರು ಜನ. ವೈಕುಂಠ ಏಕಾದಶಿ ಇವಾಗ ಮಾಡ್ಕೊಂಡಿರೋದು ಇದೆಲ್ಲ ನಮ್ಮ ತಾತ ಅಜ್ಜಿ ಕಾಲ. ಇದ್ರಲ್ಲಿ ಕಾವೇರಿ ಉಕ್ಕತ್ತಲ್ಲ ಭಾಗಮಂಡಲದಲ್ಲಿ, ಆ ತುಲಾ ಸಂಕ್ರಮಣ ಹುಟ್ಟಿತು ಅಂತಾರಲ್ಲ, ಅಲ್ಲಿಂದ 1 ತಿಂಗಳು. 1 ತಿಂಗಳು ಇರುತ್ತೆ. ನವೆಂಬರ್ ಸಂಕ್ರಮಣ ಈಗ ಆಗೋಯ್ತು ತುಲಾ ಸಂಕ್ರಮಣ. ನಾನ್ ತುಲಾ ಕಾವೇರಿಗೆ ಹೋಗಿದ್ದೆ ಈಗ ಮೊನ್ನೆ ಹೋದಾಗ. ನಾನು ಅದಕ್ಕೆಲ್ಲ ಹೋಗ್ಲಿಲ್ಲ. ಹೋದಾಗ ಸರಿ ಆಯ್ತು ಅಂತ ನಾನ್ ಸ್ನಾನವೂ ಮಾಡ್ಲಿಲ್ಲ, ಕಾವೇರಿ ಪ್ರೋಕ್ಷಣೆ ಮಾಡ್ಕೊಂಡ್ ಬಂದೆ. ನಡೆಯೋ ಹೊತ್ತಿಗೆ ಸಾಕಾಗೋಯ್ತು. ಅಮ್ಮನ್ ಕರ್ಕೊಂಡ್ ಹೋಗಿದ್ದಾಯ್ತು ಈ ಸಲ. ಅಲ್ಪ ದೊಡ್ಡಮ್ಮನ್ನ ನಮ್ಮಮ್ಮ ಸದ್ಯ ಹಿಂಗಿಕರ್ ಕಾವೇರಿ ಬಾಣ ನೋಡ್ರ ಅಪ್ರ ಪುನೀತ್ ಪಾಪ ಕರ್ಕೊಂಡೋಗಿ ಕಾವೇರಿಯಲ್ಲಿ ಮುಳುಗ್ಸಿ ಗಟ್ಟಿಯಾಗಿ ಹಿಡ್ಕೊಂಡು, ಅಯ್ಯೋ ಪಾಪ ಅಲ್ಲೇ ಕಟ್ಕೊಂಡು ಅಳಕ್ ಶುರು ಮಾಡ್ಬಿಟ್ರು ಅಮ್ಮ. ನಾ ಮುಳುಗ್ಲಿಲ್ಲ, ಹೋಗಿದ್ದೆ ಕಾವೇರಿಗೆ, ಪ್ರೋಕ್ಷಿಸ್ಕೊಂಡ್ ಬಂದ್ಬಿಟ್ಟೆ ಅಷ್ಟೇ. ಅದೇ ಸ್ವ ಇಚ್ಛೆ, ಅದೆಲ್ಲ ಅವರವ್ರ ನಂಬಿಕೆ, ಏನು ಹೇಳಕ್ಕಾಗಲ್ಲ. ತುಲಾಮಾಸದಲ್ಲಿ 5 ರಂಗನ್ನ ನೀವು ಸೇವೆ ಮಾಡಿ 5 ಕಡೆನೂ ಕಾವೇರಿ ಸ್ನಾನ ಮಾಡೋದು ಪ್ರತೀತಿ. ಇದು ಹಿಂದೆಯಿಂದ ನಡ್ಕೊಂಡ್ ಬಂದಿರೋದು. ಇನ್ ಈ 3 ರಂಗ ನೋಡು, ಒಂದೇ ದಿನದಲ್ಲಿ ನೋಡು, ಒಂದು ಸೂರ್ಯಾಸ್ತಮ ಆಗೋ ಹೊತ್ತಿಗೆ ನೋಡ್ಬಿಡು, ಇದೆಲ್ಲ ಇಲ್ಲ. ನಿಜವಾಗ್ಲೂ ಎಲ್ಲೂ ಹೇಳಿಲ್ಲ, ಯಾರು ಹೇಳಿಲ್ಲ ಇದನ್ನೆಲ್ಲ. ಎಕ್ಸಾಮ್ ಯಾವಾಗ? ನಂದು ಜೂನ್ ಜುಲೈ. ನೆಕ್ಸ್ಟ್ ತುಲಾ ಮಾಸಕ್ಕೆ ಗ್ಯಾರಂಟಿ ನಮ್ದೆಲ್ಲ ಫಿಕ್ಸ್. 1 ದಿನ ಇಲ್ಲ, ಈಗ್ಲೇ ಹೇಳಿದೀನಿ. 4 ದಿನನೇ ಆಗ್ಲಿ 5 ಕಾವೇರಿ ಸ್ನಾನ. ನೆಕ್ಸ್ಟ್ 5 ಕಾವೇರಿ ಸ್ನಾನ 5 ದಿನ ಆದ್ರೆ ಓಕೆ. ನಂಗ್ 1 ದಿನ ಆದ್ರೆ ನಾನೇ ಜ್ವರ ಬಂದ್ ಮಲಗಿ ನನ್ನ ನೀವು ವಾಪಸ್ ಕರ್ಕೊಂಡ್ ಬರ್ಬೇಕಲ್ಲ. 5 ದಿನಾನೇ ಹೋಗೋಣ. 5ರಲ್ಲೂ ಸ್ನಾನ ಮಾಡೋರು ನಾವ್ ಮಾಡ್ತೀವಿ. ಪ್ರೋಕ್ಷಣೆ ಮಾಡ್ಕೊಳ್ಳಿ. ಶ್ರೀರಂಗಪಟ್ಟಣದಲ್ಲಿ ಸೇವೆಗೆ ನಾನ್ ಏರ್ಪಾಡ್ ಮಾಡ್ತೀನಿ ಬೇಕಾರೆ. ಹಂಗೆ ಮುಟ್ಟೋಷ್ಟ್ ಹತ್ರದಲ್ಲಿ ಅಂತ ಶ್ರೀರಂಗಪಟ್ಟಣದಲ್ಲಿ ನಾನ್ ಮಾಡ್ತೀನಿ. ನಂಗೆ ನನ್ ಸೊಸೆಗೆ ದೊಡ್ಡಪ್ಪನೇ ಅಲ್ಲಿ ವಿಜಯರಾಘವ ವಿಜಯ್ ಸಾರ್ಥಿ ಇದಾರಲ್ಲ, ಅವರು ಅಲ್ಲೇ ಇದಾರಲ್ಲ. ಈ ಸಲಾನು ಹಂಗೆ ದೇವ್ರ ಪಕ್ಕದಲ್ಲೇ ನಿಂತ್ಕೊಂಡು ಮಂಗಳಾರತಿ ಮಾಡಿ ಶ್ರೀರಂಗಪಟ್ಟಣಕ್ ನಾನು ಜವಾಬ್ದಾರಿ ತಗೋತೀನಿ ಬೇಕಾರೆ.
ನೋಡೋಣ ಹಾಗಾದ್ರೆ ನಮ್ ಗ್ರೂಪ್ ಅವರೆಲ್ಲ ಒಂಚೂರು ಮನಸ್ ಮಾಡಿ ವಿಲ್ ಮೇಕ್ ಇಟ್ ಎ ಪಾಯಿಂಟ್. ತುಲಾ ಏನ್ ಮಾಸ ಅಂತ ಮಾಡ್ಬೇಕು? ಅಲ್ಲ, ಯಾವ್ದೋ ಒಂದ್ ಮಾಸ ಹೋಗೋಣ. ತುಲಾ ಮಾಸನೇ ಹೋಗ್ಬೇಕು ಅಂತ ಏನಿಲ್ಲ. ನಮಗ್ ಮೇನ್ ಅಲ್ಲ ಆಗಿ ಏನ್ ಗೊತ್ತಾ, ಸಂಕ್ರಮಣದಲ್ಲಿ ಕಾವೇರಿ ಸ್ನಾನ ಆಗುತ್ತಲ್ಲ ಮಮ್ಮ ಈ ಕಡೆ ಅದರಿಂದ ತುಲಾ ಅಲ್ಲಿ ಸಂಕ್ರಮಣದಲ್ಲಿ. ಹೋಗಿದ್ದೆ ಸಂಕ್ರಮಣ ಅನ್ಕೊಳ್ಳಿ ಅಷ್ಟೇನೆ. ಅಲ್ಲ ಹಂಗಲ್ಲ, ಗೋಕುಲಾಷ್ಟಮಿ ಅದು ಇದು ಎಲ್ಲ ಬರುತ್ತಲ್ಲ. ಸೊ ತುಲಾ ಮಾಸದಲ್ಲಿ ಏನು ಬರೋದಿಲ್ಲ ಹಂಗೆ ಏನೂ ನಮ್ಗೆ. ಇರಲ್ಲ. ಏನು ಫಂಕ್ಷನ್ಸ್ ಏನ್ ಅಂದ್ರೆ ಹಬ್ಬಗಳೇನು ಇರೋದಿಲ್ಲ ನಮ್ಗಳಿಗೆ. ಸೊ ಏರ್ಪಾಡ್ ಮಾಡು ಹೋಗೋಣ ಅಂತ. ನಾಳೆ ನೀವು ಚೆನ್ನಾಗಿ ಮಾಡ್ಕೊಂಡ್ ಬನ್ನಿ, ಹೇಳಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ. ಬಟ್ ಶ್ರೀರಂಗದಲ್ಲಿ ಒಂಚೂರು ಮೆನಕೆಡಬೇಕು, ಏನು ಮಾಡಕ್ಕಾಗಲ್ಲ. ಯು ಹ್ಯಾವ್ ಟು ಲಿಟಲ್ ಟ್ರೈ ಯುವರ್ ಮೋರ್ ಬೆಸ್ಟ್ ಲೆವೆಲ್ ಆಫ್ ಗೋಯಿಂಗ್ ಇನ್ಸೈಡ್ ಅಂಡ್ ಕಮಿಂಗ್ ಬ್ಯಾಕ್. ಎಲ್ಲಿ ಹೋದ್ರು ಏನ್ ಇನ್ಫ್ಲೂಯೆನ್ಸ್ ಆದ್ರೂ ಸುಜಾತಾ ಮಾಮಿ ಹೇಳ್ದಂಗೆ ಬಾಗ್ಲಲ್ಲಿ ನಿಲ್ಸೋದು ಒಂದ್ 5 ನಿಮಿಷವೇ. ಏನ್ ಹೆಚ್ಚು ಗ್ರೇಟರ್ ತೃಪ್ತಿ ಏನ್ ನಮಗ್ ಸಿಗಲ್ಲ. ಸಿಗುತ್ತಾ ಮಾಮಿ? ಏನೋ ಪಾತು ಸದ್ಯ ಈಸಿಯ ಫೋನೋ ವೆಳಿಲೆ ಒಂದು ಅವಳೋದ. ತೃಪ್ತಿ ಏನ್ ಸಿಗಲ್ಲ. ಬಿಡದಿಂದಲ್ಲಿ ಹೋಗ್ಬೇಕು. ಬಿಡದಿಂದಲ್ಲಿ ಎಸ್ಪೆಷಲಿ ಮಂಗಳವಾರ ಬುಧವಾರ 2 ದಿನ ಮಧ್ಯಾಹ್ನ 3 ಗಂಟೆಗೆ ನೀವು ಹೋಗಿ. ನನ್ನ ಕ್ಲಾಸ್ ಇರೋ ಟೈಮಲ್ಲಿ ಹೋಗಿ. ಒನ್ನೆ ಬಿಟ್ಟ ನಾನು, ಎಣ್ಣೆ ಬಿಟ್ಟ ರಂಗನ್ ಅವಳೋದ. ಎಣ್ಣೆ ಬಿಟ್ಟ ನೀ, ಒನ್ನೆ ಬಿಟ್ಟ ರಂಗನ್ ಅಷ್ಟೇ. ಅರ್ಚಕ ಒಬ್ರು ಸುಮ್ಮನೆ ನೊಣ ಹೊಡ್ಕೊಂಡ್ ಕೂತಿರ್ತಾರೆ, ಅವ್ರಿಗೂ ಏನು ಕೆಲ್ಸ ಇಲ್ಲ. ನಡೆ ಸಾಕ್ರದ್ಲಿಯಾ? ನಡೆಯೂ ಇಲ್ಲ, ಪಿಡಿಯೂ ಇಲ್ಲ, ಏನೂ ಇಲ್ಲ. ಅವ್ರು ಬೆಳಗ್ಗೆ ತೆಗೆದ್ರೆ ವಿಶ್ವರೂಪಕ್ಕೆ ರಾತ್ರಿ 7:30 8 ಗಂಟೆಗೆ ನಡೆ ಶಾಸ್ತ್ರ. ಶಯನೋತ್ಸವ. ಒಂದೇ ಸಲ ನಡೆ ಇಲ್ಲ, ಶಾಸ್ತ್ರ. ಬೆಳಗ್ಗೆ 7:30 ಹಾಕ್ತಾರೆ. 7:30 ಹಾಕಿದ್ರೆ 9 ಗಂಟೆಗೆ ಬಿಡೋದು. ಹಾಕಲ್ಲ ಮಾಮಿ, ತೆರೆ ಹಾಕ್ತಾರೆ. ಏನ್ ಮಂತ್ಲಿ ವೈಸ್ ನಿಮ್ದು ಪ್ರೋಗ್ರಾಮ್ ಶ್ರೀರಂಗಕ್ಕೆ? ಶ್ರೀರಂಗದ್ದು ಹೋಗದವ್ರ ಕಂಡ್ರೆ ನಮ್ಗೆಲ್ಲ ಒಂದ್ ಸ್ವಲ್ಪ ಹೊಟ್ಟೆ ಕಿಚ್ಚಾಗುತ್ತೆ. ನಾವ್ ಹೋಗಕ್ ಆಗ್ತಾ ಇಲ್ವಲ್ಲ ಅಂತ ಅಲ್ವಾ? ಹಂಗ ಮಂತ್ಲಿ ಪ್ರೋಗ್ರಾಮ ಅಂತ ದಬಾಯಿಸ್ದೆ. ಎಲ್ಲ ನಮಗೂ ಎಲ್ಲಾರ್ಗು ಒಂದ್ ಅದೇ ವಾರ ಅಭಿನಯ ಮುಂಚೆ ಇದೆ. ಹೇಳಿದ್ರೆ ನಾನು ಬರ್ತೀನಿ ಸ್ಮಿತಾ ಅಂತಿದ್ದೆ. ಅವ್ರು ಹೋಗಿ ಒದ್ದಾಡ್ ಬರ್ಲಿ, ನೀವು ಯಾಕೆ ಮಧ್ಯದಲ್ಲಿ ಒದ್ದಾಡ್ಬೇಕು? ಸುಮ್ನಿರಿ. ಆಮೇಲೆ ಕೇಳೋಣ ಎಷ್ಟಾಯ್ತು ಒದ್ದಾಟ ಅಂತ. ಅದ್ರ ಒತ್ತಡ ನೋಡ್ಕೊಂಡು ಪ್ರೋಗ್ರಾಮ್ ಹಾಕ್ಕೊಂಡು. ನನ್ನ ಮಗ ನೆನ್ನೆ ಹೋಗಿ 3 ದಿವಸ ಇದ್ ಬಂದ ಅಲ್ಲೇ. ಏನಾಗಲ್ಲ, ಧೈರ್ಯವಾಗಿ ಹೋಗ್ ಬನ್ನಿ, ಚೆನ್ನಾಗಾಗುತ್ತೆ. ನನ್ಗಂತೂ ಚೆನ್ನಾಗಾಗತ್ತೆ. ರಂಗ ಕರ್ಕೋತಾನೆ, ಹೋಗ್ ಬನ್ನಿ. ಹೋಗ್ಬೇಕು ಅಂತ ಆಸೆ ಇದೆ, ಹೋಗೇ ಇಲ್ಲ. ಇನ್ನೂ ಆ ರಂಗಂಗೆ ಕೃಪೆ ಬಂದಿಲ್ಲ. ನಾನು ಯಾವಾಗ ಹೋದ್ರು 1 ವಾರ ಆದ್ರೂ ಇರ್ತೀನಿ ಶ್ರೀರಂಗದಲ್ಲಿ. ಸ್ಟಡಿ ಮಾಡೋ ತರ ಹೋಗೋಣ ಒಂದ್ಸಲ. ಸುಮ್ನೆ ಅಲ್ಲಿ ಡೈವರ್ಟ್ ಮಾಡ್ಕೊಳ್ಳೋದು ಬೇಡ. ಯು ಮಸ್ಟ್ ಸಿ ಎವ್ರಿಥಿಂಗ್, ಯು ಮಸ್ಟ್ ಸ್ಟಡಿ ಎವ್ರಿಥಿಂಗ್. ಆ ತರ ಹೋಗೋಣ. ಹೋದ್ರೆ ನಿಮಗೂ ಒಂದ್ ಸ್ವಲ್ಪ ಮನಸ್ಸಲ್ಲಿ ಎಲ್ಲ ನಿಲ್ಲುತ್ತೆ. ಇಲ್ಲಿದೆ ಎಂಟ್ರಿ ಎಕ್ಸಿಟೇ ಗೊತ್ತಾಗಲ್ಲ ಶ್ರೀರಂಗದ್ದು. ವೆರಿ ವಾಸ್ಟ್. ಅದ್ರಲ್ಲೂ ಪುರಂದರದಾಸರು ಇದ್ದಂತಹ ಮನೆ, ಗುರು ಸಾರ್ವಭೌಮ ವಾದಿರಾಜರು ಇದ್ದಂತಹ ಕೇರಿ, ನಮ್ಮ ಕುಲಶೇಖರ ಆಳ್ವಾರ್ ಕಟ್ಟಿದಂತಹ ಮದಿಳೆ, ತಿರುಮಂಗಯ್ಯ ಆಳ್ವಾರ್ ತಾನು ಮೊದಲ ಅರಿಯರ್ ಸೇವೆ ಮಾಡಿದಂತಹ ಮಂಟಪ. ಆಯ್ತಾ? ಇದನ್ನೆಲ್ಲ ಸ್ಟಡಿ ಮಾಡಿ ಹೋಗಿ ನೋಡ್ಕೊಂಡು ಬರ್. ಸುಮ್ಮನೆ ರಂಗನ್ ನೋಡ್ದೆ, ರಂಗನಾಯಕಿ ನೋಡ್ದೆ ವಾಪಸ್ ಬಂದೆ ಅಂದ್ರೆ ಪ್ರಯೋಜನ ಇಲ್ಲ. There are so many incidents which has happened in Srirangam which are called ಉಳ್ಳೂರು ರಹಸ್ಯಂ, which you have ಆಂಡಾಲ್ to. ಸಂಬಂಧಪಟ್ಟಿದ್ದು ಏನೋ ಇದೆ ಇಲ್ವಾ ಮಮ್ಮಲ್ಲಿ? ಬೇಕಾದಷ್ಟಿದೆ. ಆಂಡಾಳಕ್ಕೆ ಉಂಡಾನ ಕ್ಷೇತ್ರಮಲ್ಲಿಯಾ. ಸೊ ಅದನ್ನೆಲ್ಲ ನೋಡ್ಬೇಕೆ ಹೊರತು ಸುಮ್ನೆ ರಂಗನಾಥನ್ ನೋಡ್ದೆ, ರಂಗನಾಯಕಿ ನೋಡ್ದೆ ವಾಪಸ್ ಬಂದೆ ಅಂದ್ರೆ ಪ್ರಯೋಜನವಿಲ್ಲ. ವಿಲ್ ಪ್ಲಾನ್ ಇಟ್ ಸಚ್ ಎ ವೇ ದಟ್ ಇಟ್ ಶುಡ್ ಬಿ ಅ ಸ್ಟಡಿ ಟ್ರಿಪ್ ಟು ಯು ಆಲ್. 5 ರಂಗನ್ ನೋಡಿದ್ರೆ ಏನು, 1 ರಂಗನ್ ನೋಡಿದ್ರೇನು, ಎಲ್ಲ ಒಂದೇ. ಗೊತ್ತಾಯ್ತಾ? ಎಲ್ಲಾ ತೃಪ್ತಿ ಸಿಕ್ಕಿದ್ರೆ ಒಂದರಲ್ಲೇ ಸಿಗುತ್ತೆ. ನೀವ್ ನೋಡಿ, ನಾಳೆ 3 ರಂಗನ್ ನೋಡಿ ನೀವು. ನಿಮ್ ಇದಕ್ ನಾ ಹೇಳ್ತಾ ಇಲ್ಲ. ಬಟ್ ವೆನ್ ವಿ ಮೇಕ್ ಅ ಟ್ರಿಪ್, ಲೆಟ್ ಅಸ್ ಸಿ ಟು ದಟ್ ವಿ ಶುಡ್ ನಾಟ್ ರನ್ ಎನಿವೇರ್. ಒಂದು ಸಂಪೂರ್ಣವಾಗಿ ಅದನ್ನ ಜೀರ್ಣಿಸ್ಕೊಂಡು ಅರಗಿಸ್ಕೊಂಡ್ ಬರೋ ತರ ಇರ್ಬೇಕು. ಸುಮ್ಮನೆ ನಾನು ಶ್ರೀರಂಗಕ್ಕೆ ಹೋದೆ ಬಂದೆ ಅಂದ್ರೆ ಆಗಲ್ಲ. ವಿಚ್ ಐ ಕಂಪ್ಲೀಟ್ಲಿ ಎಗನೆಸ್ಟ್ ಟು ಇಟ್. ஒரு ಕಂಬನಾಟಾಳ್ವಾನ್ ಮಂಟಪಂ ಅಂದೆ ஒரு ನರಸಿಂಹರ ಒಂದು ಯಾವ್ದು ಮಾಮಿ ಅದು ನರಸಿಂಹರು ಮೇಟಳಿಗೆ ಶಿಂಗರ್ ಇಲ್ಲಿಯಾ, ಮೇಟಳಿಗೆ ಶಿಂಗರ್ ಸನ್ನಿಧಿ ಅದರ ಕತೆ. ಅಲ್ಲಿ ಕೆಳಗಡೆ ಇಳಿದ್ರೆ ಧನ್ವಂತರಿ ಅದರ ಕತೆ. ಮುನ್ನಾಡಿ ಪೋನ ಹಂಗಿಯೇ ಕಾಟ್ರೊಳಗೆ ಶಿಂಗರ್ ಅಲ್ವಾ? ಹಾ, ಕಾಟ್ರೊಳಗೆ ಶಿಂಗರ್ ಅಲ್ವಾ? ಕಾಟಳಿಗೆ ಶಿಂಗರ್ ಬೆಳಿಲೇ ಇರೋದು, ಶ್ರೀರಂಗದ ಬೇರೆನಾ? ಒಳಗಡೆ. ಇವ್ರು ಮೇಟಳಿಗೆ ಶಿಂಗರ್. ನಾಟಳಿಗೆ ಶಿಂಗರು ಒಬ್ರು ಇದ್ದಾರೆ ಕಾವೇರಿ ಹತ್ರ. ನಾಟಳಿಗೆ ಶಿಂಗರ್ 3 ಆಳಿಶಿಂಗ ಪೆರುಮಾಳ್ ಇರ್ಕ. 3ಕ್ಕೂ ತನಿ ಕತೆ ಉಂಡು. ಆತರ ಯು ಮಸ್ಟ್ ಮೇಕ್ ಅ ಸ್ಟಡಿ ಟ್ರಿಪ್. ಆಯ್ರಂಕಾಲ್ ಮಂಟಪಂ ನೋಡಕ್ಕೆ 1 ದಿನ ಬೇಕು ನಿಮಗೆ. ಎಂತೆಂತ ಮಾರ್ವಲಸ್ ಡಾನ್ಸರ್ಸ್ ಇದ್ದಾರೆ ಗೊತ್ತಾ ಆಯ್ರಂಕಾಲ್ ಮಂಟಪದಲ್ಲಿ.
ಸಹಸ್ರಸ್ತೂಣ ಮಂಟಪ ವೈಕುಂಠದಲ್ಲಿ ಹೆಂಗ್ ವರ್ಣಿತವಾಗಿದೆಯೋ ಆ ರೀತಿ ವರ್ಣಿಸಿದ್ದಾರೆ. ಅದೇ ರೀತಿ ಇಲ್ಲಿ ನಾಟ್ ಮಯ ಆರ್ ನಾಟ್ ಎನಿ ಹ್ಯೂಮನ್ ಬೀಯಿಂಗ್ ಅಂತ. ಆತರ ಒಂದೊಂದನ್ನು ಸ್ಟಡಿ ಮಾಡಿಕೊಂಡು ತುಂಬಾ ಟೈಮ್ ತಗೊಂಡ್ರು ಪರವಾಗಿಲ್ಲ. ವಿ ಮೇಕ್ 4 ಟ್ರಿಪ್ ಆರ್ 5 ಟ್ರಿಪ್. ಫೈನಲಿ ವಿ ಹ್ಯಾವ್ ಫಿನಿಶ್ಡ್ ಅಂಡ್ ಡೈಜೆಸ್ಟೆಡ್ ಶ್ರೀರಂಗಂ ಅಂತ ಆಗುತ್ತೆ. ಆ ತರ ಮಾಡ್ಕೊಂಡ್ ಬರೋಣ. ದಟ್ ಶುಡ್ ಬಿ ದ ಮೋಟಿವೇಶನ್ ಆಫ್ ದ ಟ್ರಿಪ್. ನೀವುಗಳು ಒಂದಷ್ಟು ಹೋಮ್ವರ್ಕ್ ಮಾಡಬೇಕು, ಅದಕ್ಕೆ ಒಂದಷ್ಟು ಓದ್ಬೇಕು, ಅಲ್ಲಿನ ಲೈಬ್ರರಿಗೆ ಹೋಗ್ಬೇಕು, ಅಲ್ಲಿನ ಮ್ಯೂಸಿಯಂ 5 ರೂಪಾಯಿ ಟಿಕೆಟ್ ಅಷ್ಟೇ. ಎಷ್ಟ್ ಜನ ಹೋಗಿದ್ದೀರಾ? ಒಬ್ರು ಹೋಗಿಲ್ಲ. ಶ್ರೀರಂಗಕ್ಕೆ ಹೋಗಿಲ್ಲ, ಅಲ್ಲಿ ಮ್ಯೂಸಿಯಂ ಬಗ್ಗೆ. ಎಂಥ ಚೆನ್ನಾಗಿರೋ ಮ್ಯೂಸಿಯಂ, ಒಂದ್ ರೂಮ್ ಅಷ್ಟಿದೆ ಅಷ್ಟೇನೆ. ಸಚ್ ಎ ಬ್ಯೂಟಿಫುಲ್ ಮ್ಯೂಸಿಯಂ. ನಾ ರೊಂಬ ಆರ್ವಮ ಹೋದಾಗ್ಲೆಲ್ಲ ಹೋಗ್ತೀನಿ. ಈ ಸಲಾನೇ ಸ್ಟೇಟ್ ಗೌರ್ಮೆಂಟ್ ಆಫ್ ತಮಿಳ್ನಾಡು ಅವ್ರ ಪರ್ಮಿಷನ್ ಕೊಟ್ಟು ನಾ ಫೋಟೋಸ್ ತಗೊಂಡ್ ಬಂದಿದ್ದೆ ಅಲ್ಲಿ ಮ್ಯೂಸಿಯಂ. ಸ್ವಲ್ಪ ಬರ್ದಿಟ್ಟಿದೀನಿ ನಾನು ಇವ್ರದ್ದು ವೇಲುಕುಡಿ ಅವ್ರದ್ದು ಕೇಳ್ಕೊಂಡು ಒಂದ್ ಸ್ವಲ್ಪ ಪಾಯಿಂಟ್ಸ್ ಬರ್ದಿಟ್ಟಿದೀನಿ. ತಗೊಂಡ್ ಬನ್ನಿ ಅದನ್ನು. ವೇಲಕ್ಕುಡಿ ಮಾಮ ಕೋಯಿಲ್ ಒಳಗು ಅಂತ ಒಂದು ಪುಸ್ತಕ ಇದೆ. தெரியுமா? ಕೋಯಿಲ್ ಒಳಗು, ಕೋಯಿಲ್ ಒಳಗು ಅಂತ ಶ್ರೀರಂಗಕ್ಕೆ ಇರೋ ಪುಸ್ತಕ ಅದು. 9 ವಾಲ್ಯೂಮ್. ತಮಿಳಲ್ಲಿ ಇದೆಯಾ? ತಮಿಳ್ ಇருக்கு. ಅದರಲ್ಲಿ ಸಂಪೂರ್ಣ ಅದನ್ನ ಓದ್ಬಿಟ್ಟು ಅವರು 22 ದಿನ ಉಪನ್ಯಾಸ ಮಾಡಿದ್ದಾರೆ. 22 days ಕಂಪ್ಲೀಟ್ ಉಪನ್ಯಾಸಂ ಆನ್ ತಿರುವರಂಗಂ. ಅದನ್ನ ನೀವು ನೋಡಿದ್ರೇನೆ ಎಷ್ಟೋ ನಿಮ್ಗೆ ವಿಚಾರಗಳು ಗೊತ್ತಾಗುತ್ತೆ. ಸೊ ದಟ್ ಇಟ್ ವಿಲ್ ಬಿ ಈಸಿ ಫಾರ್ ಅಸ್ ಟು ಗೋ ಅಂಡ್ ಸಿ ದ ಪ್ಲೇಸಸ್ ದೇ. ಈ ತರ ಎಲ್ಲ ಒಂದ್ ಸ್ವಲ್ಪ ಸ್ಟಡಿ ಮಾಡ್ಕೊಂಡು ಹೋಗ್ಬೇಕು. ಉಪನ್ಯಾಸದ ಟೈಟಲ್ ಏನು? ನಾನ್ ಮರ್ತೋಗಿದ್ದೀನಿ ಅಕ್ಕ. ಐ ಹ್ಯಾವ್ ಟು ಸಿ. ನಾನು ಇದನ್ನೆಲ್ಲ ತುಂಬಾ ಹಿಂದೆನೆ ಓದಿ ಅದನ್ನೆಲ್ಲ ನನ್ ಅಲ್ಲ, ಇವಾಗ ನಮ್ಗೆ ಸಬ್ಜೆಕ್ಟ್ ತಮಿಳು ಓದಕ್ ಬರ್ದೇ ಇರೋದ್ರಿಂದ ಅಟ್ಲೀಸ್ಟ್ 22 ಅರಂಗಂ 100 ಅನ್ಬಿಟ್ಟು ಮೊದ್ಲು ಇವ್ರದ್ದು ಅರಂಗಂ 100. ಕರೆಕ್ಟ್, ಅರಂಗಂ 100. ಅದ್ರಲ್ಲಿ ಇವ್ರದ್ದು ವೇಲುಕುಡಿ ಅವ್ರದ್ದು ತುಂಬಾ ಅದರಲ್ಲಿ 100 ಪಾಯಿಂಟ್ಸ್ ಬರ್ದಿದ್ದಾರೆ. ಏನು ಕಾವೇರಿ ಬಗ್ಗೆ ಬರ್ದಿದ್ದಾರೆ, ದೇವಸ್ಥಾನದ ಬಗ್ಗೆ ಬರ್ದಿದ್ದಾರೆ, ಗೋಪುರಗಳ ಬಗ್ಗೆ ಬರ್ದಿದ್ದಾರೆ, ಮಂಟಪಗಳ ಬಗ್ಗೆ ಬರ್ದಿದ್ದಾರೆ, ಎಲ್ಲ ಬರ್ದಿದ್ದಾರೆ ಅದ್ರಲ್ಲಿ. ಅದು ಬರ್ದಿಲ್ಲ, ಸಾರಿ ಹೇಳಿದ್ದಾರೆ. ನಾನು ಅದು ಕೇಳಿಸ್ಕೊಂಡ್ ಒಂದ್ ಸ್ವಲ್ಪ ಪಾಯಿಂಟ್ಸ್ ಬರ್ದಿಟ್ಟಿದ್ದೀನಿ. ನೀವು ಮಂಟಪಗಳನ್ನ ಕವರ್ ಮಾಡಕ್ಕೆ ಒಂದು 5 ದಿನ ಬೇಕು ನಿಮ್ಗೆ. ಅರ್ಜುನ ಮಂಟಪ, ಅಷ್ಟಾಕ್ಷರಿ ಮಂಟಪ, ಅಮ್ಮ ಮಂಟಪ ಇದೆಯಲ್ಲ ಬೇಕಾದಷ್ಟು, ಗಾಯತ್ರಿ ಮಂಟಪ, ಮತ್ತೆ ವಸಂತ ಮಂಟಪ, ತುಲಾ ಮಾಸದ ಮಂಟಪ. ಎಲ್ಲಾ ಮಂಟಪಕ್ಕೂ ಎಲ್ಲಾ ಟೈಮಲ್ಲೂ ದೇವ್ರು ಬರಲ್ಲ. ವಿಜಯರಂಗ ಚೊಕ್ಕನಾದ ಮಂಟಪ, ವಿಜಯನಗರದ ಸಾಮ್ರಾಜ್ಯದ ಮಂಟಪ ಒಂದಿದೆ, ಮತ್ತೆ ತುಲಾ ಕಾವೇರಿ ಮಂಟಪ, ಮತ್ತೆ ಕೊಲ್ಲಿಡಂ ಮಂಟಪ, ಮತ್ತೆ ಚೋಳ ಮಹಾರಾಜ ಕಟ್ಸಿರೋ ಮಂಟಪ, ಪಲ್ಲವೋತ್ಸವ ಅಂತ ನಡೆಯುತ್ತೊಂದು ಪಲ್ಲವೋತ್ಸವದ ಮಂಟಪ, ಪವಿತ್ರ ಸೇವೆ ಮಂಟಪ. ಮಂಟಪಗಳೇ 108 ಇದೆ ಅಲ್ಲಿ. ಒಂದೊಂದು ಮಗನೂ ಹೇಳಿದ್ದಾರೆ, ಚೆನ್ನಾಗಿ ಹೇಳಿದ್ದಾರೆ. ಈಗ ಮಗ ಇನ್ನೂ ಚೆನ್ನಾಗಿ ಹೇಳಿದ್ದಾರೆ. ಈಗ ರೀಸೆಂಟ್ ತುಂಬಾ ಆಗಿ ಚೆನ್ನಾಗಿ ಹೇಳಿದ್ದಾರೆ, ಕೇಳಿದೀನಿ ಅದನ್ನು. ತುಂಬಾ ಪೂರ್ತಿ ಚೆನ್ನಾಗಿ ಕೇಳಿದೆ ಹೇಳಿದ್ದಾರೆ. ನಾನುವೆ. ತುಂಬಾ ಬ್ಯೂಟಿಫುಲ್ ಆಗಿ ಹೇಳಿದಾರೆ ಅವ್ರ ಮಗ ಅಂತುವೆ. ಇನ್ನು ಇವ್ರಿಗಿಂತ ಸ್ಫುಟವಾಗಿ ಹೇಳಿದ್ದಾರೆ. ಏನೋ ನೀವು ಜಾಗಕ್ಕೆ ಹೋಗಿ ನೋಡಿದ್ರೆ ಚಂದ್ರ ಪುಷ್ಕರಣಿ ಮೇಲೆಲ್ಲ ಹೇಳಿದಾರೆ ನೋಡಿ. ಆಮೇಲೆ ಪರಮಪದ ಭಾಷಲ್, ಈ ಕಡೆ ಧನ್ವಂತ್ರಿ ಎಲ್ಲ ನೋಡಿ. ಇಷ್ಟು ಸಲ ಶ್ರೀರಂಗಕ್ಕೆ ಹೋಗಿ ಅಂದೆ ತಾಯಾರ್ ಸನ್ನಿಧಿ ಎದರ್ಕ ವೇದಾಂತ ದೇಶಿಕರ ಸನ್ನಿಧಿ ಇಕ್ಕರ್ದನ. ವೇದಾಂತ ದೇಶಿಕರ ಸನ್ನಿಧಿ ಪಿನ್ಗಡೆ ಒಂದು ಗೋಪಾಲ ಸ್ವಾಮಿ ಸನ್ನಿಧಿ ಇದೆ, ಪಿಳ್ಳೈಲೋಕನ್ ಜಿಯರ್ ಸನ್ನಿಧಿ ಮುಂದ್ಗಡೆ. ಅದನ್ನ ನೋಡಿರ್ಲಿಲ್ಲ. ಪುಟ್ಟ ಸನ್ನಿಧಿ. ಡೋಲೈ ಕಣ್ಣನ್ ಸನ್ನಿಧಿ ಈ ಸಲ ಗಮನಿಸ್ ಕೇಳಿದೆ. ಇದು ಹೆಂಗಿರಂದ ಮೊದಲೇ ಒಂದದ இங்க இருக்கிறதெல்லாம் முதல் தானே, இப்போ யாரும் ஒண்ணும் பண்ண முடியாது. யார் இவரு? ಇವರದ ಡೋಲೈ ಕಣ್ಣನ್ ಪಿಳ್ಳೈ ಲೋಕಂಜಿಯರ್ ಆರಾಧ್ಯ ದೈವಂ ಅಂತ ಅವಾಗ ತೋರ್ಸಿದ್ರು. ಎಷ್ಟೋ ಸನ್ನಿಧಾನಗಳು ನಿಮ್ಗೆ ಬೆಳ್ಳಂಬೆಳಿಗ್ಗೆನೆ ತೆಗೆದ್ಬಿಟ್ಟು ಮುಚ್ಚಿಬಿಡ್ತಾರೆ, ಗೊತ್ತೇ ಇರಲ್ಲ ಅಲ್ಲಿ ಸನ್ನಿಧಿ ಇದೆ ಅಂತಾನೆ. ಆತರ ರಾಮರ ಸನ್ನಿಧಿ ಎಷ್ಟಿದೆ, ಕೃಷ್ಣರ ಸನ್ನಿಧಿ ಎಷ್ಟಿದೆ, ರಾಮರು 9 ರಾಮರ ಸನ್ನಿಧಿ, 12 ಕೃಷ್ಣನ್ ಸನ್ನಿಧಿ, ತುಂಬಾ 9 ನರಸಿಂಹರ ಸನ್ನಿಧಿ ಇದೆ, ಒಂದಲ್ಲ ಎರಡಲ್ಲ. ಹಂಗಾರೆ ಶ್ರೀರಂಗಂ ಇಟ್ಸ್ ಎ ಸಿಟಿ ಬೈ ಇಟ್ ಸೆಲ್ಫ್ ಅಲ್ಲಿ ಒಳಗಡೆ. ಶ್ರೀರಂಗಮ್ಮನ್ನ ನೀವು ಅರ್ಥ ಮಾಡ್ಕೋಬೇಕು ಅಂದ್ರೆ 1 ತಿಂಗಳು ಬೇಕು. ನಾವ್ ವೇಲಕ್ಕುಡಿ ಮಾಮ ವೀಡೆಂಗರ್ಕ ವಿಶಾಖ ಮಾಮಿ ವೀಡೆಂಗರ್ಕಟ್ಟು ಪುರಿಯಿರ್ತಕ್ಕೆ ಏನಕ್ಕೆ 15 ನಾಳು ಮಾಚಿ. ಯಾಕಂದ್ರೆ ನಂಗ್ ಬೇಕಾದ ಕಾಲ್ನಡೆಯಲ್ಲಿ ಹೋಗಿ ಬರೋ ತರ ಇರ್ಬೇಕಿತ್ತು ನನಗೆ. ನಾನ್ ಇದ್ದಿದ್ದು ಶ್ರೀರಂಗ ನಾಚಿಯಾರ್ ಮೆಸ್ ಅಲ್ಲಿ. ಇವ್ರದ್ದು ಉತ್ತರ ತಿರುವೀದಿ, ಯಾವಾಳ್ದ ಪೂರ್ವ ತಿರುವೀದಿ, ಚಿತ್ರ ವೀದಿ, ಉತ್ತರ ವೀದಿ ಅಂತಾರೆ. ಆ ವೀದಿಗಳು ಗೊತ್ತಾಗೋತ್ತಿಗೆ ನಂಗೆ 15 ದಿನ ಬೇಕಾಯ್ತು. ನಮ್ಮ ಮಾಮಿಗೆ ಹೇಳಿದೆ ಹೋಗಿ, ಮಾಮಿ ಗಾತ್
தெருவை நினைவு வச்சதுக்குள்ள எனக்கு 15 நாளே ஓடிடுது. ஸ்ரீரங்கம் அப்படிதான் நிறைய புரியறதுக்கு இருக்கு ಅಂದ್ರು. ಬಟ್ ಏನಂದ್ರೆ let us not meet anyone and unnecessarily waste the money. If you want to really waste the money, ಸುಜಾತಾ ಮಾಮಿ ಹೇಳ್ದಂಗೆ ಯಾರೋ ದರ್ಶನ ಮಾಡಿಸ್ತಾರಲ್ಲ, ವಿಲ್ ಸ್ಪೆಂಡ್ ಮನಿ ಆನ್ ದೆಮ್ ಅಂಡ್ ಗೆಟ್ ದ ದರ್ಶನಂ ಡನ್. ಬಟ್ ಹೋಗ್ ಬನ್ನಿ, ನಾಳೆ ಎನಿವೆ ಪುಣ್ಯ ದಿನ, ಹೋಗ್ತಾ ಇದ್ದೀರಾ, ಸಂಕಲ್ಪ ಮಾಡ್ಕೊಂಡಿದ್ದೀರಾ, ಹೋಗ್ ಬನ್ನಿ. ಬಟ್ ಡೋಂಟ್ ಹ್ಯಾವ್ ಎನಿ ಹೈ ಹೋಪ್ಸ್ ಇನ್ ದಿಸ್ ಇದು ಟೈಮ್ ಪೀರಿಯಡ್. ಯಾರ್ ಗೊತ್ತು, ಆದ್ರೂ ಆಗ್ಬೋದು. ರಂಗನಾಥ ನಿಮ್ಮ ಮೇಲೆ ಕಾರುಣ್ಯ ತೋರಿಸಿ ಅವನ್ ಅವರು ತುಂಬಾ ಭಾಗವತ್ ಸನ್ನಿಧಾನಕ್ಕೆ ಕೈಂಕರ್ಯ ಮಾಡ್ತಾ ಇದಾರೆ, ಅದರಿಂದ ಆಗ್ಬೋದು ಅವ್ರಿಗೆ, ಯಾರಿಗ್ ಗೊತ್ತು. ಆಗ್ಬೋದು. ಯಾ, ಹೂ ನೋಸ್, ಇಟ್ ಮೈಟ್ ಹ್ಯಾಪನ್. ಯೂಶಲಿ ಈ ಟೈಮಲ್ಲಿ ನಾನ್ ರಿಸ್ಕ್ ತಗೊಳಲ್ಲ. ಯಾಕಂದ್ರೆ ಒಂದು ಕಪ್ ಯೂನಿಫಾರ್ಮು, ಒಂದು ಕೆಂಪು ಯೂನಿಫಾರ್ಮು, ಅವ್ರು ನೋಡೇ ಸಾಕಾಗುತ್ತೆ ನನಗೆ. ಹೌದಾ? எனக்கு அந்த சபரிமலையை அவளை பார்த்தாலே அப்படியே வயிற்றுல புளி கரைச்ச மாதிரி ஆறுது. ஐயோ ராமா, such a, I should not say on any Bhagavatam people, but ಏನಂದ್ರೆ ಅವರು ನೋಡಲ್ಲ, ಇರೋರ್ನು ಬಿಡಲ್ಲ. only once in my lifetime I experienced very bad experience. ನಂಗೆ ಅವತ್ತಿಂದ ಅವಳ ಪಾತಾಳೆ ಪಣ್ಣೀಳು ಅಡಿಕಿರೋದು. ಯಪ್ಪ, ಅವ್ರು ಇರೋ ಕಡೆ ನಾ ಇರಲ್ಲ. ಯಾಕಂದ್ರೆ ಆಗಲ್ಲ ನೋಡಕ್ಕೆ. ಇಫ್ ಟೂ ಮಚ್ ಕ್ರೌಡೆಡ್ ನೋಬಡಿ ಕ್ಯಾನ್ ಇವನ್ ಕಂಟ್ರೋಲ್ ಇಟ್ ಅಲ್ವಾ. ಕಾಲ್ ತುಳಿತಗಳೆಲ್ಲ ಆಗೋಗುತ್ತೆ. ಹೆದರಿಕೆ ಅದೇ ಅಷ್ಟೇನೆ. ಹುಷಾರಾಗಿ ಹೋಗ್ ಬನ್ನಿ. ಡೋಂಟ್ ಹ್ಯಾವ್ ಎನಿ ವ್ಯಾಲ್ಯೂಬಲ್ಸ್. ಹುಷಾರಾಗಿ ಹೋಗ್ ಬನ್ನಿ ಅಷ್ಟೇನೆ. ನಿಮ್ ಕೈ, ನಿಮ್ ಕಾಲು, ನಿಮ್ಮ ಬಾಡಿ ಸಮೇತ ಇರೋ ತರ ನೋಡ್ಕೊಂಡ್ ಬನ್ನಿ. ಕೈ ಕಾಲು ಕಿತ್ಕೊಂಡ್ ಬರ್ಬೇಡಿ. ತುಂಬಾ ರಶ್ ಆದ್ರೆ, ಎಸ್ಪೆಷಲಿ ತಮಿಳ್ನಾಡು, ಇಟ್ಸ್ ಅನ್ಬೇರಬಲ್ ಕ್ರೌಡ್. ಈ ತಮಿಳ್ನಾಡಲ್ಲಿ ಇನ್ನೊಂದು ಸ್ವಭಾವ ಏನ್ ಗೊತ್ತಾ, ಅವ್ರವರೇ ಬರ್ತಾ ಇರ್ತಾರೆ, ಅವ್ರವರೇ ನಿಂತಿರ್ತಾರೆ. ದಿನ ಬೆಳಗಾದ್ರೆ ಅದೇ ರಂಗನ್ ನೋಡ್ತಾರೆ. ಅದ್ ಏನ್ ವಿಶೇಷವೋ ಗೊತ್ತಿಲ್ಲ, ತಾನೇ ಮುಂದೆ ನಿಂತಿರ್ತಾರೆ. ಬಂದವ್ರು ನೋಡ್ಲಿ ಅನ್ನೋದೇ ಇಲ್ಲ ಅವ್ರಿಗೆ. ಅದೊಂದು ಬೇರೆ ಅವ್ರದ್ದು. ಹೋಟೆಲ್ಸ್ ಅಲ್ಲೆಲ್ಲ ಹೋದ್ರೆ ನಮ್ ಕರ್ನಾಟಕದವ್ರು ನೋಡಿ ಅವ್ರವರೇ ತಿಂತ ಕೂತಿರ್ತಾರೆ. ಅದೇ ವಿದ್ಯಾರ್ಥಿ ಭವನ ಬೇರೆಯವ್ರಿಗೆ ಬಿಡಲ್ಲ. ಇಲ್ಲಿ ಹೋಟೆಲ್ ಅಲ್ಲಿ ಆ ತರ ಕ್ರೌಡ್, ಬೆಂಗಳೂರಲ್ಲಿ. ಅಲ್ಲಿ ದೇವಸ್ಥಾನದಲ್ಲಿ ಆ ತರ ಕ್ರೌಡು. ಅಂದ ತಮಿಳ್ಕಾರಳೆ ಹಂಗಿರ್ಪ, ಬೇರೆ ಯಾರು ಇರ್ಕ ಮಾಟ ಆ ತರ. ಸೊ ನೋಡ್ಕೊಂಡು ಹೋಗ್ ಬನ್ನಿ. ಈ ಆಳ್ವಾರಗಳದಷ್ಟೇನಾ ಡೈವರ್ಟ್ ಮಾಡಿ ಬಿಟ್ಬಿಟ್ರಲ್ಲ ಟಾಪಿಕ್ ನ. ಆಳ್ವಾರ್ ಒಂದು ಹೇಳ್ಬಿಡ್ತೀನಿ, ಅದೊಂದು ಹೇಳ್ಬಿಡ್ಲಾ, ಅದೊಂದು ಮುಗಿಸ್ಕೊಂಡ್ಬಿಡಿ. ಪೇಯಾಳ್ವಾರ್ ಏನ್ ಹೇಳ್ದೆ? ದೇವ್ರನ್ನ ನೋಡಿದ್ರು, ಪರಮಾತ್ಮನನ್ನ ಸಾರೂಪ್ಯ ಲಕ್ಷಣಗಳ ಸಮೇತ ನೋಡಿದ್ರು. ಆಯ್ತಾ? ಯಾವ ತರ ನೋಡಿದ್ರು? ಈ ಎರಡು ಆಳ್ವಾರಗಳು ಯಾವ ದೀಪವನ್ನ, ಜ್ಞಾನ ದೀಪ ಮತ್ತೆ ಪಾಂಚಭೌತ್ಯಾತ್ಮಿಕವಾದಂತಹ ಅಂತರ್ಯಾಮಿ ತತ್ವದ ದೀಪ, ಎರಡು ದೀಪವನ್ನು ಹಚ್ಚಿಟ್ಟಂತಹ ಈ ಒಂದು ಜಾಜ್ವಲ್ಯಮಾನವಾದಂತಹ ಆ ಒಂದು ಜ್ಯೋತಿಯಲ್ಲಿ ಭಗವಂತನನ್ನ ದರ್ಶನ ಮಾಡಿದ್ದು ಪೇಯಾಳ್ವಾರ್. ಇಷ್ಟು ಮಾತ್ರ ತಲೆಯಲ್ಲಿ ಇಟ್ಕೊಳ್ಳಿ ಸಾಕು. ಆಯ್ತಾ? ಈಗ ಇದನ್ನ ಪ್ರಹ್ಲಾದನಲ್ಲಿ ರಿಫ್ಲೆಕ್ಟ್ ಮಾಡಿ ಹೇಳಿ. ಹೇಳಿ ಅಂದ ತಕ್ಷಣ ಒಬ್ರು ಆಬ್ಸೆಂಟ್. ಯಾರು? ಉಷಾ ಅಕ್ಕನಾ? ಹೇಳಿ. ಸಾರಿ, ನನ್ಗೆ ಇಂಟರ್ನೆಟ್ ಇದಾಯ್ತು. ಭಗವಂತ ಬಂದು ಮುಂದೆ ಪ್ರತ್ಯಕ್ಷ ಆದ್ರೂ ಅವನು ಧ್ಯಾನದಲ್ಲೇ ಅದನ್ನ ಅನುಭವಿಸ್ತಾ ಇದ್ರು ಅವರು. ಪ್ರಹ್ಲಾದ ಅವನು ಕಣ್ಣೇ ಬಿಡ್ಲಿಲ್ಲ, ಭಗವಂತನ್ಗೆ ಇದಾಗಿ ಅವನ್ಗೆ ಆ ಬುದ್ಧಿಯನ್ನ ಕೊಟ್ಟು ಆಮೇಲೆ ಅವ್ನ್ ಕಣ್ ಬಿಟ್ಟು ನೋಡ್ದ. ಅದು ಧ್ರುವ. ಸರಿ, ಕನ್ಫ್ಯೂಸ್ ಮಾಡ್ತೀನಿ. ಒಳ್ಳೇದು, ಕನ್ಫ್ಯೂಷನ್ ಇಲ್ಲ. ಗುಡ್ ದಟ್ ಯು ಹ್ಯಾಡ್ ದಟ್ ಥಾಟ್ ಪ್ರೋಸೆಸ್, ವೆರಿ ಗುಡ್. ಆದ್ರೆ ಧ್ರುವ, ಪ್ರಹ್ಲಾದ ಅಲ್ಲ. ಪ್ರಹ್ಲಾದನಿಗೆ ರಿಫ್ಲೆಕ್ಟ್ ಮಾಡಿ ಹೇಳಿ. ಅನ್ಮ್ಯೂಟ್ ಅಕ್ಕ. ಅಲ್ಲ, ಕ್ವೆಶ್ಚನ್ ನಂದು ಮಧ್ಯ ಇಂಟರ್ನೆಟ್ ಫೋಟೋ. எப்படி மூன்றாவது ஆழ்வார் 2 ஆழ்வாருடைய ದಿವ್ಯ ಜ್ಯೋತಿಯಾಲ ಪೆರುಮಾಳೆ ದರ್ಶಿಚಾರೋ ಅಂದ್ರೆ ಭಗವಂತನನ್ನ ಯಾವ ರೀತಿ ದರ್ಶನ ಮಾಡಿದ್ರೋ ಆ ಭಕ್ತಿಯನ್ನ ದರ್ಶನ ಸ್ವರೂಪ ಭಕ್ತಿ ಅಂತ ಅದನ್ನ ಹೇಳೋದು. ದರ್ಶನಾತ್ಮಕ ಭಕ್ತಿ ಅಥವಾ ಸಾರೂಪ್ಯ ಸ್ವಾಧಿಷ್ಠಾನ ಭಕ್ತಿ ಅಂತ ಬೇಕಾದಷ್ಟು ಟರ್ಮ್ಸ್ ಇದೆ ಆ ತರ ಹೇಳಕ್ಕೆ. ಬಟ್ ಒಟ್ನಲ್ಲಿ ದರ್ಶನ ಅನ್ನೋದನ್ನ ನೆನಪಿಟ್ಕೊಳ್ಳಿ. ಯಾವ ರೀತಿ ಪ್ರಹ್ಲಾದನಲ್ಲಿ ಆ ಗುಣ ನೋಡ್ತೀರಾ? ಪ್ರಹ್ಲಾದ ಹಂಗೆ ಭಗವಂತ ಪ್ರತ್ಯಕ್ಷ ಆದಾಗ ಆ ಭಗವಂತನ
ನೋಡಿದಾಗ ಅದು ಕಾಣಿಸ್ತು ಅದು ಜ್ಯೋತಿ ಅಂತ ನನ್ ಮನಸ್ಸಿನ ಭಾವನೆ. ಭಗವಂತನ ಪ್ರತ್ಯಕ್ಷ ಆದ್ರಲ್ಲ ಆವಾಗ ಭಗವಂತನ್ ನೋಡಿದೆ ಅಂತ ಆನಂದ ಆಗಿರ್ಬೋದು ಅಂತ. ಅದನ್ನ ತಂದೆ ಸ್ವಲ್ಪ ತಂದೆ ಇಂಚೂರು ಅದೇ ಭಗವಂತ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವ್ರ ಈ ತಂದೆ ಕಂಬದಲ್ಲೂ ಇದ್ದಾನ ಸಂಹಾರ ಅಂತ ಮಾಡಿದ್ಮೇಲೆ ಕೇಳಿದಾಗ ತಂದೆ ಸಂಹಾರ ಆದ್ಮೇಲೆ ಭಗವಂತನ ಧ್ಯಾನ ಮಾಡ್ತಾನಲ್ಲ, ಆ ಭಗವಂತ ಪ್ರತ್ಯಕ್ಷ ಆಗ್ತಾರಲ್ಲ ಅವಾಗ ಇರ್ಬಹುದು ಅಂತ. ಶೈಲಾ ಮಾಮಿ ಪಾಯಿಂಟ್ ಕರೆಕ್ಟ್ ಆಗಿ ಬಂದಿದ್ದೀರಾ. ಪಾಯಿಂಟ್ ನ ಅನಲೈಸ್ ಮಾಡಿ ಹೇಳೋ ಶಕ್ತಿ ಬರ್ಸ್ಕೊಳ್ಳಿ ಒಂಚೂರು. ಕರೆಕ್ಟ್ ಪಾಯಿಂಟ್ ಹಿಡ್ದಿದ್ದೀರಾ. ಯಾವಾಗ ನರಸಿಂಹನನ್ನ ಪರಮಾತ್ಮನನ್ನ ನೋಡಿದ್ನೋ, ನರಸಿಂಹಾವತಾರವನ್ನ ನೋಡಿದ್ನೋ ಪ್ರಹ್ಲಾದ, ಇಟ್ ಇಸ್ ನಥಿಂಗ್ ಬಟ್ ಪೇಯಾಳ್ವಾರ್ ನೋಡ್ತಾ ಇರೋ ತರವೇ. ವೆರಿ ಗುಡ್. ಆದ್ರೆ ಅದನ್ನ ಸರಿಯಾಗಿ ಅನಲೈಸ್ ಮಾಡಿ ಹೇಳಿ ಮಾಮ, ಹೇಳಿ ಶೈಲಾ ಮಾಮಿ, ಹೇಳಿ. ಈ ಕಂಬದಲ್ಲೂ analyze ಇದ್ದಾನೆ ಮಾಡಿ. ಅಂತಂದಾಗ, ಕಂಬದಲ್ಲೂ ಇದ್ದಾನೆ ಅಂತ ಹೇಳಿದ ತಕ್ಷಣ ಅವ್ನು ಪ್ರತ್ಯಕ್ಷವಾಗಿ ಒಡೆದು ಬಂದಾಗ ಇವನಿಗೆ ಒಂಥರ ನೋಡಿ ಆಶ್ಚರ್ಯವಾಗಿ ಆ ಖುಷಿಯನ್ನ ಅನುಭವಿಸ್ತಾನೆ, ಸಂತೋಷ. ಅಲ್ಲ ಭಗವಂತ ಪ್ರತ್ಯಕ್ಷ ಆಗಿ ಸಂಹಾರ ಮಾಡಿದ್ಮೇಲೆ ಭಗವಂತನ ಧ್ಯಾನ ಮಾಡಿ ಶಾಂತ ಆಗುವಂತ ಕೇಳ್ಕೊತಾನಲ್ಲ ಆವಾಗ ಇರಬಹುದು ಅಂತ. ಇಲ್ಲ ಹೇಳ ನಾನ್ ಕರೆಕ್ಟ್ ಆಗಿ. ಭಗವಂತನನ್ನ ಯಾರು ನರಸಿಂಹನ ರೂಪದಲ್ಲಿ ನೋಡಿದ್ರು ಆಶ್ಚರ್ಯಗೊಂಡ್ರು, ಪ್ರಹ್ಲಾದ ಮಾತ್ರ ವಿಚಲಿತವೂ ಆಗ್ಲಿಲ್ಲ, ಆಶ್ಚರ್ಯವೂ ಆಗ್ಲಿಲ್ಲ. ದಟ್ ಇಸ್ ಹಿಸ್ ಗುಣ ಆಫ್ ಪೆಯ್ಯಾಳ್ವಾರ್. இதென்னது பெருமாள் வந்து நரசிம்ம ரூபமா, சிம்மத்த வடிவத்தில் வந்திருக்காಳೆ என்னது. ಇಂದ್ರಾದಿ ದೇವತೆಗಳೆಲ್ಲ ನಡಗದ್ರು. ಬ್ರಹ್ಮನಿಗೆ ಆಶ್ಚರ್ಯವಾಯ್ತು, ನನ್ನ ಸೃಷ್ಟಿಗೆ ಉಳ್ಪಟ್ಟ ಸೃಷ್ಟಿನೇ ಅಲ್ವಲ್ಲ ಇದು, ನರ ಮೃಗ ಸೇರಲ್ಲ ಸೇರಿದೆಯಲ್ಲ ಅಂತ. ಮೇಲೂ ಹಿರಣ್ಯಕಶಿಪುಗೆ ಆಶ್ಚರ್ಯ ಆಯ್ತು. ಬಲೆ ಕುಮಾರ ಬಲೆ, ಇಷ್ಟು ದಿನ ನಾ ಹುಡುಕ್ತಾ ಇದ್ದಿದ್ದ ವೈರಿಯನ್ನ ನೀನ್ ಇವತ್ತು ಕಂಡು ಹಿಡಿದು ತೋರಿಸ್ದೆ. ಆದ್ರೆ ನನ್ನ ವೈರಿ ಈ ರೂಪದಲ್ಲಿದಾನ, ಈ ವಿಕೃತ ರೂಪದಲ್ಲಿದಾನ ಅಂತ ಅವನು ಆಶ್ಚರ್ಯಪಟ್ಟ. ನಾರದಾದಿ ಮುನಿಗಳೆಲ್ಲ ಆಶ್ಚರ್ಯಪಟ್ರು. ಪ್ರಹ್ಲಾದ ಆಶ್ಚರ್ಯಪಟ್ನಾ? ಇಲ್ಲ, ಆಶ್ಚರ್ಯ ಪಡ್ಲಿಲ್ಲ. ಯಾಕಂದ್ರೆ ಯಾವ ರೂಪದಲ್ಲಿ ಬರೋ ಸಾಮರ್ಥ್ಯವೂ ಪರಮಾತ್ಮನಿಗಿದೆ ಅಂದ್ಮೇಲೆ ನಮ್ಮೆಲ್ಲರ ದರ್ಶನವು ಭಗವಂತನ ದರ್ಶನ. ಸ್ಮಿತಾ ರೂಪದಲ್ಲಿ ಭಗವಂತ ಇದ್ದಾನೆ, ಸುಜಾತ ಮಾಮಿ ರೂಪದಲ್ಲಿ ಭಗವಂತ ಇದ್ದಾನೆ, ಶೈಲಾ ಮಾಮಿ ರೂಪದಲ್ಲಿ ಭಗವಂತ ಇದ್ದಾನೆ, ಶಾಶ್ವತನ ರೂಪದಲ್ಲಿ ಭಗವಂತ ಇದ್ದಾನೆ. ನಮ್ಮೆಲ್ಲರ ಸಾಕಾರ ರೂಪವೇ ಅವನ ರೂಪ ಅಲ್ವಾ? ಅಲ್ಲ, ಎಲ್ಲರಲ್ಲೂ ಆತ್ಮ ಸ್ವರೂಪಿಯಾಗಿ ಭಗವಂತ ಇದ್ದೇ ಇದ್ದಾನಲ್ವಾ? ಆತ್ಮಸ್ವರೂಪಿ ಒಂದು. ನಾ ಈ ರೀತಿ ದುಂಡಿಗೆ ದಪ್ಪಿಗೆ ಬೆಳ್ಳಿಗೆ ಬರ್ಬೇಕು ಅಂತ ನಾ ಮಾಡ್ಕೊಂಡ, ಅಥವಾ ನೀವು ಹೇಮಕ್ಕನ ಹೊಟ್ಟೆನಲ್ಲೇ ಸುಜಾತಾ ಮಾಮಿಯಾಗಿ ಬರ್ಬೇಕು ಅಂತ ನೀವು ಮಾಡ್ಕೊಂಡ್ರ? ನಮ್ಮ ಆಕಾರಗಳು ನಿರ್ದಿಷ್ಟವಾದ ಆಕಾರಗಳು. இந்த மாதிரி இந்த ಕೂಂದಲ್, இந்த ஒரு ಚರ್ಮಂ, ಈ ಒಂದು ತಿರುಮುಗ ಮಂಡಲ, ಇದೆಲ್ಲ ಯಾರು ನಮಗ್ ಕೊಟ್ಟಿರೋದು? ಹೂ ಹ್ಯಾವ್ ಡಿಸೈಡೆಡ್ ದಿಸ್? ನೀವಾ? ದೊಡ್ಡಮ್ಮನ ಹೊಟ್ಟೆಯಲ್ಲಿ ಉಷಾ ಅಕ್ಕ ಆಗಿ ನೀವ್ ಇದೇ ರೀತಿ ಕನ್ನಡಕ ಹಾಕೊಂಡೆ ಹುಟ್ಟಬೇಕು ಅಂತ ನೀವ ನಿರ್ಧಾರ ಮಾಡಿದ್ರಿ? ಅಲ್ಲ, ಕನ್ನಡಕ ಹಾಕೊಂಡ್ ಹುಟ್ಟಿಲ್ಲ, ಆಮೇಲೆ ಕನ್ನಡಕ ಹಾಕೊಂಡಿದ್ದೀರಾ. ಸರಿ, ಈಗಿರೋ ರೂಪನ್ ಹೇಳ್ತಾ ಇದೀನಿ, ಆಯ್ತಾ? ನೀವ ಡಿಸೈಡ್ ಮಾಡಿದ್ರಿ. ಆಕಾರ ಸ್ವರೂಪಕ್ಕೂ ಪರಮಾತ್ಮನೇ ಕಾರಣ, ನಿರಾಕಾರವಾದ ಆತ್ಮಸ್ವರೂಪಕ್ಕೂ ಪರಮಾತ್ಮನೇ ಕಾರಣ. ಆಕಾರ ಸ್ವರೂಪದ ಎರಡು ಜ್ಯೋತಿಗಳಲ್ಲಿ ಪರಮಾತ್ಮನ ನೋಡದೆ ಆಕಾರ, ನಿರಾಕಾರವಾಗಿ ಅದೇ ಪರಬ್ರಹ್ಮನನ್ನ ನನ್ನ ಹೃದಯದಲ್ಲಿ ಚಿತ್ರಿಸ್ಕೊಂಡೆ. ದಟ್ ಮೀನ್ಸ್ ಟು ಸೇ, ಅಲ್ಲಿ ಬರುವ ನರಸಿಂಹನ ವಿಕೃತವಾದಂತಹ ಹೊಸ ರೂಪವು ಭಕ್ತ ಮಹಾಶಯನಾದ ಪ್ರಹ್ಲಾದನಿಗೆ ಹಳೇ ರೂಪವೇ. ಬಿಕಾಸ್ ವೆನ್ ಹಿ ಕ್ಯಾನ್ ಕಮ್ ಇನ್ ಎವ್ರಿ ಫಾರ್ಮ್, ಇನ್ ಎನಿ ಫಾರ್ಮ್, ಭಕ್ತಾದಿಗಳಿಗೆ ಅದೊಂದು ಆಶ್ಚರ್ಯಚಕಿತವಾದ ವಿಚಾರವಲ್ಲ. ಯಾರು ಭಕ್ತರಲ್ಲ ಅಂತ ಇದರಿಂದ ನಿರೂಪಣೆ ಆಗ್ತಾ ಇದೆ. ಬ್ರಹ್ಮಾದಿ ದೇವತೆಗಳಾಗ್ಲಿ ನಾರದರಾಗ್ಲಿ ಯಾರಿಗೂ ಆ ತನ್ಮಯತೆ ಇಲ್ಲ. ಆದ್ರೆ ಪರಮಾತ್ಮ ನೀ ಯಾವ ರೂಪದಲ್ಲಿ ಬಂದ್ರು ನೀ ಪರಮಾತ್ಮನೇ ಅನ್ನೋ ನಿರೂಪಣೆ ಪ್ರಹ್ಲಾದನಲ್ಲಿ ಇದೆ. ಇದೇ ರೂಪದರ್ಶಿ ಅಂತ ಹೇಳೋದು. ಗೊತ್ತಾಯ್ತಾ? ನರಸಿಂಹನ ಅವತಾರ, ನರಸಿಂಹನ ರೂಪ ಪ್ರಹ್ಲಾದನಿಗೆ ಹೊಸ್ದ ತೂಣಿಲೂ ಇರುಪಾನ್, ತುರುಂಬಿಲೂ ಇರುಪಾನ್ ಅನ್ನೋವನಿಗೆ ಸ್ತಂಭದಲ್ಲೂ ಇದ್ದಾನೆ, ಚಿಕ್ಕ ಧೂಳಲ್ಲೂ ಇದ್ದಾನೆ, ದೊಡ್ಡ ಬೆಟ್ಟದಲ್ಲೂ ಇದ್ದಾನೆ, ಚಿಕ್ಕ ಕಲ್ಲಲ್ಲೂ ಇದ್ದಾನೆ. ಅವನಿಗೆ ಈ ನರಸಿಂಹ ರೂಪ ಹೊಸ ರೂಪವಾ?
ಅವನಿಗೆ ಇದು ಹೊಸ ದರ್ಶನ ಅಲ್ಲ, ಜಗತ್ತಿಗೆ ಇದು ಹೊಸ ದರ್ಶನ. ಅವನಿಗೆ ಆಲ್ರೆಡಿ ತನ್ನ ಹೃದಯದಲ್ಲಿ ಚಿತ್ರಿಸ್ಕೊಂಡಂತಹ ದರ್ಶನ. ಒಪ್ಕೋತೀರಾ? ಒಪ್ಕೋತೀರಾ? ಶ್ರೀರಂಗಕ್ಕೆ ಹೋಗ್ತಾ ಇದ್ದೀರಲ್ವಾ? ರಂಗ 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 ಗೋಪುರ ಅಂತ ಸೌತಲ್ಲಿದೆ, ಹೋಗ್ ನೋಡಿ. ಆ ಗೋಪುರದ ವೆಸ್ಟ್ ಭಾಗದಲ್ಲಿ ಒಂದು ನರಸಿಂಹ ಸ್ಕಲ್ಪ್ಚರ್ ಮಾಡಿದ್ದಾರೆ. ಆ ಸ್ಕಲ್ಪ್ಟರ್ ಎಷ್ಟು ಬುದ್ಧಿವಂತಿಯಾಗಿ ಮಾಡಿದ್ದಾರೆ ಅಂದ್ರೆ, ನರಸಿಂಹನ ಮಡಿಯಲ್ಲಿ ಗಂಡಬೇರುಂಡ ಪಕ್ಷಿ ಇದೆ. ನಮ್ಮ ಕರ್ನಾಟಕದ ಲಾಂಛನ ಗಂಡಬೇರುಂಡ, 2 ತಲೆ ಗಂಡಬೇರುಂಡ ಪಕ್ಷಿ. ಅದರ ಮೇಲೆ ಹಿರಣ್ಯಕಶಿಪುನ ಹಾಕೊಂಡು ಬಗಿತಾ ಇದ್ದಾರೆ ನರಸಿಂಹರು. ಮಧ್ಯದಲ್ಲಿ ಮಾತ್ರ ಸಿಂಹ ಮುಖ. ಎಲ್ಲಾ ಪ್ರಾಣಿಗಳ ಮುಖ, ಎಲ್ಲಾ ಪಕ್ಷಿಗಳ ಹುಂಜ, ಕೋಳಿ, ಕುಕ್ಕುಟ, ಎಲ್ಲ ಕಾಗೆ, ಕೋಗಿಲೆ ಎಲ್ಲ ಮುಖ ಈ ಕಡೆ ಇದೆ. ಈ ಕಡೆ ಹಾವು, ಆನೆ, ಮತ್ತೆ ಮೊಸಳೆ, ನಂತರ ಜಿರಾಫೆ, ಯಾವ್ದ್ಯಾವ್ದೋ ಒಂದಷ್ಟು ಪ್ರಾಣಿಗಳ ಮುಖಗಳು ಇಷ್ಟುದ್ದ ಇದೆ. ಮಧ್ಯದಲ್ಲಿ ಮಾತ್ರ ನರಸಿಂಹನ ಫೇಸ್ ಇದೆ. ಆ ನರಸಿಂಹ ಹಾಕೊಂಡು ಗಂಡಬೇರುಂಡದ ಮೇಲೆ, ಬೇರುಂಡ ಪಕ್ಷಿ, ಅದ್ರ ಮೇಲೆ ಹಿರಣ್ಯಕಶಿಪುನ್ ಬಗಿತಾ ಇದ್ದಾನೆ. ಇದಕ್ಕೆ ಯಾವ ಟಿಕೆಟು ಬೇಡ, ರಶ್ಶು ಇರಲ್ಲ. ನೀವು ಹೋಗಿ ಗೋಪುರದ ಮುಂದೆ 5 ನಿಮಿಷ ನಿಂತ್ಕೊಳ್ಳಿ, ಕಾಣಿಸ್ತಾರೆ. ವೆಸ್ಟ್ ಭಾಗದಲ್ಲಿ, ಈಸ್ಟ್ ಭಾಗದಲ್ಲಿ ಉಲಗಳಂದ ಪೆರುಮಾಳ್. ನೋಡಿದೀರಾ? ನೋಡಿದೀರಾ? ಅದ್ ನಥಿಂಗ್ ಬಟ್ till Hiranyakashipu says in what form the ದೇವ್ರು ಯಾವ ಫಾರ್ಮ್ ಅಲ್ಲಿ ಸ್ತಂಭದಿಂದ ಹೊರಗಡೆ ಅಂತ ಹೇಳೋವರೆಗೂ, ಬರ್ಬೇಕು ಅಂತ ಹೇಳೋವರೆಗೂ ಆ ಫಾರ್ಮ್ ಅನ್ನು ತೆಕ್ಕೊಂಡಿರ್ಲಿಲ್ಲ ಭಗವಂತ. ಬಟ್ ಹಿ ವಾಸ್ ಇನ್ ಎವ್ರಿ ಫಾರ್ಮ್. ನಿನ್ನನ್ನ ನಾನು ಗಜವಾಗಿಟ್ಕೊಂಡು ನಾನು ಸಿಂಹದ ಕೆಲಸ ಮಾಡೋ ತರ ನಿನ್ನನ್ನು ಹರಿದಾಕ್ತೀನಿ ಅಂತ ಯಾವಾಗ ಹಿರಣ್ಯಕಶಿಪು ಘೋಷಿಸಿದ್ನೋ, ಓಹೋ, ನನ್ನ ಶಿಷ್ಯನ ಗಜವಾಗಿಟ್ಕೊಂಡು ನೀನ್ ಸಿಂಹವಾಗಿ ಅವನನ್ನ ಹರಿತೀಯ, ನಿನ್ನನ್ ಗಜವಾಗಿಟ್ಕೊಂಡು ಎತ್ತಿದ ಗಜವಾಗಿಟ್ಕೊಂಡು ನಾನು ಸಿಂಹನಾಗಿ ಬಂದು ನಿನ್ನನ್ನು ಹರಿತೀನಿ ಅಂತ. ಓನ್ಲಿ ದೆನ್ ಹಿ ಡಿಸೈಡೆಡ್ ಟು ಕಮ್ ಇನ್ ದ ಫಾರ್ಮ್ ಆಫ್ ಸಿಂಹ. ದಟ್ ಇಸ್ ವೈ ಸಿಂಹ ರೂಪ ಇಸ್ ವೆರಿ ಆಶ್ಚರ್ಯಚಕಿತ for the entire Brahmanda, but it is nowhere mentioned in the Purana saying that Prahalada was astonished by looking at Sri Hari in the form of Narahari. Idya? In fact, Prahalada ಸ್ತುತಿಯಲ್ಲಿ ನರಹರಿ ಸ್ತುತಿ ಮಾಡಿಲ್ಲ ಅವನು, ಶ್ರೀಹರಿ ಸ್ತುತಿಯನ್ನೇ ಮಾಡಿದ. Hari, you come in any form, whether Narahari form or Srihari form. Every form is your form. My form is ಮಾಮ, your form. ನಾರಾಯಣ ಬರ್ತಾನೆ ಅಂತ ಗೊತ್ತಿತ್ತು, ಎಲ್ಲೆಲ್ಲೂ ಇದ್ದಾನೆ ಅಂತ ಹೇಳ್ದ. ಅಂದ್ರೆ ನರಸಿಂಹ ಬಂದಾಗ ಅವ್ನಿಗೆ ಆಶ್ಚರ್ಯ ಆಗ್ಲಿಲ್ಲ ಅಂದ್ರಲ್ಲ, ಹೀಗೆ ಬರ್ತಾನೆ ಅಂತ ಹೇಗ್ ಗೊತ್ತಿತ್ತು ಅವನಿಗೆ? ಹೆಂಗ ಬಂದ್ರೂ ಬರೋವನೇ ಅವನು ಅನ್ನೋ ನಿರ್ಧಾರತೆ ಇತ್ತಷ್ಟೆ. ಅವ್ನಿಗೆ ಹೆಂಗ್ ಬರೋದು ಮುಖ್ಯ ಅಲ್ಲ, ಬರೋವನೇ ಅವನು ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಅಂದ್ರೆ ಚಿತ್ರಣ ಬೇರೆ ಇತ್ತಲ್ಲ ಅವನ ತಲೆನಲ್ಲಿ, ನಾರಾಯಣನ್ ಚಿತ್ರನೇ ಬೇರೆ ತರ ಇರುತ್ತಲ್ವಾ? ಅವನಿಗೇನೂ ಇರ್ಲಿಲ್ಲ. ಯಾರಿಗ್ ಗೊತ್ತು, ತನ್ನ ರೂಪದಲ್ಲೇ ನಾರಾಯಣ ಬರ್ಬೋದು, ಇನ್ನೊಂದು ಮರಿ ಪ್ರಹ್ಲಾದನೇ ಉದುರ್ಬೋದು ಕಂಬದಿಂದ. ಅವನಿಗೇನ್ ಗೊತ್ತಿತ್ತ? ಸರ್ವಶಕ್ತತ್ವ ಜಗನ್ನಾಟಕ ಜಗತ್ತನ್ನೇ ರಕ್ಷಿಸಿ ಕಾಪಾಡಿ ಸಂಹಾರಕವನ್ನ ಮಾಡುವಂತಹ ಸರ್ವಶಕ್ತಿಯನ್ನು ಉಳ್ಳಂತಹ ಪರಮಾತ್ಮನ ರೂಪವನ್ನ ಯಾರ್ ತಾನೇ ಚಿತ್ರಿಸ್ಕೊಳಕ್ ಸಾಧ್ಯ ಮಾಮಿ? ಆದ್ರೆ ಎಲ್ರಿಗೂ ಆಶ್ಚರ್ಯ ಅಂತೂ ಆಗತ್ತೆ ಈ ರೂಪವ ಅಂತ. ಆದ್ರೆ ಆಶ್ಚರ್ಯವೂ ಪಡದೆ ಇರೋದು ಈ ಬಾಲಕನ ಭಕ್ತಿಯ ಪರಾಕಾಷ್ಠೆ. ಇವನು ವರವೇ ಕೇಳಿಟ್ಟಿನಲ್ಲ, ಮೇಲೆ ಸಾಯ್ಬಾರ್ದು, ಕೆಳಗಡೆ ಸಾಯ್ಬಾರ್ದು, ಹೊರಗಡೆ ಸಾಯ್ಬಾರ್ದು, ಒಳಗಡೆ ಸಾಯ್ಬಾರ್ದು, ನಾರಿನಿಂದ ಸಾಯ್ ಕುಡ್ದು, ಮೃಗದಿಂದ ಸಾಯ್ ಕುಡ್ದು, ಮತ್ತೆ ಆಯುಧಗಳಿಂದ ಸಾಯ್ ಕುಡ್ದು, ಪನ್ನಗರಿಂದ ಸಾಯ್ ಕುಡ್ದು, ದೇವತೆಗಳಿಂದ ಸಾಯ್ ಕುಡ್ದು. ಆ 40 ಪಕ್ಕ ಅವನ ಹಾಕಿದ ಲಿಸ್ಟ್ ಅಲ್ಲಿ ಬ್ರಹ್ಮನೇ ಸುಸ್ತ್ ಹೊಡೆದು 4 ತಲೆನೂ ತಿರುಗಿಸ್ತಾ. 1 ತಲೆ ತಿರ್ಗೋದ್ ನೋಡಿದೀರಾ? ಒಟ್ಟಿಗೆ 4 ತಲೆನೂ ಹಿಂಗ್ ತಿರುಗ್ತು ಒಂದ್ಸಲ. ಅಯ್ಯೋ, ಇಷ್ಟೆಲ್ಲ ಯಾರು ಕೇಳೇ ಇರ್ಲಿಲ್ಲ, ಮೊಮ್ಮಗ ನೀನೇ ಕೇಳ್ತಾ ಇದೀಯಲ್ಲ ಇಷ್ಟು ತಥಾಸ್ತು ಅಂದ ಅಲ್ವಾ? ನಿಜವಾಗ್ಲೂ ಬುದ್ಧಿವಂತನಾಗಿದ್ರೆ ಏನ್ ಕೇಳ್ಬೇಕಿತ್ತು ಇವನು? ಒಂದೇ ವರ್ಡ್. ವಿಶಾಖಹರಿ ಹೇಳ್ತಾರೆ, எனக்கு சாவு கூடாது, அத்தோட முடிஞ்சிருக்கும். ஏதமோ அங்க சாவு கூடாது, இங்க சாவு கூடாது, கடைசியில ஒண்ணு இருக்கு, எங்கேயோ ஒண்ணு இருக்கே. ಅವನು ಸಾವು ಕೂಡಾದು ಅಂದ್ರೆ ಅದು ಕೇಳದ್ನಂತಲ್ಲ, ಫಸ್ಟ್ ಅವನು ನನಗ್ ಸಾವು ಬರ್ಬಾರ್ದು, ಆದ್ರೆ ಇರೋ ಹುಟ್ಟಿದವರು ಸಾವದೇ ಇರಕ್ ಆಗಲ್ಲ ಅಂತ ಬ್ರಹ್ಮ ಹೇಳಿದ್ದಕ್ಕೆ ಅವನು ಹಿಂಗ್ ಕೇಳ್ದ ಅಂತ ಓದಿರೋದು ನಾನು. ಇದೆಲ್ಲ ಕಥೆಯಲ್ಲಿರೋದು. ಭಾಗವತದಲ್ಲಿ ಕರೆಕ್ಟ್ ಆಗಿ ಶ್ಲೋಕನ ಮ್ಯಾನಿಪುಲೇಟ್ ಮಾಡಕ್ಕಾಗಲ್ಲ. ಅವ್ನು ಮೊದಲು ಮೃತ್ಯು ಬೇಡ ಅಂತ ಕೇಳಲಿಲ್ಲ, ತಗೋತಾಲೆ ಈ ಲಿಸ್ಟ್ ಹಾಕಿ ಮೃತ್ಯು ಬೇಡ ಅಂತ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈಡ್ ಇನ್ ದ ಶ್ಲೋಕಾಸ್.
Okay. Story can be mismanipulated as per the Manodharma. ಸರಿ, Shloka cannot be mismanipulated, ಅಲ್ವಾ? ಹಂಗಾರೆ ನಾವು ಅಸ್ಯೂಮ್ ಮಾಡ್ಕೊಂಡ್ಬಿಡೋದು. ಅವ್ನಿಗೆ ಹಾ. ಮುಂಚೆ ಹಂಗ ಹೇಳಿದ್ರು ಅದಕ್ಕೆ ಅವ್ನಿಗೆ ಇಲ್ಲ. ಅಲ್ಲ, ಶ್ಲೋಕ ನಾವು ತಗೋತಾಳೆ, ಅವನ್ ಹೇಳಿದ್ದು ಮೇಲೆ ಕೆಳಗಡೆ ಹೊರಗಡೆ ಒಳಗಡೆ ಯಾರಿಂದಲೂ ಯಾವ ಕಾಲದಲ್ಲೂ ಅಂತ ಕೇಳಿದ್ದು. ಆತರ ಅಲ್ವಾ? ಒಂದು ಎಷ್ಟು ಒಳಗು 8 ಹೊರಗು. ಶ್ಲೋಕ ಆದ್ಮೇಲೆ ಬರುತ್ತೆ. ಸೊ ಶ್ಲೋಕದಲ್ಲಿ ಇರೋದೇ ನಿಜವಾದ ಅರ್ಥವೇ ಹೊರತು ಕತೆ ನಿಜವಾದ ಅರ್ಥವಲ್ಲ. ನೀವೆಲ್ಲ ಕಲಿತಾ ಇರೋದು ಶ್ಲೋಕದಲ್ಲಿ ಇರೋದೇ ನಿಜವಾದ ಅರ್ಥ, ಆಯ್ತಾ? ಸೊ ಈ ಪೇಯಾಳ್ವಾರರು ಸಾರೂಪ್ಯ ಸಮಾಲೋಕ್ಯವಾದಂತಹ ರುಚಿಜನಕ ಲಾವಣ್ಯಾತಿಶಯ ವೈಭವದಿಂದ ಕೂಡಿರುವಂತಹ ಪರಮಾತ್ಮನ ದರ್ಶನವನ್ನ ತನ್ನ ಭಕ್ತಿಯ ಪರಾಕಾಷ್ಠತೆಯ ಮೂಲಕ ಹೆಂಗೆ ದರ್ಶನ ಮಾಡಿದ್ರೋ ಅದೇ ಪೇಯಾಳ್ವಾರರ ನಿರ್ದಿಷ್ಟವಾದಂತಹ ದರ್ಶನಾತ್ಮಕ ಗುಣವನ್ನ ನಾವು ನೋಡೋದು. ಪ್ರಹ್ಲಾದ ಒಂದು ನರಸಿಂಹನನ್ನ ನೋಡ್ದ ಆಶ್ಚರ್ಯ ಪಡ್ಲಿಲ್ಲ, ಅದಲ್ಲ. ಸರ್ವಶಕ್ತತ್ವವಾದ ಪರಮಾತ್ಮ ಎಲ್ಲರಲ್ಲೂ ಇದ್ದಾನೆ, ಯಾವ ರೂಪದಲ್ಲಾದ್ರೂ ಬರ್ತಾನೆ, ಹೆಂಗಾದ್ರೂ ಬರ್ತಾನೆ, ಯಾವ ವಿಧಿಯಲ್ಲಾದ್ರೂ ಬರ್ತಾನೆ, ಯಾವ ತೂಣಿಲೂ ಇರುಪಾನ್ ತುರುಂಬಿಲೂ ಇರುಪಾನ್ ಅಂತ ಹೇಳಿ ಬಂದಿದ್ದು ಆಶ್ಚರ್ಯವಿಲ್ಲ, ನರಸಿಂಹನಾಗಿ ಬಂದಿದ್ದು ಆಶ್ಚರ್ಯವಿಲ್ಲ, ಬಂದಿದ್ದೆ ತೃಪ್ತಿಕರ. ಒಪ್ಕೋತೀರಾ? ನಾ ಸೊನ್ನ ವಾಕ್ಯತಕ್ಕೆ ಇರುಪಾನ್ ಭಗವಂತ ಇದಾನೆ, ಸರ್ವಶಕ್ತತ್ವನಾದ ಭಗವಂತ ಎಲ್ಲದರಲ್ಲೂ ಇದಾನೆ. ಈ ಸ್ತಂಭದಲ್ಲಿ ಇದಾನ, ಎಲ್ಲಾ ಸ್ತಂಭದಲ್ಲೂ ಇದಾನೆ. ಅದ್ ಯಾಕಪ್ಪ ಒಂದನ್ನ ಪಾಯಿಂಟ್ ಔಟ್ ಮಾಡಿ ಈ ಸ್ತಂಭದಲ್ಲಿ ಇದಾನ ಅಂತ ಕೇಳ್ತೀಯ? ಎಲ್ಲಾ ಅದ್ರಲ್ಲೂ ಇದಾನೆ. ನಂಗ ಅದೆಲ್ಲ ನೀ ಹೇಳ್ಬೇಡ. ಈ ಸ್ತಂಭದಲ್ಲಿ ಇದಾನ, ಈ ಸ್ತಂಭದಲ್ಲೇ ಇದಾನೆ ಅಂದ್ರೆ ನಾಳೆ ದಿನ ಇಲ್ಲ ಯಾವ ಸ್ತಂಭ ತಟ್ಟಿದ್ರು ನರಸಿಂಹ ಬರಲ್ವಂತೆ. ಯಾವ್ದನ್ನ ಪ್ರಹ್ಲಾದ ಬೆಟ್ಟು ಮಾಡಿ ತೋರ್ಸಿದ್ನೋ ಆ ಸ್ತಂಭದಲ್ಲಿ ಪರಮಾತ್ಮ ಇದಾನಂತೆ ಅಂತ ಯಾರೋ ಒಬ್ರು ನಾಸ್ತಿಕವಾದಿಗಳು ಶುರು ಮಾಡ್ಬಿಡ್ತಾರೆ, ಅಲ್ವಾ? ಸರ್ವ ಅಂತರ್ಯಾಮಿ ತತ್ವ ಅನ್ನೋದು ಪೇಯಾಳ್ವಾರ್ ಭಗವಂತನನ್ನ ದರ್ಶಿಸಿದಂತಹ ತತ್ವ. ಅದನ್ನೇ ಇಲ್ಲಿ ಪ್ರಹ್ಲಾದ ಪ್ರತಿಪಾದನೆ ಮಾಡಿ ಎಲ್ಲಾ ಸ್ತಂಭದಲ್ಲೂ ಇದಾನೆ. ಅದ್ಯಾಕ್ ವೈ ಆರ್ ಯು ಶೋಯಿಂಗ್ ಓನ್ಲಿ ಒನ್ ಪರ್ಟಿಕ್ಯುಲರ್ ಸ್ತಂಭ? ಹಿ ಇಸ್ ದೇರ್ ಎವ್ರಿವೇರ್. ಎದವೇಣಾಳನ್ ತಟ್ಟು ಅವ ಬರುವ ಅಂತ ಹೇಳಿ ಎಲ್ಲವನ್ನು ಸರ್ವ ಅಂತರ್ಯಾಮಿತ್ವನಾದಂತಹ ಭಗವಂತನನ್ನ ನಾವು ನೋಡಿದ್ದು ಪೂದತ್ತಾಳ್ವಾರ್ ಗುಣದಲ್ಲಿ. ಅದೇ ಅಂತರ್ಯಾಮಿತ್ವ ವ್ಯಾಪಿತತ್ವ ಗುಣವಾಗಿ ಮಾರೋದು ಯಾವ್ದ್ರಲ್ಲಿ? ಪೇಯಾಳ್ವಾರಲ್ಲಿ. ವ್ಯಾಪ್ತತೆ ಅಷ್ಟೇನೆ. ಈ ವ್ಯಾಪಿತತ್ವ ಗುಣವಾಗಿ ಪೇಯಾಳ್ವಾರ್ ಭಕ್ತಿಯನ್ನ ಪ್ರಹ್ಲಾದ ತೋರಿಸಿ, ಪರಮಾತ್ಮನಿಗೆ ರೂಪ ಇಲ್ಲ, ಅವನು ಬರೋದೇ ರೂಪ. ಪರಮಾತ್ಮನಿಗೆ ಭಾಷೆ ಇಲ್ಲ, ಆದ್ರೆ ಅವನನ್ನ ಹಾಡೋದೇ ಭಾಷೆ. ಪರಮಾತ್ಮನಿಗೆ ನಾಮವಿಲ್ಲ, ನೀವು ಹೇಳೋ ನಾಮವೇ ಅವನ ನಾಮ. ಪರಮಾತ್ಮನಿಗೆ ಗುಣವಿಲ್ಲ, ಆದ್ರೆ ನಿಮ್ಮ ಭಕ್ತಿಯ ಪರಾಕಾಷ್ಠತೆಯ ಮೇರೆಗೆ ನೀವು ತೋರಿಸುವ ಗುಣವೇ ಅವನ ಗುಣ. ಒಪ್ಕೋತೀರಾ? ಒಪ್ಕೋತೀರಾ? ಶ್ರೀರಂಗಕ್ಕೆ ಹೋಗಿ, ಈಗ ರಶ್ಯೆ ಇರ್ಲಿ ಏನೇ ಆಗ್ಲಿ ಹೋಗ್ತೀರಾ, ನೋಡ್ಕೊಂಡ್ ಬರಲ್ವಾ? ನೋಡ್ಕೊಂಡ್ ಬಂದೇ ಬರ್ತೀರಾ. ಸುಲಭವಾಗಾಯ್ತೋ ಕಷ್ಟವಾಗಾಯ್ತೋ, ಇನ್ಫ್ಲೂಯೆನ್ಸ್ ಇಂದ ಆಯ್ತೋ ಸುಮ್ನೆ ನಿಂಪಾಡ್ ನೀವು ಹೋಗ್ ಬಂದ್ರು, ಲೀಲಾಜಾಲವಾಗಾಯ್ತೋ ಅಥವಾ ಸುಮ್ನೆ ಏನೋ ನೆಪ ಮಾತ್ರಕ್ಕಾಯ್ತೋ, ಪರಮಾತ್ಮನ ತಿರುವಡಿಯನ್ನು ಹುಟ್ಟು ಬರ್ತೀರಾ ಬರಲ್ವಾ? ಹುಟ್ಟು ಬರ್ತೀರಾ ಬರಲ್ವಾ? ಇನ್ ಯಾವ ಆಗು ಹೋಗುಗಳು ಮಧ್ಯದಲ್ಲಿ ಹೇಳ್ಕೊಳ್ಳೋ ಕತೆ ಅಷ್ಟೇನೆ. ಸ್ಮಿತಾ ಹೋದ್ರು, 3 ರಂಗನ್ ನಮಸ್ಕಾರ ಮಾಡಿದ್ರು, ವಾಪಸ್ ಬಂದ್ರು. ಅದೇ ತಾನೇ ಕೊನೆಯಲ್ಲಿ ನಿಲ್ಲೋದು, ಅದಕ್ಕೆ ತಾನೇ ಹೋಗ್ತಾ ಇರೋದು. ವಾಟ್ ಎವರ್ chaos, whatever hazard buzzard, whatever it is, finally you are reaching the destiny. ಅದೇ ಒಂದು ಜೀವಾತ್ಮಕ್ಕೆ ಇರುವಂತಹ ಸಾಂಕೇತಿಕ. ಅದೇ ಪರಮಾತ್ಮನನ್ನ ಅನುಭವಿಸುವುದು. ಕಣ್ಣಿಂದ ದರ್ಶಿಸಿ ಅನುಭವಿಸ್ತೀರೋ, ಬಾಯಿಂದ ನಾಮಸ್ಮರಣೆಯನ್ನ ಹೇಳಿ ದರ್ಶಿಸ್ತೀರೋ, ಕಥಾಮೃತವನ್ನ ಕಿವಿಯಲ್ಲಿ ಕೇಳಿ ದರ್ಶಿಸ್ತೀರೋ, ಅಘ್ರಾಣಿಸಿ ಅವನ ವನಮಾಲೆಯನ್ನ ದರ್ಶಿಸ್ತೀರೋ, ಯಾವುದೇ ದರ್ಶನವಾದರೂ ಕಣೇನಲ್ಲಿ ನಮ್ಮಲ್ಲಿ ಸೊಗಡಾಗಿ ಸಾರತತ್ವವಾಗಿ ಉಳಿಯೋದು ಯಾರು? ಪರಮಾತ್ಮ. ಪಾಂಚಭೌತಿಕವನ್ನು ಮೀರಿ ಪೇಯಾಳ್ವಾರರಲ್ಲಿ ದರ್ಶನ ಸಾರೂಪ್ಯವಾಗಿ ಅವನು ನಿಂತ ಅಂತ ಪ್ರಹ್ಲಾದ ನರಸಿಂಹನಲ್ಲಿ ತೋರಿಸ್ದ. ಸರ್ವ ವ್ಯಾಪ್ತ ತತ್ವ ಅನ್ನೋದ್ರಲ್ಲಿ ನಾವಿವತ್ತು ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಪೊಯ್ಗೈಯಾಳ್ವಾರ್, ಪೂದತ್ತಾಳ್ವಾರ್, ಪೇಯಾಳ್ವಾರ್. ಪೊಯ್ಗೈಯಾಳ್ವಾರ್ ಒಂದು ದೀಪವನ್ನ ಹಚ್ಚಿ ಇಟ್ರು, ಅದೇ ಧರ್ಮಭೂತ ಜ್ಞಾನವಾದಂತಹ ದೀಪ. ಲೌಕಿಕಕ್ಕೂ ಆಧ್ಯಾತ್ಮಿಕಕ್ಕೂ ಮಧ್ಯದಲ್ಲಿ ಇರುವಂತಹ ದೀಪ. ನಂತರ
ಪೂದತ್ತ ಆಳ್ವಾರ್ ಪಾಂಚಭೌಕ್ತಿಕವಾದಂತಹ ದೀಪವನ್ನ ಹಚ್ಚಿಟ್ಟು ಎಲ್ಲೆಲ್ಲೂ ಇದ್ದಾನೆ ಭಗವಂತ, ಅಂತರ್ಯಾಮಿಯಾಗಿ ಇದ್ದಾನೆ ಭಗವಂತ, ಪಂಚಭೂತದ ತತ್ವದ ಶಕ್ತಿಯಲ್ಲಿ ಇದ್ದಾನೆ ಭಗವಂತ ಅಂತ ತೋರ್ಸಿದ್ರು. ಇವರಿಬ್ರು ಹಚ್ಚಿಟ್ಟಂತಹ ದೀಪದಲ್ಲಿ ಪೆಯ್ಯಾಳ್ವಾರ್ ಪರಮಾತ್ಮನ ಸಾರೂಪ್ಯವನ್ನ ನೋಡಿ ಆನಂದ ಪಟ್ರು. ಇದನ್ನೇ ಪ್ರಹ್ಲಾದ ತನ್ನ ಒಂದು ವಿಭಕ್ತಿಗಳಲ್ಲಿ ತೋರಿಸಿ ಧನ್ಯನಾದ. ನೆಕ್ಸ್ಟ್ ಬರೋದು ತಿರುಮಳಿಶೈ ಆಳ್ವಾರ್, ನಾರಾಯಣ ಪರತತ್ವ ನಿರೂಪಕ ಅಂತ ನಾವು ಹೇಳ್ತೀವಿ ಅಲ್ವಾ. ಆ ನಾರಾಯಣ ಪರತತ್ವ ನಿರೂಪಕ ಯಾವ ರೀತಿ ಪ್ರಹ್ಲಾದ ಮಾಡ್ದ. ಫಸ್ಟ್ ವಿ ಹ್ಯಾವ್ ಟು ಸಿ ತಿರುಮಳಿಶೈ ಆಳ್ವಾರ್ ನಾರಾಯಣ ಪರತತ್ವವನ್ನ ಹೆಂಗ ನೇಮಿಸ್ತ ಅಂತ. ನಂತರ ವಿ ಹ್ಯಾವ್ ಟು ಸಿ ಹೌ ಇಟ್ ರಿಫ್ಲೆಕ್ಟ್ಸ್ ಇನ್ ಪ್ರಹ್ಲಾದ. ಓಕೆ, ಈ ರೀತಿ ಒಂದೊಂದು ಆಳ್ವಾರ್ ವಿಶ್ಲೇಷಣೆನೂ ಮಾಡ್ಬೇಕಾಗಿ ಬರುತ್ತೆ. ಇನ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮುಗ್ದೋಗುತ್ತೆ. ರೈಟ್ ಫ್ರಮ್ ತಿರುಮಳಿಶೈ ಟಿಲ್ ತಿರುಮಂಗೈ ಆಳ್ವಾರ್. ಓಕೆ, ಮಧುರಕವಿ ಆಳ್ವಾರ್ದು ಒಬ್ರದು ಅಷ್ಟು ಇಲ್ಲಿ ನಿರೂಪಣೆ ಇಲ್ಲ. ಯಾಕಂದ್ರೆ ಮಧುರಕವಿ ಆಳ್ವಾರ್ ಚರ್ಮೋಪಾಯ ನಿಷ್ಠೆಯಲ್ಲಿ ಇದ್ದವರು, ಪ್ರಥಮ ಪರ್ವ ನಿಷ್ಠೆ ಅವರಿಗಿಲ್ಲ. ಹಂಗಾಗಿ ಪ್ರಹ್ಲಾದಂದು ಪ್ರಥಮ ಪರ್ವ ನಿಷ್ಠೆ, ಚರ್ಮೋಪಾಯ ನಿಷ್ಠೆಯೂ ಅಷ್ಟೇ ಬಲವಾಗಿದೆ. ಯಾಕಂದ್ರೆ ತನ್ನ ಗುರುವನ್ನು ಎಲ್ಲೋ ಅವನು ಬಿಟ್ಕೊಟ್ಟಿಲ್ಲ. ಆದ್ರೆ ನಿರೂಪಣೆ ಮಾಡುವಾಗ ಅದನ್ನ ಸ್ವಲ್ಪ ನಾವು ಹಿಂದೆ ಮುಂದೆ ಮಾಡಿ ತಗೋಬೇಕಾಗಿ ಬರುತ್ತೆ. ನೇರ ಆಳ್ವಾರ್ ವಿಚಾರವನ್ನು ಇಲ್ಲೇ ತಗೊಳಕ್ ಆಗಲ್ಲ. ಆಯ್ತಾ, ಸ್ವಲ್ಪ ಅಲ್ಲೆಲ್ಲ ಕೇರ್ಫುಲ್ ಆಗಿದ್ದು ನೀವು ಅರ್ಥ ಮಾಡ್ಕೋಬೇಕು. ಇದಿಷ್ಟು ಮೂರು ಅರ್ಥ ಆಯ್ತಾ? ಡೈವರ್ಟ್ ಆಗಿ ಬಂದಿದೀವಿ ಆದ್ರೂ ಅರ್ಥ ಮಾಡ್ಕೊಂಡಿದೀರಾ, ಪರವಾಗಿಲ್ಲ. ಕ್ರೆಡಿಟ್ ಗೋಸ್ ಟು ಎವ್ರಿಬಡಿ ಎಕ್ಸೆಪ್ಟ್ ಸ್ಮಿತಾ, ಬಿಕಾಸ್ ಶಿ ವಾಸ್ ದ ಒನ್ ಡೈವರ್ಟೆಡ್. ಏನ್ ಪರವಾಗಿಲ್ಲ, ಒಳ್ಳೆ ವಿಚಾರಕ್ಕೆ ಮಾಮ ಮಾಡ್ದೆ ನಾ ಡೈವರ್ಷನ್, ನೋ ಪ್ರಾಬ್ಲಮ್, ವಾದ ಮಾಡಿ, ಡೋಂಟ್ ವರಿ. ಏನ್ ಪರವಾಗಿಲ್ಲ, ಎಲ್ರಿಗೂ ಇಂಟ್ರೆಸ್ಟ್ ಇದೆ ಶ್ರೀರಂಗದ ಬಗ್ಗೆ. ಎವ್ರಿಬಡಿ ಹ್ಯಾವ್ ದ ಸೇಮ್ ಅಭಿನಿವೇಶನ್ ಆನ್ ಶ್ರೀರಂಗಂ, ಡೋಂಟ್ ವರಿ. ಅಟ್ಲೀಸ್ಟ್ ಅಪ್ಪಾಲ ರಂಗನ್, ಕಸ್ತೂರಿ ರಂಗನ್ ರಂಗನ್ ಸ್ಮರಣೆ ಅಷ್ಟೇ ಗೊತ್ತಾಯ್ತಲ್ಲ, ಬಿಡಿ, ನಾಟ್ ಟು ವರಿ. ಅರ್ಥ ಆಗಿದ್ಯಾ? ಇದು ಐ ಮೀನ್ 5 ಅಲ್ಲ 3, 5 ಅಂತ ಇದೀನಿ ನಾನು, ಯಾಕೋ 3 ಅಲ್ವಾ? ಓಕೆ, ನೆಕ್ಸ್ಟ್ ತಿರುಮಳಿಶೈ ಆಳ್ವಾರಿಂದ ನೋಡೋಣ. ಮುಗ್ಸೋಣವಾ ಇವತ್ತು? ಒಂದೇ ನಿಮಿಷ, ಇದು ಖುಷಿಯಾಗಿ ಹೇಳಕ್ಕೋಸ್ಕರ ನನ್ ಮೊಮ್ಮಗ ಮೊನ್ನೆ ಸ್ಯಾಟರ್ಡೆ ಅಯೋಧ್ಯ ಚಾನ್ಸ್ ಅನ್ನೋರಿಂದ ರಾಮಾಯಣ ಎಕ್ಸಾಮ್ ತಗೊಂಡ. 30 ಪ್ರಶ್ನೆಗಳಲ್ಲಿ 28 ಪ್ರಶ್ನೆ ಉತ್ತರ ಮಾಡ್ದ. ವಿದಿನ್ ಟೈಮ್ ಕರೆಕ್ಟ್ ಆಗಿ ಮಾಡಿದಾನೆ. ಗುಡ್, ವೆರಿ ಗುಡ್. ಅದೇ ಒಂಥರ ರಾಮಾಯಣ ಹಾರದು ಕುಡಿತಾ ಇದ್ದಾನೆ ಮೊಮ್ಮಗ. ವೆರಿ ಗುಡ್. ರಾಮಾಯಣ ಶುಡ್ ಬಿ ಸಿಲೆಬಸ್ ಫಾರ್ ಆಲ್ ದ ಸ್ಕೂಲ್ ಚಿಲ್ಡ್ರನ್. ಅವನ್ ಅದು ಸರ್ಟಿಫಿಕೇಶನ್ ಅದೆಲ್ಲ ಎಲ್ಲದಕ್ಕಿಂತ ಅವನ್ ತಲೆಯಲ್ಲಿ ಉಳಿಯುತ್ತೆ ಆ ಕತೆಗಳು. ಚಿಕ್ಕ ವಯಸ್ಸಿಂದ ರಾಮಾಯಣ ಹೇಳಿದ್ರು ಅವ್ರು ಒಂದ್ ಬುಕ್ ಕಳಿಸ್ತಾರೆ, ನಾವ್ ಇದ್ ಮಾಡಿದ್ರೆ ಆ ಬುಕ್ ಅಲ್ಲೂ ಒಂದ್ ಸ್ವಲ್ಪ ನಾವು ಓದ್ಕೊಂಡು ಅದನ್ನ ಹೇಳಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ 30 ಕ್ವೆಶನ್ಸ್. ವೆರಿ ಗುಡ್. ನಮ್ಮೆಲ್ಲರ ಪರವಾಗಿ ಕಂಗ್ರಾಚುಲೇಷನ್ಸ್ ಹೇಳಿ. ಅವನು ಓದಕ್ ಬರ್ದೇ ಇರೋದ್ರಿಂದ ವಿ ಹ್ಯಾಡ್ ಟು ಗಿವ್ ದೆಮ್ ದ ವಿಡಿಯೋ ಆಕ್ಸೆಸ್ ಕೊಡ್ಬೇಕಾಗಿತ್ತು. ಲ್ಯಾಪ್ಟಾಪ್ ಆಕ್ಸೆಸ್ ಕೊಟ್ಟು ಅವ್ರಮ್ಮ ಕುತ್ಕೊಂಡ್ ಕ್ವೆಶನ್ ಕೇಳಿ ಅವರು ಆಪ್ಷನ್ಸ್ ಹೇಳದ್ಮೇಲೆ ಇವನ್ ಆನ್ಸರ್ ಹೇಳ್ಬೇಕು, ಅದನ್ನ ಅವ್ರು ಕ್ಲಿಕ್ ಮಾಡೋದು. ವೆರಿ ಗುಡ್, ವೆರಿ ಗುಡ್. ಇನ್ನು ಮೇಲೆ ಹಿಂಗೆ ಮುಂದುವರ್ಸಿ. ಅವನಿಗಾಗ್ಲೇ ಹೇಳಾಯ್ತು, ಮಹಾಭಾರತದ ಎಕ್ಸಾಮು ತಗೋತೀನಿ ಪಾಟಿ ಅಂತ, ನೆಕ್ಸ್ಟ್ ಇಯರ್ ತಗೋಪ, ಈಗ ಬೇಡ ಅಂದೆ. ನನಗ್ ಟೈಮ್ ಇಲ್ಲ ಕೂತ್ಕೊಂಡು ಹೇಳ್ಕೊಡಕ್ಕೆ ಪೂರ್ತಿ. ವೆರಿ ಗುಡ್, ಅರ್ಜೆಂಟ್. ಮಾಡ್ಸಿ. ವೆರಿ ಗುಡ್. ತುಂಬಾ ಖುಷಿ ಆಯ್ತು ನಮಗೆ. ಚಿಕ್ಕ ಮಗು ಅಷ್ಟ್ ಮಾಡುತ್ತಲ್ಲ ಶ್ರದ್ಧೆಯಿಂದ, ಅಲ್ವಾ? ನಾವೇ ನಿಮಿಷಕ್ಕೊಂದ್ಸಲ ಹೇಳ್ತೀವಿ ನಮ್ ಗ್ರೂಪ್ ಅಲ್ಲೇ. ಅಂತದ್ರಲ್ಲಿ ಆ ಮಗು ಆ ರಾಮಾಯಣ ಕುತ್ಕೊಂಡು ಜೀರ್ಣ ಮಾಡ್ಕೊಂಡಿದೆ ಅಂದ್ರೆ ವೆರಿ ಗುಡ್, ಹ್ಯಾಟ್ಸ್ ಆಫ್ ಟು ಹಿಮ್. ನಿಜವಾಗ್ಲೂ ಇಂಥ ವಿಚಾರಗಳು ಮಕ್ಕಳಿಗೆ ಉಣಬಡಿಸ್ಬೇಕು. ಜೀವನಕ್ಕೆ ಔಷಧಿ ಇದು. ಡಾಕ್ಟರ್ ಕೊಡೋ ಔಷಧಿ ಬೇರೆ. ಶಸ್ತ್ರಗಳಿಂದ ಚಿಕಿತ್ಸೆ ಅಲ್ಲ, ಶಾಸ್ತ್ರಗಳಿಂದ ನಮಗ್ ಚಿಕಿತ್ಸೆ ಆಗ್ಬೇಕು. ಶಸ್ತ್ರಾದಿ ಚಿಕಿತ್ಸೆ ಬೇಡ ಅಂದ್ರೂ ಆಗ್ತಾ ಇರುತ್ತೆ. ನಾವು ಅದನ್ನ ಇನ್ನೋವೇಟಬಲ್, ವಿ ಕೆನಾಟ್ ಅವಾಯ್ಡ್ ಇನ್ ಅವರ್ ಲೈಫ್. ಬಟ್ ಶಾಸ್ತ್ರ ಚಿಕಿತ್ಸೆ ದೊಡ್ಡವರುಗಳೇ ಮನೇಲಿ ಕೊಡ್ಬೇಕು. ದಯವಿಟ್ಟು ಕೊಡಿ ಅಂತ ಶಾಸ್ತ್ರ ಚಿಕಿತ್ಸೆಯನ್ನ. ವೆರಿ ಗುಡ್. ಮುಂದೆ ಏನಾಗ್ತಾನೆ ಅಂತ ಇದರಿಂದಾನೇ ಗೊತ್ತಾಗುತ್ತೆ. ಖಂಡಿತ ಒಳ್ಳೇದೇ ಆಗತ್ತೆ. ಭಗವತ್ ರೂಢಿಯನ್ನು ಹಿಡಿದವ್ರಿಗೆ ಯಾವುದ್ರಲ್ಲಿ ಕಮ್ಮಿ ಆಗಿದೆ ಹೇಳಿ? ಸಮೃದ್ಧಿ ಅನ್ನೋದು ಮನಸ್ಸಲ್ಲಿ ಬಂದ್ಬಿಡುತ್ತಲ್ಲ, ಹಾಗೆ ಆಗತ್ತೆ. ಖಂಡಿತ ಚೆನ್ನಾಗಾಗ್ಲಿ. ಆಲ್ ಅವರ್ ಬೆಸ್ಟ್ ವಿಶಸ್ ಟು ಹಿಮ್.
ಭಗವಂತನಲ್ಲಿ ಎಲ್ಲಾರ ಆಯುಸ್ ಆಶೀರ್ವಾದ ಅಷ್ಟೇ ಹ್ಮ್ ಅವ್ರ ಆ ಆಯುಸ್ಸು ಮಗು ಮೇಲೆ ಆರೋಗ್ಯ ಇರ್ಲಿ. 100 ವರ್ಷ ಚೆನ್ನಾಗ್ ಕೊಟ್ಟು ಧನ್ಯವಾಗಿ ಕಾಪಾಡ್ಲಿ ಆ ಮಗುನ. ವೆರಿ ಗುಡ್, ಥ್ಯಾಂಕ್ಸ್ ಫಾರ್ ಶೇರಿಂಗ್ ಅಕ್ಕ ಇನ್ ದ ಗ್ರೂಪ್. ಸೊ ಮುಗ್ಸಣ್ವಾ ಇವತ್ತು? ನೆಕ್ಸ್ಟ್ ಕ್ಲಾಸ್ ನೋಟ್ಸ್ ಕೊಡ್ತೀನೋ ಇಲ್ವೋ ಗೊತ್ತಿಲ್ಲ. ಈ ಮುಗಿಸ್ಬಿಟ್ಟು ಈ ಎಕ್ಸ್ಪ್ಲನೇಷನ್ ಫ್ರಮ್ ಕಮಿಂಗ್ ಕ್ಲಾಸ್ ಐ ವಿಲ್ ಗಿವ್ ದ ನೋಟ್ಸ್. ಓಕೆ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಶೈಲಾಂಟಿ ನಮಸ್ಕಾರ ಮಾಮ. ಮನೆಗ್ ಬಂದ್ರ? ಮನೆ- ಮನೆಗ್ ಬಂದ್ರ? ಮನೇಲಿ ಇಲ್ಲ ಮಮ್ಮ, ಮೈಸೂರ್ ಮೈಸೂರಲ್ಲಿ ಇದ್ದೀರಾ? ಮೈಸೂರಲ್ಲಿ. ಮರೀದೆ ಅದ್ ಯಾರ್ಯಾರ ನಂಬರ್ ಕಳಿಸ್ಬೇಕು ಕಳಿಸಿ. ಸೊ ದಟ್ ಸ್ಮಿತಾ ವಿಲ್ ಮೇಕ್ ಯೂಸ್ ಆಫ್ ಇಟ್ ಅಟ್ ದ ರೈಟ್ ಟೈಮ್. ಮಾಮಿ ಸುಜಾತಾ ಮಾಮಿ. ಓಕೆ ಓಕೆ, ಬಾಯ್. ಹ್ಯಾಪಿ ಜರ್ನಿ. ಬಾಯ್.